ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡನೆಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ಒಂದು ವಂದನೆಗಳನ್ನ ಸಲ್ಲಿಸಲಾಗಿದ್ದೀನಿ. ದೇವರ ಒಂದು ಮಹಾಪ್ರೀತಿಯಿಂದ ಆತನ ಒಂದು ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಆತನ ವಾಕ್ಯಗಳನ್ನ ಹಂಚ್ಕೊಳ್ಳೋಕೆ ದೇವ್ರು ಕೊಟ್ಟಂತ ಒಂದು ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞರಾಗಿದ್ದೇವೆ. ಅದು ಮಾತ್ರ ಅಲ್ಲ, ಆನ್ಲೈನ್ ನಲ್ಲಿ ಅನೇಕ ಜನ ಸಹೋದರ ಸಹೋದರಿಗಳು ಕೇಳ್ತಾ ಇರ್ಬೋದು. ನಾವು ಆರಿಸ್ಕೊಂಡಂತ ವೇದ ಭಾಗ ಯಾವ್ದಪ್ಪ ಅಂತಂದ್ರೆ ಜಕರೀಯನ ಬರೆದಂತ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 7ರಿಂದ 12ನೇ ವಚನ. ಸೊ ಅದಕ್ಕೆ ಅದನ್ನ ಸಹೋದರಿಗಳೆಲ್ಲ ಓದ್ರು. ಸೊ ಆನ್ಲೈನ್ ನಲ್ಲಿ ಕೇಳೋರಿಗೆ ಏನ್ ರಿಕ್ವೆಸ್ಟ್ ಅಂತಂದ್ರೆ, ದಯವಿಟ್ಟು ನೀವು ಯಾರು ಬೈಬಲ್ ಓದಕ್ ಹೋಗ್ಬಿಡಿ, ಇಲ್ಲಿರೋ ಸಹೋದರಿಗಳು ಓದ್ತಾರೆ, ದಯವಿಟ್ಟು ನೀವೇನ್ ಮಾಡಿ ನೀವು ಕೇಳಿಸ್ಕೊಳ್ಳಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಇದು ಜಕರೀಯ ಗ್ರಂಥದಲ್ಲಿ ಏನಿದೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ನಾವು ಇವತ್ತು ಧ್ಯಾನ ಮಾಡೋಣ ಅಂದ್ರೆ. ಸರಿ ನೋಡ್ಬೇಕಾದ್ರೆ ಈ ಜಕರೀಯನ ಒಂದು ಗ್ರಂಥದಲ್ಲಿ ನೋಡ್ಬೇಕಾದ್ರೆ ಅನೇಕ ಒಂದು ದರ್ಶನಗಳನ್ನ ಏನ್ ಮಾಡ್ತಾರೆ, ಜಕರೀಯನ್ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೊ ಏನಕ್ಕೆ ಈ ದರ್ಶನಗಳನ್ನ ನೋಡ್ತಾರೆ ಬುಕ್ ಆಫ್ ಜಕರೀಯಲ್ಲಿ ನೋಡ್ಬೇಕಾದ್ರೆ, ಇದು ಬ್ಯಾಕ್ ಗ್ರೌಂಡ್ ನಾವು ತಿಳ್ಕೊಳೋದೇನ್ರಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಏನ್ ಬ್ಯಾಕ್ ಗ್ರೌಂಡ್ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಈ ಜಕರೀಯ ಬರೋಂತ ಒಂದು ಪ್ರಾಫೆಸಿಗಳೆಲ್ಲ ಯಾವ ಟೈಮಲ್ಲಿ ಬರ್ದಿರ ಅಂತಂದ್ರೆ, ಯೆರೂಸಲೇಮ್ ನಲ್ಲಿ ಏನ್ ಮಾಡ್ತಾರೆ, ಆಲಯನ ಕಟ್ಟಕ್ಕೆ ಏನ್ ಮಾಡ್ತಾರೆ, ಒಂದು ಪರ್ಮಿಷನ್ ಕೊಡ್ತಾರೆ. ಅದೇ ಎಂತಾರೆ, ಇಸ್ರೇಲ್ ಜನಗಳು 70 ವರ್ಷ ಸೆರೆಗೆ ಹೋಗಿ ಬಂದಿದ ನಂತರ ಏನಾಗ್ತಾರೆ ಅಂತಂದ್ರೆ, ಅಲ್ಲಿ ಸೈರಸ್ ಕಿಂಗ್ ಏನ್ ಮಾಡ್ತಾರೆ, ಒಂದು ಪರ್ಮಿಷನ್ ಕೊಡ್ತಾರೆ. ನೀವು ಯಾರೆಲ್ಲ ಯಹೂದ್ಯರು ಇದ್ರೋ ದಯವಿಟ್ಟು ಹೋಗ್ಬಿಟ್ಟು ಏನ್ ಮಾಡಿ, ನೀವು ಯೆರೂಸಲೇಮ್ ಅಲ್ಲಿ ನೀವು ದೇವರ ಆಲಯನ ಕಟ್ಟಿ ಅಂತ ಏನ್ ಮಾಡ್ತಾರೆ, ಒಂದು ಆಜ್ಞೆ ಕೊಡ್ಬೇಕಾದ್ರೆ, ಅವಾಗ ಏನ್ ಮಾಡ್ತಾರೆ, ಅನೇಕ ಯಹೂದ್ಯರುಗಳು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಆಲಯನ ಕಟ್ಟಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಆಲಯನ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಅನೇಕ ಒಂದು ತಡೆಗಳೇನಾಗ್ತದೆ ಅಲ್ಲಿ ಬರ್ತಾರೆ. ಅನೇಕ ತಡೆಗಳನ್ನ ಬರ್ಬೇಕಾದ್ರೆ ಅವಾಗಿರೋಂತ ಯಹೂದ್ಯರುಗಳಿಗೆ, ಅಲ್ಲಿರೋಂತ ಒಂದು ಭಕ್ತಿ ವೈರಾಗ್ಯದಲ್ಲಿರೋಂತ ಒಂದು ಯಹೂದ್ಯರುಗಳಿಗೆ ಪ್ರೋತ್ಸಾಹ ಪಡಿಸೋದಕ್ಕೆ ದೇವ್ರು ಕೊಟ್ಟಂತ ದರ್ಶನ ಯಾರು ಅಂದ್ರೆ ಜಕರೀಯ 1ನೇ ಅಧ್ಯಾಯದಲ್ಲಿರೋಂತ ದರ್ಶನ. ಓಕೆನಾ. ಅದಕ್ಕೆ ನಾವೇನ್ ಮಾಡೋಣ, ಇದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಜಕರೀಯ 1ನೇ ಅಧ್ಯಾಯದಲ್ಲಿ ಬರೋಂತ ಒಂದು ವಿಷನ್, ಇದ್ರ ಮೀನಿಂಗ್ ಏನು ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅದಕ್ಕೆ ನೋಡಿ ಅಂತೀನಿ, ಜಕರೀಯ 1ನೇ ಅಧ್ಯಾಯ 7ನೇ ವಚನ. ಯಾರೋ ಓದ್ತೀರಾ? ಎರಡನೆಯ ವರ್ಷದ 11ನೆಯ ತಿಂಗಳಿನ ಅಂದರೆ ಸೆಬಾಟ್ ತಿಂಗಳಿನ 24ನೆಯ ದಿನದಲ್ಲಿ ಯೆಹೋವನ ವಾಕ್ಯವು ಈ ದೋವಿನ ಮೊಮ್ಮಗನು ಬೆರೆಕ್ಯನ ಮಗನೂ ಆದ ಜಕರೀಯನೆಂಬ ಪ್ರವಾದಿಗೆ ಕಂಡು ಬಂತು. ನೋಡ್ರ. ಸೊ ಯಾವ ಒಂದು ಟೈಮಲ್ಲಿ ಬಂತು ಅಂತ ನೋಡ್ತೀವಿ ಅಂದ್ರೆ, ದರ್ಯಾವೇಶನ 2ನೇ ವರ್ಷದ ಒಂದು ಆಳ್ವಿಕೆಯಲ್ಲಿ ಅಂತ ನೋಡ್ತೀವಿ. ಸೊ ಈ ದರ್ಯಾವೇಶನ 2ನೇ ವರ್ಷದ ಆಳ್ವಿಕೆ ಅಂತಂದ್ರೆ ಯಾರಪ್ಪ ಅಂತ ನೋಡ್ಬೇಕ್ರೆ, ಕಿಂಗ್ ಸೈರಸ್ ಏನ್ ಮಾಡ್ತಾನೆ, ಅವ್ನು ರೂಲ್ ಮಾಡ್ತಾ ಇದ್ದಾನೆ. ಅವನು ಸೈರಸ್ ರೂಲ್ ಮಾಡಿದ್ಮೇಲೆ ಬಂದಿರೋಂತ ನೆಕ್ಸ್ಟ್ ಕಿಂಗ್ ಯಾರಪ್ಪ ಅಂತಂದ್ರೆ ಕಿಂಗ್ ಡೇರಿಯಸ್. ಈ ಕಿಂಗ್ ಡೇರಿಯಸ್ ಏನ್ ಮಾಡ್ತಾರೆ, 2 years ಏನ್ ಮಾಡ್ತಾನೆ, ಅವನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟೈಮಲ್ಲಿ ನಡೆದಿರೋಂತ ಒಂದು ವಿಚಾರನೆ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನಡೆದಿರೋಂತ ಒಂದು ಘಟನೆ. ಅದರ ಸದ್ಯ ನೋಡ್ಬೇಕಾದ್ರೆ ಜಕರೀಯ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಒಂದು ವಿಷನ್ ಏನ್ ಮಾಡ್ತಾರೆ, ಅಲ್ಲಿ ನೋಡ್ತಾರೆ ಅಂದ್ರೆ. ಸದ್ಯ ಏನಪ್ಪಾ ಈ ವಿಷನ್, ಈ ದರ್ಶನದ ಒಂದು ಮೀನಿಂಗ್ ಏನು, ಏನಕ್ಕಾಗಿ ಈ ದರ್ಶನ ನೋಡ್ತಾರೆ, ಇದ್ರಲ್ಲಿ ನಮಗೇನು ಪಾಠ ಅಂತ ನೋಡ್ಬೇಕಾದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಏನಾಗಿದೆ, ನಮ್ಗೆ ಪಾಠವಾಗಿ ಏನ್ ಮಾಡೋರು ಅಲ್ಲಿ ಬರ್ತಾರೆ. ಅದರ ಸೊ ಮುಖ್ಯವಾಗಿ ನೋಡ್ಬೇಕ್ರೆ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಒಂದು ಪ್ರಾಫೆಸಿಗಳಾಗ್ಲಿ, ಒಂದು ಕಥೆಗಳಾಗ್ಲಿ, ಅಥವಾ ಒಂದು ವಿಷನ್ಸ್ ಆಗ್ಲಿ, ನಮ್ಗೇನಿದೆ ಅಲ್ಲಿ ಒಂದು ಪಾಠ ಇದೆ. ಅಂದ್ರೆ ಇವಾಗ ಕೂಡ ನಾವೇನ್ ಮಾಡಿದ್ವಿ, ಬೆಳಿಗ್ಗೆ ಒಂದು ಪಾಠ ಮಾಡಿದ್ವಿ, ಎಲ್ಲ ಎಲೀಶಾ ಮಾಡಿದಂತ ಅದ್ಭುತಗಳು. ಅದರ ಆಕ್ಚುಲಿ ಎಲೀಶಾ ಮಾಡಿದಂತ ಎಲ್ಲಾ ಅದ್ಭುತಗಳು ಏನಾಗಿದೆ, ಬೈಬಲ್ ಒಂದೊಂದು ಪಾಠಗಳು ಏನಾಗಿದೆ ಅದೇ ಅಂತ ಒಂದು ಸರಣಿಯ ಒಂದು ಪಾಠ ಅಂದ್ರೆ ಲಿಂಕ್ ಒಂಥರ ಒಂದೇ ನಾವು ಓದ್ಕೊಂಡು ಹೋದ್ರೆ ಒಂಥರ ಬ್ಯೂಟಿಫುಲ್ ಆಗಿ ಏನಾಗ್ತದೆ, ಕ್ರಿಸ್ತನ್ ರಾಜ ನಡೆಯುವಂತ ಎಲ್ಲಾ ಒಂದು ವಿಚಾರಗಳು ಏನಾಗಿದೆ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾಠಗಳಾಗಿದೆ. ಸೊ ಅದೇ ತರ ಜಕರೀಯನ್ ನಲ್ಲಿ ಕೂಡ ನೋಡ್ಬೇಕಾದ್ರೆ 8 ದರ್ಶನಗಳು ಮಾಡ್ತಾರೆ, ನೋಡ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಒಂದು ದರ್ಶನ ಬೇಸಿಕ್ ಕ್ಲಾಸ್ ಅಲ್ಲಿ ಓದ್ಬಿಡಿದ್ರಿ. ಜಕರೀಯ 6ನೇ ಅಧ್ಯಾಯದಲ್ಲಿ 4 ಕುದುರೆಗಳೇನೈತಂತಲೇ, ಅಲ್ಲಿ 4 ರಥಗಳು ಬಂತು ಅಂತಲ್ವರ. ಸೊ ಅದೇ ತರ ಇಲ್ಲೂ ಕೂಡ ನೋಡ್ಬೇಕಾದ್ರೆ ಜಕರೀಯ 1ನೇ ಅಧ್ಯಾಯದಲ್ಲಿ ಕೂಡ ಒಂದು ವಿಷನ್ ಬರ್ತಾರೆ, ಒಂದು ದರ್ಶನ. ಅದರ ಸೊ ದರ್ಶನ ಏನಪ್ಪ ಆಕ್ಚುಲಿ ನೋಡುತ್ತೆ ಅಂದ್ರೆ, ಆ ಕಾಲದಲ್ಲಿ ಲಿಟ್ರಲ್ ಆಗಿ ಏನೈತಲ್ಲಿ ಯಹೂದ್ಯರ ಕಾಲದಲ್ಲಿ, ಆ ಕಾಲದಲ್ಲಿ ಒಂದು ಯಹೂದ್ಯರುಗಳಿಗೆ ಆಲಯ ಕಟ್ಟ ಟೈಮಲ್ಲಿ ಈ ದರ್ಶನ ಮುಖಾಂತರ ಅನೇಕ ಒಂದು ಪಾಠಗಳನ್ನ ಅವಾಗ ಏನ್ ಮಾಡಿದ್ರು, ಅಪ್ಲಿಕೇಬಲ್ ಆಗ್ಬಿಡ್ತು. ಆದ್ರೆ ಸೆಕೆಂಡರಿ ಅಪ್ಲಿಕೇಶನ್, ಪ್ರೈಮರಿ ಅಪ್ಲಿಕೇಶನ್ ಯಾವಾಗ ಕೂಡ ಅಪ್ಲೈ ಆಗ್ತದೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಕ್ರಿಸ್ತನ ರಾಜ್ಯದ ನಡೆಯುವಂತ ಅನೇಕ ವಿಚಾರಗಳು ಏನಾಗಿದ್ದೋ ಅದು ಕೂಡ ಅಪ್ಲಿಕೇಬಲ್ ಆಗಿದೆ. ಅದರ ಅಸಲಿಗೆ ಏನಿದೆ ವಿಷನ್ ನಲ್ಲಿ, ಏನ್ ನೋಡಿದ್ರು ದರ್ಶನ ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ಇವಾಗ ಒಂದೊಂದೇ ಓದ್ಕೊಳ್ಳೋಣ. ಅದ್ರ ಅದಕ್ಕೆ ಸಹೋದರಿಗಳು ಓದಿ, ಸಿಸ್ಟರ್ಸ್ಗಳು ಯಾರು ಓದ್ತೀರಾ? ಜಕರೀಯ 1ನೇ ಅಧ್ಯಾಯ ವಚನ 8 ಓದಿ. ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು. ಅಂದ್ರೆ ಈ ವಿಷನ್ ನೋಡ್ಸಿದ್ದೆ ಯಾವಾಗಪ್ಪ ಅಂತ ನೋಡ್ತೀನಿ ಅಂತಂದ್ರೆ, ಒಂದು ನೈಟ್ ಅಲ್ಲಿ. ಸೊ ರಾತ್ರಿಯಲ್ಲಿ ಏನ್ ಮಾಡ್ತಾರೆ, ಜಕರೀಯನಿಗೆ ಒಂದು ವಿಷನ್ ಏನ್ ಮಾಡ್ತಾರೆ, ಅಲ್ಲಿ ನೋಡಿಸ್ತಾರೆ. ಅದರ ಸರಿ ಏನ್ ನೋಡಿದ್ರು ದರ್ಶನದಲ್ಲಿ? ಓದಿಷ್ಟ ಮುಂದಕ್ಕೆ. ಇಗೋ, ಕೆಂಪು ಕುದುರೆ
ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ನೋಡ್ರ ಅದೇ ಆಯ್ತಂದ್ರೆ ಒಂದ್ ತಗ್ಗು ನೋಡ್ತಾರಂತೆ. ಅಂದ್ರೆ ಆ ತಗ್ಗಿನಲ್ಲಿ ಏನ್ರಿ ಸುಗಂಧ ವೃಕ್ಷಗಳಿರಂತ ಒಂದು ವೃಕ್ಷದ ನಡುವೆ ಏನ್ರಿ ಕೆಂಪು ಕುದುರೆಯಲ್ಲಿರಪ್ಪ ಮನುಷ್ಯ ಬಂದ್ ಏನ್ ಮಾಡ್ತಂತೆ ಅಲ್ಲಿ ಬಂದು ನಿಂತಿರೋದನ್ನ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೊ ಅಂದ್ರೆ ಮೊದ್ಲೇನಿತ್ತು ಒಂದ್ ತಗ್ಗಿತ್ತು, ಆ ತಗ್ಗದಲ್ಲಿ ಏನಿತ್ತು ಅಂದ್ರೆ ಸುಗಂಧ ವೃಕ್ಷಗಳು ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಮಿಟಲ್ ಟ್ರೀಸ್ ಅಂತ ಹೇಳ್ತಾರೆ ಅಲ್ವರ. ಈ ಒಂದು ವೃಕ್ಷ ಏನಾಗಿತ್ತಂತ ಇತ್ತ ಅದರಲ್ಲಿ ಏನ್ರಿ ಕೆಂಪು ಕುದುರೆ ಹತ್ತಿರ ಮನುಷ್ಯ ಬಂದ್ ಏನ್ ಮಾಡ್ತಂತೆ ಅಲ್ಲಿ ನಿಂತ್ಕೊಂತಾರೆ. ನೆಕ್ಸ್ಟ್ ಆಮೇಲೆ ಏನಾಯ್ತು ನೆಕ್ಸ್ಟ್ ಮುಂದಕ್ಕೆ ಅವನ ಹಿಂದೆ ಕೆಂಪು ಕಪಿಲ ಬಿಳಿ ಕುದುರೆಗಳನ್ನು ಹತ್ತಿದವರಿದ್ದರು. ಅದರ ಅವನ ಹಿಂದೆ ಏನ್ರಿ ಏನಂತಾರೆ 3 ಬಣ್ಣ ಉಳ್ಳಂತ ಕುದುರೆಗಳೇನಂತಂದಲ್ಲಿ ಅಲ್ಲಿ ಬರೋದ ನೋಡ್ತಿದಾರ. ಏನಂತ ನೋಡ್ತೀರಿ? ಕೆಂಪು, ಕಪಿಲ, ಆಮೇಲೆ ಬಿಳಿ. ಅದ್ರ ನೋಡ್ಬೇಕಾದ್ರೆ ಆಕ್ಚುಲಿ ಏನ್ರಿ ಕೆಂಪು ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು. ಕಪಿಲ ಏನಿದು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಮಚ್ಚೆ ಇರೋದು, ಸ್ಪಾಟೆಡ್ ಅಂತ. ಅಂದ್ರೆ ಅದು ಪ್ಯೂರ್ ವೈಟ್ ಆಗಿಲ್ಲ, ಅದು ರೆಡ್ ಆಗು ಇಲ್ಲ, ವೈಟ್ ಆಗು ಇಲ್ಲ, ಇನ್ ಬಿಟ್ವೀನ್ ಅಂದ್ರೆ ಏನು ಒಂದು ಪ್ಯಾಚ್ ಆಗಿರೋಂತ ಒಂದು ಕುದುರೆ ಅಂತೆ. ನೆಕ್ಸ್ಟ್ ಬಂದಿರೋಂತ ಒಂದು ಕುದುರೆ ಏನಪ್ಪಾ ಅಂದ್ರೆ ಒಂದು ಏನ್ರಿ ಒಂದು ಬಿಳಿ ಕುದುರೆ ಅಂತ ನೋಡ್ತೀವಿ ಅಲ್ವಾ. ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ವಚನ ಅಷ್ಟು ಮುಂದಕ್ಕೆ ಹೋದಿಯಾ? ನನಗೆ ವಿವರಿಸುವ ದೇವದೂತನನ್ನು ಸ್ವಾಮಿ ಇವರು ಯಾರು ಎಂದು ನಾನು ಕೇಳಲು ನನಗೆ ನೋಡ್ರ ಇವಾಗ ನಮ್ಗೆಲ್ಲ ಒಂದು ಪ್ರಶ್ನೆ ಬರ್ತಾರೆ, ಏನಿದು ಅರ್ಥ ಬ್ರದರ್, ಏನಿದು ಈ ಕುದುರೆ ಬಂದು ನಿಂತ್ಕೊಂಡ್ರು ಆ ಮರದ ಹತ್ರ, ಅವರಿಂದ 3 ಕುದುರೆಗಳು ಬಂತು, ಆ ಬಣ್ಣಗಳಿತ್ತು, ಇದ ಅರ್ಥ ಏನು ಅಂತ ನಮ್ಗೊಂದು ಪ್ರಶ್ನೆ ಬರ್ತಲ್ಲ. ಇದೇ ತರ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜಕರ್ಯ ಬಂದ್ಬಿಟ್ಟು ತನ್ನ ದರ್ಶನ ನೋಡ್ಸಂತ ಒಬ್ಬ ದೂತನಿಗೆ ಏನ್ ಮಾಡ್ತಾರೆ ಕೇಳ್ತಾರೆ, ಅದರ ಸ್ವಾಮಿ ಇದ ಅರ್ಥ ಏನಿದು ಅಂತ ಕೇಳ್ತಾರೆ. ನೋಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಅವರು ನನಗೆ ಇವರು ಇಂಥವರೆಂದು ನಿನಗೆ ತೋರಿಸುವೆನು ಎಂಬುದಾಗಿ ಹೇಳಿದನು. ಕೂಡಲೇ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದವನು ಇವರು ಲೋಕ ಸಂಚಾರಾರ್ಥವಾಗಿ ಯೆಹೋವನಿಂದ ಕಳುಹಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು. ನೋಡ್ರ ಏನಪ್ಪ ಉತ್ತರ ಕೊಡ್ತಾರೆ ಅಂತಂದ್ರೆ, ಇವ್ರು ಬಂದ್ಬಿಟ್ಟು ಏನಂತಾರೆ ಆ ಒಂದು ಸುಗಂಧರ ಒಂದು ವೃಕ್ಷದ ಒಂದು ಕೆಂಪು ಕುದುರೆ ಮೇಲೆ ಕೂತಿರೋಂತ ಒಬ್ಬ ವ್ಯಕ್ತಿ ಅದರ ಅವ್ರೇನಂತ ಉತ್ತರ ಕೊಡ್ತಾರೆ ಅಂತಂದ್ರೆ, ಇದು ಯೆಹೋವನ ಸನ್ನಿಧಾನದಿಂದ ಭೂಮಿಯಲ್ಲಿ ಏನ್ರಿ ಅತ್ತ ಸಂಚಾರ ಮಾಡಕ್ಕೆ ಕಳ್ಸಿಕೊಟ್ಟಲ್ಪಟ್ಟವರು ಅಂತ ಏನ್ ಮಾಡ್ತಾರೆ ಅಲ್ಲಿ ಉತ್ತರ ಕೊಡ್ತಾರೆ ಅಲ್ರ. ಸರಿ ನೆಕ್ಸ್ಟ್ ಏನಂತಾರೆ ನೋಡಿ, ನೆಕ್ಸ್ಟ್ ಏನ್ ಮುಂದಕ್ಕೆ 11ನೇ ವಚನ ಓದಿಷ್ಟ 11th verse. ಆಗ ಅವರು ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ಆ ಯೆಹೋವ ದೂತನಿಗೆ, ನಾವು ಲೋಕದಲ್ಲಿ ಸಂಚರಿಸಿ ಬಂದಿದ್ದೇವೆ, ಇಗೋ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿದೆ ಎಂದು ಅರಿಕೆ ಮಾಡಿದರು. ನೋಡ್ರ ಅವಾಗ ಆ ಮುಂದೆ ಬಂದಂತ ಒಂದು 3 ಕುದುರೆಗಳು ಏನಪ್ಪ ರಿಪೋರ್ಟ್ ಮಾಡ್ತಾರೆ, ನಾವು ಲೋಕದಲ್ಲೇ ಏನ್ ಮಾಡಿದಿರಿ ಸಂಚರಿಸಿ ಬಂದಿದ್ದೇವೆ. ನೀವು ಎಂತಾರೆ ಯೆಹೋವನ ಯೆಹೋವನ ಒಂದು ಸೈನ್ಯದಿಂದ ಒಟ್ಟಂತ ಒಂದು ಅಂತ ಹೇಳ್ತಾರಲ್ಲ. ಸೊ ಒಟ್ಟಿದ್ ಏನಕ್ಕೆ ಅಂತಂದ್ರೆ ಭೂಮಿ ಎಲ್ಲ ಸಂಚರಿಸೋದಿಕ್ಕೆ ಅಂತ ಹೇಳ್ಬೇಕಾದ್ರೆ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಏನಂತ ಒಂದು ಬಂದ್ ಹೇಳ್ತಾರೆ, ನೀವ್ ಹೇಳೋದ್ ರೀತಿಯಲ್ಲಿ ಏನ್ ಮಾಡಿದ್ರಿ ಸಂಚರಿಸಿ ಒಟ್ಟಿ ಬಂದಿದ್ರೆ, ಒಟ್ಟವನ್ನು ನೋಡಿದ್ರೆ ಭೂಮಿ ಹೆಂಗಿದೆ ಇವಾಗ ನೆಮ್ಮದಿಯಾಗಿ ಸುಮ್ಮನಿದೆ ಅಂತ ಏನ್ ಮಾಡ್ತಾರೆ ರಿಪ್ಲೈ ಮಾಡ್ತಾರೆ. ಕರೆಕ್ಟಾ? ಸರಿ ಎಲ್ಲರ ನೋಡಿ ಓದಿದ್ಮೇಲೆ ಏನ್ ಮಾಡೋಣ, ನೆಕ್ಸ್ಟ್ 12th verse ಇಂದ 17th verse ಓದೋಣ. ನೋಡಿ 12ನೇ ವಚನದಿಂದ ಹೇಳಿದ್ರಿ 17ನೇ ವಚನ ಓದಿ. ಇದನ್ನು ಕೇಳಿ ಯೆಹೋವನ ದೂತನು, ಸೇನಾಧೀಶ್ವರ ಯೆಹೋವನೇ, ನೀನು 70 ವರ್ಷಗಳಿಂದ ರೋಷಗೊಂಡಿರುವ ಯೆರೂಸಲೇಮ್ ಮೊದಲಾದ ಯೆಹೂದದ ಪಟ್ಟಣಗಳನ್ನು ಎಷ್ಟು ಕಾಲ ಕರುಣಿಸದೇ ಇರುವಿ ಎಂದು ಭಿನ್ನವಿಸಲು. ನೋಡ್ರ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ 17th verse ವರ್ಗೂ ನಾವು ಸಾರಿ ಏನಂತಾರೆ 11th verse ವರ್ಗೂ ಏನಪ್ಪಾ ನೋಡಿದ್ರೆ, ಆ ಒಂದು ಯೆಹೋವನ ಸನ್ನಿಧಾನದಿಂದ ಬಂದವರು ಲೋಕನೆಲ್ಲ ಸಂಚರಿಸಿ ಏನ್ ರಿಪೋರ್ಟ್ ಕೊಡ್ತಾರೆ, ಭೂಮಿಯಲ್ಲಿ ಹೇಗಿರಂತೆ ಸಮಾಧಾನದಿಂದ ನೆಮ್ಮದಿಯಿಂದ ಸುಮ್ಮನೆ ಇದೆ ಅಂತ ಹೇಳ್ತಾರೆ. ಹಿಂಗ್ ಹೇಳಿದ ತಕ್ಷಣ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ 12ನೇ ವಚನದಲ್ಲಿ, ದೇವ್ರೆ 70 ವರ್ಷಗಳು ನೀನ್ ಯೆಹೂದ್ಯರ ಮೇಲೆ ಕೋಪವಾಗಿದ್ಯಲ್ಲ, ಈ ಒಂದು ಯೆಹೂದ್ಯರ ಮೇಲೆ ಇನ್ನ ಎಷ್ಟು ವರ್ಷ ನೀನು ಕೋಪವಾಗಿರ್ತೀಯ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ವರ. ಹೆಂಗೆ ಸಾಧ್ಯ ಯೋಚನೆ ಮಾಡಿ. ಇದಕ್ಕಿಂತ ಮುಂಚೆ ಏನ್ ನೋಡಿದ್ರೆ ಏನ್ರಿ ಲೋಕನೆಲ್ಲ ಸಂಚರಿಸ್ಕೊಂಡು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಭೂಮಿಯಲ್ಲಿ ಏನಾಗಿದೆ ಸಮಾಧಾನವಾಗಿದೆ. ಭೂಮಿ ಎಲ್ಲ ಸಮಾಧಾನವಾಗಿರ್ಬೇಕಾದ್ರೆ ದೇವ್ರ ಕೋಪ ಯೆಹೂದ್ಯರ ಮೇಲೆ ಇನ್ನ ಹೆಂಗೆ ಬರಕ್ಕೆ ಸಾಧ್ಯ? ಕರೆಕ್ಟಾ? ನೋಡಿ ಅದಕ್ಕೆ ಮುಂದಕ್ಕೆ ಹೋದ ಏನಾಯ್ತು ನೋಡಿ 13th verse ಓದ್ಕೊಂಡು ಹಂಗೆ ಮುಂದಕ್ಕೆ ಓದಿ. ನನಗೆ ವಿವರಿಸುವ ದೂತನಿಗೆ ಯೆಹೋವನ ಕರುಣೆಯು ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು. ಆಗ ಆ ದೂತನು ನನಗೆ ಅಪ್ಪಣೆ ಮಾಡಿದನು, ನೀನು ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆರೂಸಲೇಮಿಗೂ ಜಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ. ನಾನು ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಿಸಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದವಷ್ಟೇ. ನೋಡ್ರ ಏನ್ ಹೇಳ್ತಾರೆ, ನಾನು ಯೆಹೂದ್ಯರಿಗೆ ಸಿಟ್ಟಿಂದ ಕೇಡ್ ಮಾಡ್ಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡೋದಂತೆ ಅನ್ಯ ಜನಾಂಗದವ್ರು ಇವಾಗ
ದೇವ್ರಿಗೆ ಇನ್ನೂ ಕೋಪ ಪಡಿಸಿ ಯಹೂದ್ಯರ ಮೇಲೆ ಇನ್ನೂ ಭಯಂಕರವಾಗಿರ್ತ ಕೋಪ ಬರುತ್ತೆ ಮಾಡೋಂತಲ್ಲಿ ಅಲ್ಲಿ ಮಾಡೋರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಕೇಳ್ತಾರೆ, ಇಷ್ಟು ವರ್ಷ ನೀನು 20 ವರ್ಷ ನೀನು ಕೋಪವಾಗಿದ್ಯಲ್ಲ, ಇನ್ನ ಮುಂದೆ ಎಷ್ಟು ವರ್ಷ ದೇವ್ರ ನೀನ್ ಏನಾಗಿರ್ತೀಯಾ, ಕೋಪವಾಗಿರ್ತೀಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಕ್ವಶನ್ ಕೇಳ್ತಾರೆ. ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹೀಗಿರಲು ಹ್ಮ್. ಯೆಹೋವನು ಇಂತೆನ್ನುತ್ತಾನೆ, ಹ್ಮ್. ನಾನು ಕನಿಕರವುಳ್ಳವನಾಗಿ ಯೆರೂಸಲೇಮಿಗೆ ಹಿಂದಿರುಗುತ್ತೇನೆ, ಹ್ಮ್. ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವುದು. ನೋಡ್ರೆ ಹೇಳ್ತಾರೆ, ನಾನು ಕನಿಕರದಿಂದ ಯಾರ ಕಡೆ ತಿರುಗಿದೀನಿ ವಾಪಸ್ಸು, ಅಲ್ಲಿ ಯೆರೂಸಲೇಮ್ ಕಡೆಗೆ ಏನ್ ಮಾಡಿದೀನಿ ನಾನು ತಿರುಗಿದ್ದೀನಿ, ಅಲ್ಲಿ ನನ್ನ ಆಲಯ ಏನಾಗ್ತದೆ ಕಟ್ಟಲ್ಪಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ದರ್ಶನ ಮುಟ್ಟಿ ಏನಂತಾರೆ, ಯಹೂದ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೇನಕ್ಕೆ ಅಂತಂದ್ರೆ ಆಲಯದ ಕೆಲಸ ಏನಾಗ್ತದೆ ಮುಂದಕ್ಕೆ ವಾಪಸ್ ಕಂಟಿನ್ಯೂ ಆಗ್ತದೆ, ಆಲಯ ಕಟ್ಟಲ್ಪಡ್ತದೆ ಅಂತ. ನೆಕ್ಸ್ಟ್ ಆಮೇಲೆ ಏನಂತಂತೆ ಯೆರೂಸಲೇಮಿನಲ್ಲಿ ನೂಲು ಎಳೆಯಲ್ಪಡುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಮತ್ತೊಮ್ಮೆ ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು. ಯೆಹೋವನು ಇನ್ನು ಜೀಯೋನನ್ನು ಸಂತೈಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು, ಸಂತೈಸುವನು, ಯೆರೂಸಲೇಮನ್ನು ಸಂತೈಸುವನು, ತನಗಾಗಿ ಆರಿಸ್ಕೊಂತಾನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅವ್ರು ಅಂದ್ರೆ ಇವಾಗ ಯೋಚನೆ ಮಾಡ್ಕೊಳ್ತೀನಿ, ಇಡೀ ಲೋಕ ಎಲ್ಲ ಹೆಂಗಿದೆ ಅಂತ ಸಮಾಧಾನವಾಗಿದೆ, ಆದ್ರೆ ಯೆರೂಸಲೇಮ್ ಮಾತ್ರ ಏನಿಲ್ವಂತೆ, ಸಮಾಧಾನ ಇಲ್ವಂತೆ. ಅಲ್ವಾ ಇವಾಗ ಇದು ನಮ್ಮ ದೇವರ ಒಂದು ಪ್ಲಾನ್ ಅಲ್ಲಿ ಯೋಚನೆ ಮಾಡೋದಂದ್ರೆ ಇದು ಹೆಂಗಿದೆ ಅಂತಂದ್ರೆ ಟೋಟಲ್ ಆಗಿ ಸ್ವಲ್ಪ ಆಪೋಸಿಟ್ ಆಗಿದೆ. ಯಾಕೆಂದ್ರೆ ನಾವು ಬೈಬಲ್ ಅಲ್ಲಿ ಏನ್ ಓದ್ತಿದ್ರೆ ಇಡೀ ಲೋಕ ಎಲ್ಲ ಸಮಾಧಾನವಾಗಿರ್ಬೇಕು ಅಂದ್ರೆ ಫಸ್ಟ್ ಯಹೂದ್ಯರಲ್ಲಿ ಏನಾಗಿರ್ಬೇಕು, ಸಮಾಧಾನ. ಯೆರೂಸಲೇಮ್ ಏನಾಗಿರ್ಬೇಕು, ಸಮಾಧಾನ ಶಾಂತಿ ಸ್ಥಾಪನೆ ಆಗಬೇಕು. ಯೆರೂಸಲೇಮ್ ಸಮಾಧಾನ ಶಾಂತಿ ಸ್ಥಾಪನೆ ಆಗಿಲ್ಲ ಅಂದ್ರೆ ಇಡೀ ಲೋಕದಲ್ಲಿ ಹೆಂಗೆ ಸಮಾಧಾನ ಇರಕ್ ಸಾಧ್ಯ ಅಂದ್ರ? ಅದು ಮಾತ್ರ ಅಲ್ಲ, ಯಹೂದ್ಯರ ಮೇಲೆ ದೇವ್ರ ಕೋಪ ಬಂದಿರ್ಬೇಕಾದ್ರೆ ಇಡೀ ಲೋಕ ಹೆಂಗೆ ಸಮಾಧಾನ ಇರಕ್ ಸಾಧ್ಯ ಅಂದ್ರೆ ಈ ವಚನನ ಅಥವಾ ಈ ದರ್ಶನ ಅರ್ಥ ಮಾಡ್ಕೊಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಈ 12ನೇ ವಚನದ ಹಿಡ್ದು 17ನೇ ವಚನದ ಅರ್ಥ ಏನ್ ಮಾಡಕ್ ಫಸ್ಟ್ ನಾವು ಅರ್ಥ ಮಾಡ್ಬೇಕು. ಅರ್ಥ ಮಾಡ್ಕೊಂಡ್ರೆ ಆ ದರ್ಶನ ಏನೋ, ಆ ಒಂದು ಕುದುರೆಗಳನ್ನೇನೋ, ಏನಕ್ಕೆ ಒಂದೊಂದಾಗಿ ಬಂತು ಈ ಬಣ್ಣಗಳು ಅಂತ ನಮ್ಗೆ ಕ್ಲೀನಾಗಿ ನಮ್ಗೆ ಅರ್ಥ ಆಗ್ತಾರೆ. ಅದರ ಸದಿ ನೋಡ್ಬೇಕಾದ್ರೆ ನಮ್ಗೆಲ್ಲರಿಗೂ ದೇವ್ರ ಪ್ಲಾನ್ ಚೆನ್ನಾಗ್ ಗೊತ್ತು. ಅದರ ದೇವ್ರ ಇಡೀ ಲೋಕಕ್ಕೆ ಏನ್ ಮಾಡಿದಾರೆ, ಒಂದು ಪ್ಲಾನ್ ನ ಮಾಡಿದಾರೆ ಕರೆಕ್ಟ. ಈ ಪ್ಲಾನ್ ನಲ್ಲಿ ಫಸ್ಟ್ ಯಾರು, ಯಹೂದ್ಯರು ಫಸ್ಟ್, ಅನ್ಯ ಜನಾಂಗದವ್ರು ಫಸ್ಟ್? ಯಹೂದ್ಯರು ಫಸ್ಟ್. ಅದರ ನೆಕ್ಸ್ಟ್ ಯಾರು, ಅನ್ಯ ಜನಾಂಗದವರು ಅಲ್ವರ. ಹಂಗಿರ್ಬೇಕಾದ್ರೆ ದೇವ್ರ ಯೋಜನೆಯಲ್ಲಿ ಮೊದಲು ಬರೋದು ಎಲ್ಲಾ ವಿಚಾರದಲ್ಲಿ ಯಾರು ಅಂತಂದ್ರೆ ಯಹೂದ್ಯರು. ನೆಕ್ಸ್ಟ್ ಬರೋದು ಯಾರು, ಅನ್ಯ ಜನಾಂಗದವರು. ಅದರ ಓದ್ಬಿಡ ವಚನ ಅಂತೀವಿ ರೋಮಾಪುರದಲ್ಲಿ 2ನೇ ಅಧ್ಯಾಯ 9 ಮತ್ತು 10. ರೋಮನ್ಸ್ 2nd chapter verse 9 and 10. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ನೋಡ್ರ, ಯಾರಿಗಂತೆ ಫಸ್ಟ್ ಕಷ್ಟ ಸಂಕಟ ಬರೋದು ಯಾರಿಗಂತೆ ಮೊದಲು? ಯಹೂದ್ಯರಿಗೆ. ಆಮೇಲೆ ನೆಕ್ಸ್ಟ್ ಯಾರಿಗಂತೆ? ಗ್ರೀಕರಿಗೆ. ಫಸ್ಟ್ ಬರೋದು ಇವ್ರಿಗೆ, ನೆಕ್ಸ್ಟ್ ಯಾರಂತೆ? ಗ್ರೀಕ್ಸ್ ಅಂದ್ರೆ ಯಾರು? ಜೆಂಟೈಲ್ಸ್, ಅನ್ಯ ಜನರು ಅಂತ ಬರ್ತಾರೆ. ಅದ್ರ ಅಂದ್ರೆ ಏನ್ರಿ, ಕಷ್ಟ ಸಂಕಟ ಬಂದ್ರು ಇವ್ರಿಗೆ ಮೊದಲು, ಸಮಾಧಾನ ಬರ್ಬೇಕಾದ್ರು ಕೂಡ ಯಾರು ಮೊದಲು? ಅವ್ರಿಗೆ. ಮುಂದಕ್ಕೆ ಅದೇ ಹೇಳ್ತಾರೆ, ಓದಿಂತಿ ಮುಂದಕ್ಕೆ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿ ಉಂಟಾಗುವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಯಹೂದ್ಯರಿಗೆ ಮೊದಲು, ಅನಂತರ ಯಾರಿಗೆ ಸಹ? ಗ್ರೀಕರಿಗೆ ಸಹ. ಅದರ ಅಂದ್ರೆ ಕೃಪೆ, ಸಮಾಧಾನ, ಶಾಂತಿ, ಭೂಮಿ ಎಲ್ಲ ಶಾಂತವಾಗಿದೆ, ಸುಮ್ಮನಿದೆ ಅಂತಂದ್ರೆ ಇದು ಫಸ್ಟ್ ಯಾರಿಗಾಗ್ಬೇಕು? ಯಹೂದ್ಯರಿಗೆ. ಆಮೇಲೆ ನೆಕ್ಸ್ಟ್ ಯಾರಿಗಾಗಬೇಕು? ಅನ್ಯ ಜನಾಂಗದವ್ರಿಗೆ. ಅದರ ಅನ್ಯ ಜನಾಂಗರೆಲ್ಲ ಸಮಾಧಾನ ಶಾಂತಿಯಿಂದ ಐತಿ. ಯೆರೂಸಲೇಮಲ್ಲಿ ಮಾತ್ರ ದೇವ್ರ ಕೋಪ ಇರಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ದೇವ್ರ ಯೋಜನೆಯಲ್ಲಿ ಫಸ್ಟ್ ಯಹೂದ್ಯರು, ನೆಕ್ಸ್ಟ್ ಏನ್ರಿ ಅನ್ಯ ಜನಗಳು ಅಲ್ವರ. ಅದಕ್ಕೆ ಇನ್ನೊಂದು ವಚನ ಕೂಡ ಹೋದ್ರ ಹೇಳ್ತಾರೆ, ಇಸ್ರೇಲ್ ಜನಗಳನ್ನ ತಳ್ಳಿ ಬಿಟ್ಟಿರೋದ್ರಿಂದ ಯಾರಿಗೆ ಕೃಪೆ ಬಂತು ಅಂತ ನೋಡ್ತೀವಿ ಅಂದ್ರೆ ಏನ್ರಿ, ಅನ್ಯ ಜನಕ್ಕೆ ಏನಾಯ್ತು ದೇವ್ರ ಕೃಪೆ ಬಂತು ಅಲ್ವರ. ಅನ್ಯ ಜನರನ್ನ ದೇವ್ರ ಸ್ವೀಕಾರ ಮಾಡಿದ್ರೆ, ಸಾರಿ ಯಹೂದ್ಯರ ತಿರ್ಗಾ ದೇವ್ರ ವಾಪಸ್ ಸ್ವೀಕಾರ ಮಾಡಿದ್ರೆ ಏನಾಗಬೇಕು? ಅನ್ಯ ಜನರಿಗೆ ಏನಾಗಬೇಕು? ಇನ್ನ ಒಂದು ದೊಡ್ಡ ಕೃಪೆ ಏನಾಗಬೇಕು ಬರ್ಬೇಕು. ಅದು ಓದಂತ ನೋಡಿ, ರೋಮನ್ಸ್ 11:15 ಓದಿ. ಆಮೇಲೆ ರೋಮನ್ಸ್ 11 chapter 26 ಇಂದ ಹಿಡಿದು 29 ವರೆಗೂ ಹೋದ್ರ. ಯಾಕೆಂದರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಓದಿಸ್ತಾರ? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲ. ನೋಡ್ರ, ಸತ್ತವರು ಏನ್ ಮಾಡ್ದಾಗಂತಲ್ಲಿ ಜೀವಿತವಾಗಿ ಎದ್ದು ಬಂದಂತಾಗ್ತದೆ ಅಂತ ಹೇಳ್ತಾರೆ. ಹಂಗಾರೆ ಏನು, ಯಹೂದ್ಯರಿಗೆ ತಳ್ಳಿ ಬಿಟ್ರೇನೆ ಯಾರು ಕೃಪೆ ಬಂದ್ಬಿಡ್ತಂತೆ? ಇಸ್ರೇಲ್ ಅನ್ಯ ಜನಾಂಗದವ್ರಿಗೆ ಕೃಪೆ ಬಂತಂತೆ, ಲೋಕದವ್ರಿಗೆ ಕೃಪೆ ಬಂತಂತೆ ಅಲ್ವರ. ಅಂದ್ರೆ ಇಸ್ರೇಲ್ ಜನಗಳ ದೇವ್ರು ಸ್ವೀಕಾರ ಮಾಡ್ಬಿಟ್ರೆ ಏನಾಗ್ಬೇಕು? ಸತ್ತವ್ರಲ್ಲ ಏನಾಗ್ಬೇಕು? ಎದ್ದು ಬಂದಂತೆ ಇರ್ಬೇಕು. ರೆಸರೆಕ್ಷನ್ ಏನಾಗಬೇಕು? ಸ್ಟಾರ್ಟ್ ಆಗೋ ರೀತಿ ಇರ್ಬೇಕು. ಅಂದ್ರೆ ಲೋಕ ಎಲ್ಲ ಸಮಾಧಾನವಾಗಿದ್ದು ಇಸ್ರೇಲ್ ಅಲ್ಲಿ ಹೆಂಗೆ ತೊಂದರೆ ಇರಕ್ ಸಾಧ್ಯ? ಅದಕ್ಕೆ ನೋಡಿ ಅಂತೀನಿ, ಅಂದ್ರೆ ಯಹೂದ್ಯರಿಗೆ ಮಾಡಿದಂತ ವಾಗ್ದಾನ ದೇವ್ರು ಯಾವತ್ತೋ
ಮರೆಯೋದಿಲ್ಲ. ರೋಮಾಪುರದಲ್ಲಿ 11ನೇ ಅಧ್ಯಾಯ, ರೋಮಾಪುರದಲ್ಲಿ 11ನೇ ಅಧ್ಯಾಯ 26ರಿಂದ 28ವರೆಗೂ ಓದಿದ್ದೀನಿ. ರೋಮಾಪುರದಲ್ಲಿ 11ನೇ ಅಧ್ಯಾಯ 26ರಿಂದ 28. ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಆಮೇಲೆ ಇಸ್ರೇಲ್ ಜನಗಳೆಲ್ಲರೂ ಏನಾಗ್ತಾರೆ? ರಕ್ಷಣೆ ಹೊಂದ್ತಾರೆ. ಅದ್ರ ಅಂದ್ರೆ ಫಸ್ಟ್ ರಕ್ಷಣೆ ಹೊಂದೋದು ಯಾರಿಗೆ ಅಂತಂದ್ರೆ ಏನಂತಾರೆ? ಇಸ್ರೇಲ್ ಜನಗಳಿಗೆ. ಯಾಕೆ ಮುಂದುವರಿಸ್ತಾರ? ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಜಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ಫಸ್ಟ್ ಮಾಡೋದು ಏನ್ ಮಾಡ್ತಂತೆ? ಯಾಕೋಬಲ್ಲಿರಂತ ಭಕ್ತಿಹೀನತೆ ಏನ್ ಮಾಡ್ತಂತಲ್ಲಿ ನಿವಾರಣೆ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರೆ? ಇಸ್ರೇಲ್ ಜನಗಳಿಗೆ ಮಾಡ್ತಾರೆ, ದೇವರು ರಕ್ಷಿಸ್ತಾರೆ ಅಲ್ವರ. ಹಂಗಿರ್ಬೇಕಾದ್ರೆ ಏನಕ್ಕಾಗಿ ಇಸ್ರೇಲ್ ಜನಗಳು ದೇವ್ರು ರಕ್ಷಿಸೋದು? ದೇವ್ರು ಹೇಳ್ತಾರಲ್ಲ, ಭೂಮಿಲಿ ಅಂತ ಎಲ್ಲಾ ಒಂದು ಜನಾಂಗದಲ್ಲಿ ಯಾರ್ದ ಮಾತ್ರ ಹಾತ್ಕೊಂಡಿದೀನಿ ಅಂತ ಹೇಳ್ತಾರೆ? ಇಸ್ರೇಲ್ ಜನಗಳು. ನಿಮ್ಮನ್ನ ಮಾತ್ರ ಏನ್ ಮಾಡ್ತೀನಿ? ಹಾತ್ಕೊಂಡಿದ್ದೀನಿ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ದೇವರು ಮೊದಲು ಇವ್ರನ್ನ ಹಾತ್ಕೊಂಡವ್ರೆ ಅಂತಂದ್ರೆ ಎಲ್ಲಾ ವಿಚಾರದಲ್ಲಿ ಏಟ್ ಕೊಡೋದು ಯಾರಿಗೆ? ಫಸ್ಟ್ ಇವ್ರಿಗೆ. ಕೃಪೆ ಕೊಡೋದು ಯಾರಿಗೆ? ಫಸ್ಟ್ ಇಸ್ರೇಲ್ ಜನಗಳು. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಯೋಜನೆಯಲ್ಲಿ ಇಸ್ರೇಲ್ ಯಾವತ್ತೇನ್ರಿ ಫಸ್ಟ್? ಯಾಕೆ? 29ನೇ ವಚನ ಅಲ್ಲಿ ಅದರಲ್ಲೇ 28 ಮತ್ತು 29 ರೋಮಾಪುರದಲ್ಲಿ 11ನೇ ಅಧ್ಯಾಯದಲ್ಲಿ 28 ಮತ್ತು 29 ಬೇಡವೆಂದದ್ದರಿಂದ ದೇವರು ನಿನಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆಣಿಸಿದ್ದಾನೆ. ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಹಾಮ, ಇಸಾಕ, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾರೆ. ಯಾರಂತೆ? ಯಾರ ನಿಮಿತ್ತವಾಗಿ ಪ್ರಿಯರಂತೆ ಎಣಿಸಿದ್ರಂತೆ? ಅಬ್ರಹಾಮ್, ಇಸಾಕು, ಯಾಕೋಬ್. ಯಾಕಂದ್ರೆ ಪಿತೃಗಳಿಗೆ ಮಾಡಿದ್ರು ದೇವರು ವಾಗ್ದಾನ ಮಾಡಿದ್ರು ಅಲ್ವ. ದೇವ್ರ ಅಬ್ರಾಮ್ಗೆ ಅಂತ ಮಾಡಿದ್ರು, ತಲೆ ಮೇಲೆ ಆಣೆ ಇಟ್ಕೊಂಡು ನಿನ್ನ ಸಂತತಿ ಮುಖಾಂತರ ಎಲ್ಲಾನೇ ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ. ಅಂದ್ರೆ ದೇವ್ರು ಮಾಡಿರಂತ ವಾಗ್ದಾನ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೋಡ್ಬೇಕಾದ್ರೆ ಏನ್ರಿ, ಅವ್ರು ಮಾಡಿರೋಂತ ವಾಗ್ದಾನ ಮುರಿಯೋದಿಕ್ಕೂ ಸಾಧ್ಯನೇ ಇಲ್ಲ. ಅದರಿಂದ ತಂದೆಗಳಿಗೆ ಮಾಡಿರೋಂತ ವಾಗ್ದಾನ ನಿಮಿತ್ತವಾಗಿ ಯಾವತ್ತೂ ದೇವ್ರಿಗೆ ಯಾರು ಫೇವ್ರೇಟ್ ಅಪ್ಪ ಅಂತಂದ್ರೆ ಇಸ್ರೇಲ್ ಜನಗಳೇನ್ರಿ ಫೇವ್ರೇಟ್ ಅಲ್ರ. ಹಂಗೆ ಅದಕ್ಕೆ ದೇವರು ಒಂದ್ಸತಿ ಪ್ರಾಮಿಸ್ ಮಾಡ್ಬಿಟ್ರೆ ಏನ್ರಿ ತಿರ್ಗಾ ಏನ್ ಮಾಡೋದಿಲ್ಲ, ಅದನ್ನ ಚೇಂಜ್ ಮಾಡಿದ್ರೆ. ಅದೇ ಹೇಳ್ತಾ ಇರೋದು 29ನೇ ವಚನ ಓದಿ ಅಂತೀನಿ. 29ರಲ್ಲಿ ಏನ್ ಹೇಳ್ತಾ ಓದಿ? ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದಕ್ಕೂ ಪಶ್ಚಾತ್ತಾಪ ಪಡೋದಿಲ್ಲ ಅಲ್ವರ. ಏನೋ ಪಶ್ಚಾತ್ತಾಪ ಪಡೋದಿಲ್ಲ ಅಂತಂದ್ರೆ ಯಾರೋ ಒಬ್ರಿಗೆ ಗಿಫ್ಟ್ ಕೊಟ್ಬಿಟ್ಟ ಅಂದ್ರೆ ಅಯ್ಯೋ ಅವ್ರು ನಮ್ಗೆ ಶತ್ರು ಆಗ್ಬಿಟ್ರೆ ಏನ್ ಮಾಡ್ತಾರೆ? ಇವ್ರಿಗೆ ಯಾಕಪ್ಪ ನಂಗೆ ಗಿಫ್ಟ್ ಕೊಡೋಕೆ ಕೊಡಬಾರ್ದಾಗಿತ್ತು ಅಂತ ಹೇಳ್ತಾರಲ್ಲ, ಆತರ ದೇವ್ರೇ ಮಾಡೋದಿಲ್ಲ ಅಂತೆ. ದೇವ್ರ ಆತರ ಪಶ್ಚಾತ್ತಾಪ ಪಡೋದೇ ಇಲ್ವಂತ. ಒಂದ್ಸಲಿ ಕೊಟ್ಟ ಮೇಲೆ 100% ಏನ್ ಮಾಡ್ತಾರೆ ದೇವ್ರು? ಅದರ ಮಾಡೇ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಯೋಜನೆಯಲ್ಲಿ ಯಾವತ್ತು ಯಾರಪ್ಪ ಫಸ್ಟ್ ಅಂತ ನೋಡ್ತಾರೆ? ಇಸ್ರೇಲ್ ಜನಗಳು ಫಸ್ಟ್. ಅದ್ರ ಅಂದ್ರೆ ಈ ದರ್ಶನದಲ್ಲಿ ನಾವು ಏನ್ ಅರ್ಥ ಮಾಡ್ಕೊಬೇಕು, ಹೆಂಗ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ನಾವು ಔಟ್ ಟು ಸ್ಟಡಿ ದ ಬೈಬಲ್ ಅಂತ ನಾವು ಕ್ಲಾಸ್ ಓದಿದ್ರಿ. ಅಂದ್ರೆ ಬೈಬಲ್ ಹೆಂಗ್ ಓದೋದು ಅಂತಂದ್ರೆ, ಬೈಬಲ್ ಏನೋ ಪ್ರಶ್ನೆ ಬಂದ್ರೆ ಇದು ಎಲ್ಲಿ ಉತ್ತರ ಹುಡುಕ್ಬೇಕು? ಬೈಬಲ್ ಅಲ್ಲಿ ಉತ್ತರ ಹುಡುಕ್ಬೇಕು ಅಲ್ವ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಸತ್ಯವೇದದಲ್ಲಿ ಏನ್ ಮಾಡಿ ನೀವು ಹುಡುಕಿ ಏನ್ ಮಾಡಿ ನೀವು ಓದಿರಿ ಅಂತ ಅಂದ್ಬಿಟ್ಟು ಅಲ್ವ. ನಾವೇನ್ ಮಾಡ್ತೀವಿ? ಈ ಪ್ರಶ್ನೆಗೆ ಸತ್ಯವೇದ ಹುಡುಕೋದ್ಬೇಕು. ಯಾಕೆ ಈ ತರ ಮೊದಲು ಎಲ್ಲಾ ಜನಾಂಗ ಬಗ್ಗೆ ಸಮಾಧಾನ ಅಂತ ಕೊಟ್ಟಿದ್ರು, ನೆಕ್ಸ್ಟ್ ಇಸ್ರೇಲ್ ಬಗ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಇದೇ ತರ ಬೈಬಲ್ ನಲ್ಲಿ ದೇವರು ಇದ್ರ ಬಗ್ಗೆ ಎಲ್ಲರೂ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ನಾವೇನ್ ಮಾಡಿ ಹುಡುಕ್ಬೇಕು ಅಲ್ಲರ. ಏನಂತಂದ್ರೆ ಜಕರ್ಯ 1ನೇ ಅಧ್ಯಾಯ 12ರಿಂದ 17ನೇ ವಚನದ ಇರೋಂತ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಏನಕ್ಕಾಗ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಜಕರ್ಯ 8ನೇ ಅಧ್ಯಾಯದಲ್ಲಿ ದೇವರು ಬ್ಯೂಟಿಫುಲ್ ಆಗಿ ನಮ್ಗೆ ಏನ್ ಮಾಡೋದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಾರೆ. ಅದನ್ನ ನಾವೇನ್ ಮಾಡೋಣ ಓದೋಣ. ಜಕರ್ಯ 8ನೇ ಅಧ್ಯಾಯದಲ್ಲಿ ವಚನ 1ರಿಂದ ಹಿಡಿದು 3ವರೆಗೂ ಓದ್ಕೊಂಡ್ ಬಂದಿದ್ದೀನಿ. ಸೇಮ್ ಇವಾಗ ಜಕರ್ಯ 1ನೇ ಅಧ್ಯಾಯದಲ್ಲಿ 12ರಿಂದ 17 ಏನ್ ಬಂತು, ಇದೇ ಮ್ಯಾಟರ್ನ 8ನೇ ಅಧ್ಯಾಯದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಡ್ತಾರೆ. ಏನು ಅಂತ ಓದೋಣ, ಓದಿದ್ದೀನಿ. ಜಕರ್ಯ ಏನ್ರಿ ಜಕರ್ಯ 8ನೇ ಅಧ್ಯಾಯ ವಚನ 1ರಿಂದ 3 ಮೊದಲು ಓದಿ. ಸೇನಾಧೀಶ್ವರ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ನೋಡ್ರ ಏನ್ ಹೇಳ್ತಾರೆ? ಜಿಯೋನಿಗೆ ಏನಾಯ್ತಂತೆ? ಅವಮಾನವಾಯ್ತಲ್ಲ ಅಂತಬಿಟ್ಟು ಬಹಳವಾಗಿ ಏನ್ ಮಾಡ್ತಿದ್ದ ನಾನು ಕುದಿಯುತ್ತೇನೆ. ಇದೇ ಮಾತನ್ನ ಏನ್ ಮಾಡಿದ್ದು ಜಕರ್ಯ 1ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ದ? ಅಲ್ಲಿ ಐ ಆಮ್ ಜೆಲಸ್ ಫಾರ್ ಎಂತಾರೆ ಜೆರುಸಲೇಮ್ ಸೇಕ್ ಅಂತ ಹೇಳ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ಅತಿ ರೋಷಗೊಂಡು ಕುದಿಯುತ್ತೇನೆ. ಯೆಹೋವನು ಇಂತೆನ್ನುತ್ತಾನೆ, ನಾನು ಚೀಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು, ಆಗ ಯೆರೂಸಲೇಮು ಸುಬ್ರತಾ ನಗರಿ ಅನಿಸಿಕೊಳ್ಳುವುದು. ನೋಡ್ರ, ದೇವರು ಯೆರೂಸಲೇಮಲ್ಲಿ ಭಯಂಕರ ಕೋಪವಾಗಿದ್ರು ಅಂತ ಹೇಳ್ತಾರೆ. ಆದ್ರೆ
ನೆಕ್ಸ್ಟ್ ಏನ್ ಹೇಳ್ತಾರೆ, ಅದೇ ಒಂದು ಯೆರೂಸಲೇಮ್ ಕಡೆಗೆ ದೇವ್ರೇ ಮಾಡ್ತಾರೆ ವಾಪಸ್ ಕೃಪೆನ ಕೊಡ್ತಾರಂತೆ. ಕೊಟ್ಟವಾಗ ಆ ನಗರ ಎಂತ ನಗರ ಆಗ್ಬಿಡ್ತಾರೆ ಅಂತಂದ್ರೆ, ಎಂತ ನಗರ ಅಂತದ ಅಲ್ವರ ನೋಡ್ಬೇಕಾದ್ರೆ ದ ಸಿಟಿ ಆಫ್ ಏನ್ರಿ ಟ್ರೂತ್ ಅಲ್ವರ. ಸೊ ಸತ್ಯದ ನಗರವಾಗಿರ್ತಾರೆ, ಸಮಾಧಾನದ ನಗರವಾಗಿರ್ತಾರೆ ಅಂತ ಹೇಳ್ತಾರೆ. ಇವಾಗ ಓದಿದ್ದೀನಿ 7ನೇ ವಚನ ಹಿಡಿದು 8ನೇ ವಚನ, 7 ಮತ್ತು 8. ಅಂದ್ರೆ ದೇವ್ರು ಏನಕ್ಕೆ ಇಸ್ರಾಯೇಲ್ಯರಿಗೆ ಕೋಪ ನೋಡಿಸಿದ್ರು? ಸೇನಾಧೀಶ್ವರ ಯೆಹೋವನು ಎನ್ನುತ್ತಾನೆ, ಇಗೋ ನಾನು ನನ್ನ ಜನರನ್ನು ಮೂಡಣ ದೇಶದಿಂದಲೂ ಕಡುವಣ ದೇಶದಿಂದಲೂ ಪಾರು ಮಾಡಿ ಹೊರಗೊಳಿಸುವೆನು. ಅವರು ಯೆರೂಸಲೇಮಿನೊಳಗೆ ವಾಸವಾಗಿರುವರು. ಸತ್ಯ ಸಂಧತೆಯಿಂದಲೂ ಸದ್ಧರ್ಮದಿಂದಲೂ ಅವರು ನನಗೆ ಪ್ರಜೆಯಾಗಿರುವರು. ಹೆಂಗಿರ್ತಾರಂತೆ ಪ್ರಜೆಯಾಗಿ? ಅಂದ್ರೆ ಸ್ಕ್ಯಾಟರ್ ಆಗಿರೋಂತ ಇಸ್ರೇಲ್ ಜನಗಳನ್ನ ವಾಪಸ್ ದೇವ್ರೇ ಮಾಡ್ತಾರೆ, ತಿರ್ಗಾ ಇವಾಗ ಇಸ್ರೇಲ್ ಸೇರಿಸ್ತೇವೆ. ನೋಡಲ್ಲ ಮೊದಲನೇ ಪಟ್ಟದ ನೋಡ್ಬೇಕು ನೋಡಿದ್ರೆ ಇಸ್ರೇಲ್ ಜನಗಳು ಏನ್ ಮಾಡೋದು, ದೇವ್ರು ಚೆದರ್ಸ್ಬಿಟ್ರು ಅಲ್ದ್ರ. ಆ ಮಗು ಏನಾಗೋಯ್ತು, ಸತ್ತೋಯ್ತು. ಸತ್ತೋಗಿರೋಂತ ಮಗುನ ತಂದ್ಬಿಟ್ಟು ಎಲ್ಲಿಡ್ತಾರೆ ಅವ್ರ ತಾಯಿ? ಎಲೀಶನ ಒಂದು ಮಂಚದ ಮೇಲೆ ಅಲ್ರ. ಎಲೀಶಾ ಅಂತಂದ್ರೆ ಯಾರು ಅಂತಂದ್ರೆ ಪಿತೃಗಳಿಗೇನ್ರಿ ಛಾಯೆ. ಪಿತೃಗಳೇ ಮಂಚ. ಮಂಚ ಅಂದ್ರೆ ಏನು ಬೈಬಲ್ ಅಲ್ಲಿ ಅರ್ಥ? ರೆಸ್ಟ್. ಏನ್ ವಿಶ್ರಾಂತಿ ಅದೇನು? ಮರಣ. ಏನು ಗೊತ್ತಾ, ಆಕ್ಚುಲಿ ನಮ್ಮ ಫೇತ್ ಬೈಬಲ್ ನಲ್ಲಿ ಬೆಡ್ ಅಂತಾನೆ ಅಂದ್ರೆ ಫೇತ್. ಅದಕ್ಕೆ ಹೇಳ್ತಾರ, ಆ ರಾತ್ರಿಯಲ್ಲಿ ಇಬ್ರು ಮನುಷ್ಯರು ಏನ್ ಮಾಡ್ತಿರ್ತಾರೆ, ಹಾಸಿಗೆ ಒಂದೇ ಹಾಸಿಗೆ ಮೇಲೆ ಮಲ್ಗಿರ್ತಾರೆ. ಒಬ್ಬರದ್ದು ಏನ್ ಮಾಡ್ತಾರೆ, ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರದ್ದು ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಎಲ್ಲಾರು ಇವತ್ತು ಲೋಕದಲ್ಲಿ ಒಂದೊಂದು ನಂಬಿಕೆಯಲ್ಲಿ ಏನ್ ಮಾಡ್ತಾವ್ರೆ, ಮಲ್ಗವ್ರೆ ಅಲ್ರ. ಇಬ್ರು ಜನ ಒಂದೇ ನಂಬಿಕೆಯಲ್ಲಿ ಇರ್ತಾರೆ. ಅದ್ರಲ್ಲಿ ಒಬ್ಬ ಜನ ಆಗಲ್ಲ, ಸಮಾಧಾನ ಸಿಕ್ಕಲ್ಲ. ಸಮಾಧಾನ ಸಿಗದಿರ್ಬೇಕಾದ್ರೆ ಏನ್ ಮಾಡ್ತಾರೆ ದೇವ್ರು ಅಲ್ಲಿಂದ ತೆಗೆದು ಏನ್ ಮಾಡ್ತಾರೆ, ಸಮಾಧಾನ ಸಿಗಂತ ಬೆಡ್ಗೆ ಏನ್ ಮಾಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ರ. ಅಂದ್ರೆ ಬೆಡ್ ಅಂದ್ರೆ ಫೇತ್. ಏನ್ಷನ್ ಓದಿಸಲು ಏನ್ ನಂಬಿಕೆ ಇತ್ತೋ ಇದೇ ನಂಬಿಕೆಗೆ ವಾಪಸ್ ತಿರ್ಗಾ ಬಂದು ಯಾರು ಸೇರಿಸ್ತಾರೆ, ಆ ಮಗುನ್ ಏನ್ ಮಾಡ್ತಾರೆ, ಸತ್ತೋಗಿರೋ ಮಗುನ್ ಏನ್ ಮಾಡ್ತಾರೆ ತಂದು ಸೇರಿಸ್ತಾವಾಗ ಆ ಪಿತೃಗಳು ಅವ್ರ ಮೇಲೆ ಮಲ್ಕೊಂಡಾವಾಗ, ಅಂದ್ರೆ ಪಿತೃಗಳು ಎಲ್ಲ ಗುಣಲಕ್ಷಣಗಳನ್ನ ಅವ್ರಿಗಿರಂತ ಹೀಟ್ ಟೆಂಪರೇಚರ್ ಎಲ್ಲ ಇವ್ರಿಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಸತ್ತೋಗಿರಂತ ಇಸ್ರೇಲ್ ಜನ ಏನಾಗ್ತಾರೆ, ವಾಪಸ್ ಜೀವಂತ ಹೋಗ್ಬೇಕು. ಅದಕ್ಕೆ ಎಜಿಕಲ್ಗೆ ಅಂತಂದ್ರು ಏನ್ ಕೇಳ್ತಾರೆ, ಮನುಷ್ಯ ಕುಮಾರನೇ, ಸನ್ ಆಫ್ ಮ್ಯಾನ್ ಅಲ್ವರ, ಇದು ಈ ಒಣಗೋಗಿರಂತ ಎಲುಬುಗಳು ಬದುಕ್ಬೋದಾ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ? ಎಜಿಕಲ್. ಏನ್ಷನ್ ಓದಿ ಪಿತೃಗಳು ಕೇಳ್ತಾರೆ, ಬದುಕ್ಬೋದಾ ಅಂತಾರೆ. ನೀನೇ ಬಲ್ಲೆನೋ ದೇವ್ರೆ ಅಂತ ಹೇಳ್ಬೇಕು. ಶ್ವಾಸಕ್ಕೆ ನುಡಿ ಅಂತ ಹೇಳ್ತಾರೆ. ನುಡ್ದವಾಗ ಆ ಮಗುಗೆ ಏನ್ ಕೊಟ್ಟತೆ, ಬಾಯಿಗೆ ಬಾಯಿ ಟಚ್ ಮಾಡಿದ್ರು, ಕಣ್ಣಿಗೆ ಕಣ್ ಟಚ್ ಮಾಡಿದ್ರು ಅಲ್ರ, ಕೈಗೆ ಕೈ ಏನ್ ಮಾಡಿದ್ರು ಅಲ್ರ. ಅದೇ ಮೀನಿಂಗ್ ಅಂತಂದ್ರೆ ಇಸ್ರೇಲ್ ಇವತ್ತು ಟೋಟಲಿ ಡೆಡ್ ಬಾಡಿ. ಕಣ್ಣು ಕೆಲಸ ಮಾಡಲ್ಲ, ಕಿವಿರೋ ಕೆಲಸ ಮಾಡ್ತಾ ಇಲ್ಲ. ಯಾವ ವಿಚಾರದಲ್ಲಿ? ಕಣ್ಣಿದ್ರು ಕೇಳಿಸ್ತಾ ಇಲ್ಲ, ಕಣ್ಣಿದ್ರು ನೋಡ್ತಾ ಇಲ್ಲ, ಕಿವಿ ಇದ್ರೆ ಏನ್ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಕೈ ಇದ್ರು ದೇವ್ರಿಗೆ ಏನ್ ಮಾಡ್ತಾ ಇಲ್ಲ, ಕ್ರಿಯೆಗಳು. ಏನ್ಷನ್ ಓದಿಸಿ ಯಾವಾಗ ಇವಾಗ ಕಾಂಟ್ಯಾಕ್ಟ್ ಬರ್ತಾರೋ, ಟಚ್ ಆಗ್ತಾರೋ, ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾ ಗೊತ್ತಾ, ಇಸ್ರೇಲ್ ಜನಗಳಿಗೆಲ್ಲ ಇವ್ರ ತರಾನೇ ಫಂಕ್ಷನ್ ಮಾಡಕ್ ಏನ್ ಮಾಡ್ತಾರೆ, ಅಲ್ಲಿ ಕೃಪೆ ಕೊಡ್ತಾ. ಅದಕ್ಕೆ ಹೇಳ್ತಾರೆ ನಾನು ತಿರ್ಗಾ ಯೆರೂಸಲೇಮಿಗೆ ಏನ್ ಮಾಡ್ತೀನಿ, ನಾನು ಸೇರ್ತೀನಿ. ಏನ್ ಮಾಡ್ತಾರೆ, ಎಲ್ಲಾ ಕಡೆ ಛದ್ರೋಗಿರಂತ ಎಲ್ಲಾ ಇಸ್ರೇಲ್ ಜನಗಳು ಏನ್ ಮಾಡ್ತೀನಿ, ವಾಪಸ್ ಅದೇ ಭೂಮಿಗೆ ನಾನು ಇವಾಗ ಸೇರಿಸ್ತಿಂತಾರೆ. ಹಾಗಾದ್ರೆ ಏನ್ ಮೀನಿಂಗು, ಯಹೂದ್ಯರಿಗೆ ದೇವ್ರ ಕೋಪ ನೋಡ್ಸಿದ್ರು. ಏನಕ್ಕಾಗಿ ನೋಡ್ಸಿದ್ರು? ಸ್ವಲ್ಪ ವರ್ಷಗಳಿಗೆ ನೋಡ್ಸಿದ್ರು. ಅದೇ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ, ಇವಾಗ ಕೃಪೆ ಕೊಟ್ಟು ಏನ್ ಮಾಡ್ತಾರೆ, ವಾಪಸ್ ಇವಾಗ ತರ್ತಾರಂತೆ. ಹೆಂಗ್ ತರ್ತಾರಂತೆ ಮುಂದಕ್ಕೆ ಓದಿ. ಅವರು ನನಗೆ ಪ್ರಜೆಯಾಗಿರುವರು, ಹಾಗೆಯೇ ನಾನು ಅವರಿಗೆ ದೇವರಾಗಿರುವೆನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ದೇವಾಲಯವನ್ನು 13th ವರ್ಷ 13ರಿಂದ 15 ಓದಿ ಇವಾಗ. ಯಹೂದ ಕುಲವೇ, ಇಸ್ರಾಯೇಲ್ ವಂಶವೇ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತು, ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು. ನೋಡ್ರಿ ಹೇಳ್ತಾರೆ, ನಿಮ್ಮನ್ನ ಹೆಂಗೆ ಎಲ್ಲಾ ಕಡೆ ಶಾಪದ ಮಾತಾಗಿ ಮಾಡ್ಬಿಟ್ಟು ಇದೇ ತರ ಬರುವಂತ ದಿನದಲ್ಲಿ ಹೆಂಗ್ ಮಾಡ್ತೀನಿ, ನಿಮ್ನೆಲ್ಲ ಏನ್ ಮಾಡ್ತೀನಿ, ಆಶೀರ್ವಾದದ ಒಂದು ಮಾತಾಗಿರ್ಬೇಕು. ಇಸ್ರೇಲ್ ಒಂದು ಬ್ಲೆಸ್ಸಿಂಗ್ ಆಗಿರ್ಬೇಕು. ಆತರ ಏನ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ನೆಕ್ಸ್ಟ್ ನಾನು ಮುಂದಕ್ಕೆ ಹೋಗಿ. ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಪಿತೃಗಳು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಷ್ಕರುಣಿಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲೂ ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೆ. ನೋಡ್ರ, ಏನಕ್ಕೆ ದೇವ್ರ ಕೋಪಗೊಂಡ್ರು ಅಂತ ಹೇಳ್ತಾರೆ ನೋಡಿ. ರೀಸನ್ ಇಲ್ಲಿ ಏನಂದ್ರೆ ಪಿತೃಗಳು ಏನ್ ಮಾಡೋದು, ದೇವ್ರಿಗೆ ಇವಾಗ ಸಿಟ್ಟೆಬ್ಬಿಸಿದ್ರು ಅಲ್ರ. ಅದಕ್ಕೆ ಬೈಬಲ್ ನೋಡ್ತೀವಿ ಗೊತ್ತಾ, ಏನಂತಾರೆ, ರಾಜ್ಯಗಳ ಬಗ್ಗೆ ಹೇಳ್ಬೇಕಾದ್ರೆ ರಾಜ್ಯಗಳೆಲ್ಲ ತಪ್ಪು ಕೆಲಸ ಮಾಡ್ಬಿಟ್ಟು ದೇವ್ರಿಗೆ ಏನ್ ಮಾಡೋದಂತೆ, ಕೋಪ ಬರ್ಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ, ಇಸ್ರೇಲ್ಗಳಿಗೆ ದೇವ್ರು ಏನಕ್ಕಪ್ಪ ಶಿಕ್ಷೆ ಕೊಟ್ಟಿದ್ರೆ, ಪಿತೃಗಳೆಲ್ಲ ಸೇರ್ಬಿಟ್ಟು ದೇವ್ರ ಚಿತ್ತಿಗೆ ವಿರುದ್ಧವಾಗಿ ಏನ್ ಮಾಡಿದ್ರು, ನಡ್ಕೊಟ್ಟಿವಿ. ದೇವ್ರು ಹೇಳ್ತಾರೆ, ಅದೇ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತೀವಿ, ವಾಪಸ್ ಇವಾಗ ದೇವರ ಕೃಪೆ ಕೊಟ್ಬಿಟ್ಟು ಏನ್ ಮಾಡ್ತೀವಿ, ವಾಪಸ್ ಏನ್ ಮಾಡ್ತೀನಿ, ಇವಾಗ ದೇವ್ರ ಕಡೆಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಕೇಳ್ತಾರೆ, ಈ 70 ವರ್ಷಗಳ ದೇವ್ರ ಕೋಪವಾಗಿದ್ಯಲ್ಲ ದೇವ್ರ, ಇನ್ನ ಎಷ್ಟು ವರ್ಷವರೆಗೂ ಯಾಕೆ ನೀನು ಕೋಪವಾಗಿರ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ದೇವ್ರು ಹೇಳ್ತಾರೆ, ಇವಾಗ ನಾನು ರಿಪೆಂಟ್ ಆಗಿ ಏನ್ ಮಾಡ್ತೀನಿ,
ಯೆರೂಸಲೇಮ್ಗೆ ಏನ್ ಮಾಡ್ತೀನಿ, ಸಮಾಧಾನ ಶಾಂತಿನ ಕೊಡ್ತೀನಿ ಅಂತ ಹೇಳ್ತಾರೆ. 15ನೇ ವಚನ ಇಷ್ಟಾರ. ಹೆದರಬೇಡಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನ, ನ್ಯಾಯವನ್ನು ಸ್ಥಾಪಿಸಿರಿ. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ. ಸುಳ್ಳು ಸಾಕ್ಷಿಗೆ ಎಂದು ಸಂತೋಷ ಪಡಬೇಡಿರಿ. ಓಕೆ, ಸರಿ. ಇವಾಗ ನೀವು ವರ್ಸ್ 20 ಇಂದ 23 ವರೆಗೂ ಓದಿ. ಅದ್ರ 15th ವರ್ಸ್ ಓದೋದಲ್ಲ ನೀವು, ವರ್ಸ್ 20 ಇಂದ 23 ವರೆಗೂ ಓದಿ ಅಂತೀನಿ. ಸೇನಾಧೀಶ್ವರ ಯೆಹೋವನಿಗೆ ಇಂತೆನ್ನುತ್ತಾನೆ, ಇನ್ನು ಮುಂದೆ ಜನಾಂಗಗಳು, ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವುದು. ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನ ಆಶ್ರಯಿಸಿಕೊಳ್ಳುವುದಕ್ಕೂ ಹೋಗೋಣ, ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ನೋಡ್ರ, ಇನ್ನು ಮುಂದಕ್ಕೆ ಯೆರೂಸಲೇಮ್ನ ಎಲ್ಲಾ ಒಂದು ಜನಾಂಗದಿಂದ ಸೇರಿಸಿ ಅಲ್ಲಿ ಸಮಾಧಾನ ಸ್ಥಾಪನೆ ಮಾಡಿದ್ಮೇಲೆ ಹೆಂಗಪ್ಪ ಇರ್ತಾರೆ ಅಂತಂದ್ರೆ, ದೇವರು ಏನ್ ಹೇಳ್ತಾರೆ, ಇದನ್ನ ನೋಡ್ಬಿಟ್ಟು ಇಸ್ರೇಲ್ ಅಲ್ಲಿ ಸಮಾಧಾನ ಸ್ಥಾಪನೆ ನೋಡ್ಬಿಟ್ಟು ಮಿಕ್ಕಿದ ಎಲ್ಲಾ ಜನಗಳು ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾರಂತೆ, ಸೇನಾಧೀಶ್ವರ ಅಂತ ಯೆಹೋವನ ಹುಡುಕಿ ಎಲ್ಲಿಗೆ ಬರ್ತಾರಂತೆ, ಯೆರೂಸಲೇಮಿಗೆ ಬರ್ತಾರಂತೆ. ಬಂದ್ಬಿಟ್ಟು ಏನ್ ಮಾಡ್ತಾರಂತೆ, ಓದಿ ಮುಂದಕ್ಕೆ. ಹೀಗೆ ಬಹುದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರ ಯೆಹೋವನು ಹೀಗೆ ಇನ್ನೆನ್ನುತ್ತಾನೆ, ಈ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳಾದವರಾದ 10 ಜನರು ಯೆಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಿಮ್ಮ ಕಿವಿಗೆ ಬಿದ್ದಿದೆ, ನಮ್ಮ ಕಿವಿಗೆ ಬಿದ್ದಿದೆ ಅಂತ ಹೇಳ್ತಾರೆ. ಅದ್ರ ಅವಾಗ ಏನ್ ಹೇಳ್ತಾರೆ, ಸೇನಾಧೀಶ್ವರ ಅಂತ ಯೆಹೋವನ ಹುಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರ್ತಾರೆ, ಇಸ್ರೇಲಿಗೆ ಬರ್ತಾರೆ. ಯಾಕೆ, ಇಸ್ರೇಲ್ ಅಲ್ಲಿ ದೇವ್ರ ಸಮಾಧಾನ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದನ್ನ ನಾವೇನ್ ಮಾಡ್ತೀವಿ, ನಾವು ಇದನ್ನ ಹುಡ್ಕೊಂಡ್ ಬರ್ತೀವಿ ಅಂತ ಅಂದ್ಬಿಟ್ಟು ಇಡೀ ಎಲ್ಲಾ ಲೋಕದ ಎಲ್ಲಾ ಜನಾಂಗಗಳು, ಅನ್ಯ ಜನಾಂಗದವರು ಅಲ್ವಾ, ಅನ್ಯ ಜನಾಂಗದವರು ಯಾರ ಕಡೆ ಬರ್ತಾರಂತೆ ಹುಡುಕಿ, ಇಸ್ರೇಲಿಗೆ ಬರ್ತಾರೆ. ಅಂದ್ರೆ ಇಸ್ರೇಲ್ ಅಲ್ಲಿ ಫಸ್ಟ್ ಏನಾಗಿರ್ಬೇಕು, ಸಮಾಧಾನ ಅಲ್ವಾ ಇರ್ಬೇಕು. ಅದನ್ನ ನೋಡ್ಬಿಟ್ಟೆ ಮಿಕ್ಕಿದ ಅನ್ನ ಜನಾಂಗದವರು ಎಲ್ಲ ಹೋಗ್ಬಿಟ್ಟು ಎಲ್ಲಿಗೆ ಬರಕ್ ಸಾಧ್ಯ ಅಲ್ವಾ. ಹಂಗಾರೆ ದೇವ್ರ ಯೋಜನೆಯಲ್ಲಿ ಅದಕ್ಕೆ ಹೇಳೋದು, ಯಾವತ್ತು ಇಸ್ರೇಲ್ ಫಸ್ಟ್ ಅನ್ಯ ಜನಾಂಗದ ಏನ್ರಿ ನೆಕ್ಸ್ಟ್ ಅದ್ರ. ಹಂಗಾರೆ ಇಲ್ಲಿ ಜಕರ್ಯದಲ್ಲಿ ಈ ಒಂದು ದರ್ಶನ ಡಿಕೋಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಈ ಕಾನ್ಸೆಪ್ಟ್ ನ ಉಲ್ಟಾ ಪಲ್ಟಾ ಏನ್ ಮಾಡೋದು ನಾವು ಓದ್ಬೇಕು. ಅಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ, ಮೊದಲು 12ರಿಂದ 17ನೇ ವಚನ ನಾವು ಓದ್ಬಿಟ್ಟು ಅದಾದ ನಂತರ 8ರಿಂದ 11ನೇ ವಚನದ ಅಪ್ಲಿಕೇಶನ್ ಏನ್ ಮಾಡ್ಬೇಕು ನಾವು ಇವಾಗ ಹಾಕಿದ್ರೆ ಈ ವಿಷನ್ ಏನು ಅಂತ ನಮ್ಗೆ ಬ್ಯೂಟಿಫುಲ್ ಆಗಿ ಏನಾಗ್ತದೆ, ನಮ್ಗೆ ಡಿಕೋಡ್ ಆಗ್ತಾರೆ. ಅಂದ್ರೆ ಅದನ್ನ ಈ ತರ ಇದೆಯಾ ಬರೋದು, ಏನೋ ಅಪ್ಸೈಡ್ ಡೌನ್ ಮಾಡೋದು, ಕೆಡೆ ಬರೆದಿರಂತ ವಚನ ಮೇಡ ಹಾಕೋದು, ಮೇಡ ಬರೋಂತ ವಚನ ಕೆಡ ಹಾಕೋದು ಎಲ್ಲ ಬೈಬಲ್ ಇದೆಯಾ ಅಂದ್ರೆ ಎಸ್ ಇದೆ. ನಾವೆಲ್ಲಿ ಓದಿದ್ರಿ, ಇದು ಬೇಸಿಕ್ ಕ್ಲಾಸಲ್ಲಿ ಓದಿರಿ, ಅನ್ಯ ಭಾಷೆಗಳು ಅದ್ಭುತಗಳಂತ ಕ್ಲಾಸಲ್ಲಿ ಅಲ್ವರ. ಯೋವೇಲ್ 2ನೇ ಅಧ್ಯಾಯ 28 ಮತ್ತು 29 ವಚನ ಏನಂತ ಓದಿದಿರಿ. 28ರಲ್ಲಿ ಏನ್ ಹೇಳ್ತಾರೆ, ದೇವರು ಇಡೀ ಲೋಕದಲ್ಲಿ ಅಂತ ಎಲ್ಲಾ ಮನುಷ್ಯ ಮೇಲೆ ತನ್ನ ಪವಿತ್ರ ಆತ್ಮನ ಸುರಿಸ್ತಾರೆ. ಅವಾಗ ಜನಗಳು ಏನ್ ಮಾಡ್ತಾರೆ, ದಿವ್ಯ ದರ್ಶನಗಳು ನೋಡ್ತಾರೆ, ಕನ್ಸುಗಳನ್ನ ನೋಡ್ತಾರೆ ಅಂತ ಹೇಳೋರೆ. ಇದು ಹೇಳ್ಬಿಟ್ಟು 29ನೇ ವಚನದಲ್ಲಿ ಏನ್ ಹೇಳ್ತಾರೆ ಏನ್ರಿ, ಆ ದಿನದಲ್ಲಿ ದಾಸಿಯರುಗಳು ಕೂಡ ಅವ್ರ ಮೇಲೆ ಕೂಡ ಏನ್ ಮಾಡ್ತೀನಿ, ನಾನು ಪವಿತ್ರ ಆತ್ಮವನ್ನು ಸುರಿಸ್ತೀನಿ ಅಂತ ಹೇಳ್ತಾ ಇದಾರ. ಇವಾಗ 28ನೇ ವಚನದಲ್ಲಿ ಏನ್ ಅಂದ್ಬಿಟ್ರು, ಇಡೀ ಎಲ್ಲಾರ ಮೇಲೆ ಏನ್ ಮಾಡ್ತೀನಿ, ಪವಿತ್ರ ಆತ್ಮನ ಸುರಿಸ್ತೀನಿ ಅಂತ ಹೇಳಿದ್ಮೇಲೆ 29ನೇ ವಚನದಲ್ಲಿ ತಿರ್ಗಾ ಯಾಕೆ ದಾಸರ ಮೇಲೆ ಹಾಕ್ತೀನಿ ಅಂತ ಹೇಳ್ಬೇಕು ಅದರ. ಎಲ್ಲಾರ ಮೇಲೆ ಹಾಕಿದ್ಮೇಲೆ ಸ್ಪೆಷಲ್ ಆಗಿ ಇವ್ರ ಮೇಲೆ ಹಾಕ್ಬೇಕು ಅಂತ ಅವಶ್ಯಕತೆ ಏನಿದೆ. ಅದಕ್ಕೆ ಆಕ್ಚುಲಿ ಈ ವಚನ ಅಪ್ಸೈಡ್ ಡೌನ್ ಅಂದ್ರೆ 29ನೇ ವಚನದ ಅಪ್ಲಿಕೇಶನ್ ಮೊದಲು ಬರ್ಬೇಕು, 28ನೇ ವಚನದ ಅಪ್ಲಿಕೇಶನ್ ಏನಾಗಬೇಕು ಅನಂತರ ಬರ್ಬೇಕು. ಇವಾಗ ಸುವಾರ್ತೆ ಆಗುತ್ತಲ್ಲಿ ದೇವ್ರು ಎಲ್ಲರ ಮೇಲೆ ಪವಿತ್ರಾತ್ಮನಾಗಿಲ್ಲ, ಹಾಕಿದ್ರೆ ಎಲ್ಲರ ಮೇಲೆ ಪವಿತ್ರಾತ್ಮ. ಯೋಚನೆ ಮಾಡಿದ್ದೆ ಅಂದ್ರೆ ಅದ್ ನೋಡ್ಬೇಕಾದ್ರೆ ಲೋಕಂತ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಏನಾಗಿಲ್ಲ, ಪವಿತ್ರಾತ್ಮ ಹಾಕಿದ್ರೆ ನಿರ್ಧಾರಗಳು ಇರ್ತಾ ಇಲ್ಲ ಅಲ್ವರ. ಅದ್ ನೋಡಿ ಇವಾಗ ನಾವೆಲ್ಲ ಏನಾಗಿದೆ, ಒಟ್ಟಿಗೆ ಸೇರಿದಿರಿ. ಯಾಕೆ ಹೇಳಿ, ಒನ್ ಮೈಂಡ್, ಒನ್ ಸ್ಪಿರಿಟ್. ಅದ್ರ ಏನಕ್ಕಾಗಿ ಬಂದಿದ್ರಿ, ಒಂದ್ ಸ್ಪಿರಿಟ್ ಅಲ್ಲಿ ಅದರ ಸಭೆ ಕೂಡದಲ್ಲ ಏನಂತಾರೆ, ಬಿಟ್ಬಿಡೋದ ರೀತಿಯಲ್ಲಿ ನಾವೇನ್ ಮಾಡ್ಬಿಡ್ದು, ಕೆಲವು ಜನ ಬಿಟ್ಬಿಡೋ ರೀತಿಯಲ್ಲಿ ನಾವು ಬಿಟ್ಬಿಡ್ಬಾರ್ದು. ಯಾಕಂದ್ರೆ ಕಾಲ ಸಮೀಪವಾಗಿ ನೋಡ್ಕೊಂಡು ಒಬ್ಬೊಬ್ರು ಏನ್ ಮಾಡ್ತೀವಿ ಇವಾಗ ಪ್ರೋತ್ಸಾಹ ಪಡಿಸಿ ಅಂತ ಹೇಳೋಣ. ನಾವು ಕರೆದಿರೋದು ಏನಕ್ಕೆ ಅಂತಂದ್ರೆ ಒಬ್ಬರು ಎಂಕರೇಜ್ ಆಗಿ ಫೇತ್ ಅಲ್ಲಿ ಏನಾಗಬೇಕು, ಸ್ಟ್ರಾಂಗ್ ಆಗಿದೆ. ಇವಾಗ ಇದೇ ತರ ಮೆಂಟಾಲಿಟಿ ಲೋಕದಲ್ಲಿ ಎಲ್ಲರಿಗೂ ಐತಾ ಅಲ್ವರ. ಸೊ ನೋಡ್ಬೇಕಾದ್ರೆ ಅದಕ್ಕೆ ಹೇಳೋದು, ಇವಾಗ ಎಲ್ಲಾರ ಮೇಲೆ ಪವಿತ್ರಾತ್ಮ ಹಾಕಿಲ್ಲ. ಇವಾಗ ಹಾಕಿರೋದು ಯಾರ ಮೇಲೆ, ದಾಸಿಯರ ಮೇಲೆ. ಕಾನ್ಸಿಕ್ರೇಷನ್ ಯಾರು ಮಾಡಿತಾರೋ ಆ ಮಕ್ಳುಗಳ ಮೇಲೆ ಮಾತ್ರ ಏನ್ ಮಾಡಿ ಪವಿತ್ರಾತ್ಮ ಇವಾಗ ದೇವ್ರು ಇವಾಗ ಹಾಕಿರೋದು. ಮುಂದೆ ಬರೋಂತ ಯುಗದಲ್ಲಿ ಇಡೀ ಲೋಕ ಜನಗಳ ಮೇಲೆ ಮಾಡ್ತಾರೆ ಪವಿತ್ರಾತ್ಮ ಆಗ್ತಾರೆ. ಇದಕ್ಕೆ ಬೈಬಲ್ ಪ್ರೂಫ್ ಇದೆ. ಅದರ ಇದು
ಇದು ನೋಡಿದ್ರೆ ಯಾವ ಸ್ಟೋರಿ ಅಂತ ನೋಡಿದ್ರೆ ಇದು ಯಾವ ಸ್ಟೋರಿ ಯಾರಿಗ ಗೊತ್ತಾ? ಇದು ಯಾವ ಕಾಮಿಕ್ ಪುಸ್ತಕದಲ್ಲಿ ಬಂದಿದೆ ಇದು? ಬೈಬಲ್ ಇರೋದು ಎಲ್ಲಿರೋದು? ಏನಪ್ಪ ನೀವೆಲ್ಲ ನೋಡಿದ್ರೆ ಯಾವ ಬೈಬಲ್ ಬ್ರದರ್ ಹೇಳ್ತಾರದು ಅಂತ ಹೇಳಂಗಿದೆ ಅಲ್ವರ? ಎಲ್ಲ ಬೈಬಲ್ ಅಲ್ಲಿ ಇರೋದು, ನಿಮ್ ಕೈಲಿರೋ ಬೈಬಲ್ ಇರೋದು. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 37-40 ವಚನ ಮನೇಲಿ ಬರ್ತಾರೆ. ದಯವಿಟ್ಟು ಮನೇಲಿ ಏನ್ ಮಾಡಿದ್ವಿ ಓದಿ. ಏನಂತ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಗಿಡಿಯೋನ್ನ ದೇವ್ರೇ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಮಿಡಿಯನ್ ಮೇಲೆ ಯುದ್ಧಕ್ಕೆ ಹೋಗೋದಿಕ್ಕೆ. ಅವಾಗ ಗಿಡಿಯೋನ್ಗೆ ಏನಾಗ್ಬಿಡ್ತಾರೆ, ಡೌಟ್ ಆಗ್ಬಿಡ್ತಾರೆ. ಅಲ್ಲ ದೇವ್ರ ನೀನೇ ನಂಗೆ ಕರ್ಕೊಂಬಿಟ್ಟು ಏನ್ ಪ್ರೂಫು ಅಂತ ಕೇಳ್ತಾರೆ. ಅದಕ್ಕೆ ಏನಪ್ಪ ನಿಂಗೆ ಏನ್ ಬೇಕು ಅಂತ ಕೇಳೋ ಅಂತ ಹೇಳ್ತಾರೆ. ಸರಿ ದೇವ್ರ ಒಂದು ಸ್ಪಂಜಿನ ಹಿಡಿತೀನಿ, ಅದರ ಏನ್ ಮಾಡ್ಲಿ, ಹಿಮ ಏನಾಗ್ಲಿ ಬೀಳ್ಲಿ. ಹಿಮ ಬೀಳ್ಬೇಕಾದ್ರೆ ಬರೀ ಸ್ಪಂಜ್ ಮೇಲೆ ಮಾತ್ರ ಬಿದ್ದಿರ್ಲಿ, ನೆಲ ಎಲ್ಲ ಏನಾಗ್ಲಿ ಒಣಗಿರ್ಲಿ ಅಂತ ಹೇಳ್ತಾರೆ. ಸರಿ ಅದೇ ತರ ಮಾಡ್ತಾರೆ. ಅದೇ ತರ ಆಗಿದ್ಮೇಲೆ ಇವ್ರಿಗೆ ಡೌಟ್ ಆಗ್ಬಿಡ್ತಾರೆ. ಅದರ ಯಾಕೆ ಇದು ಆಗೋದು ಸಹಜ. ಅದರ ಮಂಜಿಗಿಂಜಿ ಬಂತು ಅಂದ್ರೆ ಒಂದು ಬಟ್ಟೆ ಇಟ್ರೆ ಬಟ್ಟೆ ಒದ್ದಾಗೋದು ಸಹಜ. ನೆಲ ಎಲ್ಲ ಒಣಗಿರ್ತದೆ, ಅದೇನಕ್ಕೆ ಓಕೆ. ಆದ್ರೆ ದೇವ್ರ ಈ ಸ್ಥಿತಿ ಉಲ್ಟಾ ಮಾಡುವ, ಏನೋ ನೆಲ ಎಲ್ಲ ಏನಾಗಿರ್ಲಿ ಒದ್ದೆ ಆಗಿರ್ಲಿ ಮಂಜಿಂದ, ಆದ್ರೆ ಆ ಒಂದು ಸ್ಪಂಜ್ ಮಾತ್ರ ಏನಾಗಿರ್ಲಿ ಒಣಗಿರ್ಲಿ. ಇದು ಮಾಡಕ್ ತುಂಬಾ ಕಷ್ಟ. ಅದಕ್ಕೆ ಹೇಳ್ತಾರೆ ಈಗ ಮಾಡು ಅಂತ ಹೇಳ್ಬೇಕು. ದೇವ್ರ ಏನ್ ಮಾಡ್ತಾರೆ, ಆಯ್ತು ನೀ ಇದನ್ನು ಕೇಳಿದ್ಯಾ, ಇದು ನಿನ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರ ಇದೇನ್ ಮೀನಿಂಗ್ ಅಂದ್ರೆ, ಇವಾಗ ದೇವ್ರು ನೋಡಿ ಸ್ಪಂಜಿಗೆ ಮಾತ್ರ ಹಿಮಾನ ಸುರಿಸ್ತಾರೆ. ಪವಿತ್ರ ಆತ್ಮ ಕೀರ್ತನೆ 133 ಹೇಳ್ತಾರಲ್ಲ, ಪವಿತ್ರ ಆತ್ಮನ ಹಾಕ್ತಾರೆ ಬರೀ ದೇವ್ರ ಮಕ್ಳುಗಳ ಮೇಲೆ ಮಾತ್ರ. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರ ಮೇಲೆ ಹಾಕ್ತಾರೆ. ಅವಾಗ ಯಾರ ಮೇಲೆ ಹಾಕಲ್ಲ, ದೇವ್ರ ಮಕ್ಳ ಮೇಲೆ ಹಾಕಲ್ಲ. ಯಾಕೆ ಹಾಕಲ್ಲ? ದೇವ್ರ ಮಕ್ಳು ಇಲ್ಲಿ ಇರೋಲ್ಲ. ನಾವೆಲ್ಲ ಇದ್ರೆ ನಮ್ಗೆ ಹಾಕ್ಬೋದು, ನಾವೆಲ್ಲ ಇಲ್ಲಿ ಇರಲ್ಲ ಅಂದ್ರೆ ಅದಕ್ಕೆ ಏನ್ ಪವಿತ್ರಾತ್ಮ ಕೊಡ್ತಾರೆ ಇವಾಗ ತಗೊಬೇಕು. ಇನ್ನು ಅವಾಗ ತಗೊಂತಿದ್ರೆ ಏನಿಲ್ಲ, ಚಾನ್ಸ್ ಇಲ್ಲ. ಇದು ಏನಕ್ಕೆ ಕೇಳಿದೆ ಅಂದ್ರೆ, ಇವಾಗ ಕೆರಡಂತ ವಚನನ ಮೇಡೆ ಹಾಕಿ ಓದೋದು ಅಥವಾ ಮೇಡೆ ಅಂತ ವಚನ ಕೆಡೆ ಹಾಕ್ಬಿಟ್ಟು ಓದೋದಕ್ಕೆ ಕಾನ್ಸೆಪ್ಟ್ ಅರ್ಥ ಆಯ್ತಾರೆ. ಅದಕ್ಕೆ ನೋಡಿ ನಾವು ಬೈಬಲ್ ಏನ್ ಹೇಳ್ತೀರಾ ಅದಕ್ಕೆ ಏನಿರ್ಬೇಕು, ಪ್ರೂಫ್ ಇರ್ಬೇಕಾದ್ರೆ ಅದನ್ನ ನೋಡ್ಬೇಕ್ರೆ ಜೆಕರ್ಯನ ಬರ್ದಂತ ಒಂದು ಪ್ರವಾದಿಯಲ್ಲಿ ಕೂಡ ನೋಡ್ಬೇಕ್ರೆ ಏನಂತಂದ್ರೆ, ಈ ಕಾನ್ಸೆಪ್ಟ್ ಅಪ್ಸೈಡ್ ಡೌನ್ ಓದ್ಬೇಕು, ಅಪ್ಲಿಕೇಶನ್ ಮಾಡ್ಬೇಕು. ಓದೋದಂದ್ರೆ ಏನು, ಅಪ್ಲಿಕೇಶನ್. ಅದರ ಅಲ್ಲಿ ಇರೋದಂಗೆ ಹಂಗೆ ಇದ್ ಮಾಡ್ಬೇಕು. ಅದನ್ನ ಅಪ್ಲೈ ಮಾಡ್ಬೇಕಾರೆ, ಪ್ರಾಫಸಿಗಳನ್ನ ಅಪ್ಲೈ ಮಾಡ್ಬೇಕಾದ್ರೆ ಇದ್ರೆ ಮಾಡಕ್ ಅಪ್ಲೈ ಮಾಡಕ್ಕೆ. ಇವಾಗ ಏನ್ ಮಾಡೋಣ, ಈ ದರ್ಶನ ಏನು ಅಂತ ನಾವೇನ್ ಮಾಡೋಣ, ಡಿಕೋಡ್ ಮಾಡೋಣ ಅಲ್ವರ? ಅದಕ್ಕೆ ನೋಡಿ ಇವಾಗ ಬೈಬಲ್ ಹೆಂಗ್ ಅರ್ಥ ಮಾಡ್ಕೊಡೋದು, ಹೆಂಗೆ ಒಂದು ಬೈಬಲ್ ಅಂತ ರಹಸ್ಯವಾಗಿರೋದು ಹೆಂಗೆ ನಾವು ಏನಂತಾರೆ ಬಿಡಿಸಿ ಓದ್ಬೇಕು ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅದ್ರ ಅದಕ್ಕೆ ಹೇಳ್ತಲ್ಲ, ಯೋಹಾನ ಗ್ರಂಥದ ಮಾಡಿ ಹುಡುಕಿ ನೀವೇನ್ ಮಾಡಿ ಓದ್ರಿ, ಎಲ್ಲವೂ ಜೊತೆ ಜೊತೆ ಆಗಿರ್ಬೋದು, ಒಂದು ಏನಿಲ್ವಂತೆ ಇಲ್ಲದಿರೋದು. ಅದರ ಜೊತೆ ಇಲ್ಲದೇ ಇರೋದು ಎಲ್ಲರೂ ಹೇಳ್ತಾರೆ, ಉತ್ತರ ಇದ್ದೇ ಇರ್ತಲ್ಲ. ಇವ್ರು ನೋಡಿ ಬೆಳಿಗ್ಗೆ ಕೂಡ ನೋಡಿರಿ ಸಬ್ಜೆಕ್ಟ್ ಅಲ್ರ, ಹೆಂಗಿತ್ತ ಸಬ್ಜೆಕ್ಟ್. ಎಲಿಶಾ ಅಂದ್ರೆ ಯಾರೋ, ಅದರ ಆ ಸ್ತ್ರೀ ಅಂದ್ರೆ ಯಾರೋ, ಆ ಮಗು ಅಂದ್ರೆ ಯಾರೋ, ಸತ್ತೋಗಿರೋದು ಏನರ್ಥ, ಸೂರ್ಯ. ಅದರ ಏನಕ್ಕೆ ಸೂರ್ಯ ಬಂತು, ಎಲ್ಲೋ ಕೆಲಸ ಮಾಡ್ತಾರೆ. ಇವೆಲ್ಲ ಬೈಬಲ್ ದೇವ್ರು ಅವೆಲ್ಲ ಅಷ್ಟೊಂದೆಲ್ಲ ಇಂಟ್ರಿಕೇಟ್ ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟವರ. ಕೋಲ್ ತೊಗೊಂಡೋಗಿಟ್ರು, ಯಾಕೆ ಹಿಂಗೆ ಇಡು ಅಂತಾರು, ಮೂಗ್ ಟಚ್ ಮಾಡೋ, ಕಣ್ಣು ಟಚ್ ಮಾಡೋರು. ಇವೆಲ್ಲ ಬೈಬಲ್ ಏನಿದೆ ಅರ್ಥಗಳು ಇದೆ ಕೊಟ್ಟವ್ರೆ ಇರ್ತಾರೆ. ಇದ್ರಲ್ಲಿ ನಮ್ಮೆಲ್ಲ ಒಂದು ಪ್ರೋತ್ಸಾಹಕ್ಕಾಗಿ ಏನ್ ಮಾಡೋದು ದೇವ್ರು ನಮ್ಗೆ ಇವಾಗ ಕೊಟ್ಟಾರೆ ಎಲ್ಲರ. ಅದಕ್ಕೆ ನೋಡೋದು ಇದು ಅರ್ಥ ಏನು ಅದರ ಮೊದಲನೇದಾಗಿ ನೋಡ್ಬೇಕಾದ್ರೆ ಇನ್ನೊಂದ್ಸರಿ ಆ ಒಂದು ದರ್ಶನ ಏನ್ ಮಾಡೋದು ನಾವು ಇನ್ನೊಂದ್ಸರಿ ಓದಿ ಇವಾಗ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅದರದ ಅಂಶಗಳನ್ನ ಬಿಡಿಸಿ ನಾನು ನೋಡೋಣ. ಅದರ ಓದೋಣ ಅಂತೀನಿ. ಜೆಕರ್ಯ 1ನೇ ಅಧ್ಯಾಯ ವಚನ 8 ಓದಿದ್ದೀನಿ. ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು, ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ನೋಡ್ರ, ತಗ್ಗಿನಲ್ಲಿರಂತ ಸುಗಂಧ ಒಂದು ವೃಕ್ಷಗಳ ನಡುವೆ ಅಂತ ಬಂದು ನಿಂತಿದ್ದನು ಅಂತ ಹೇಳ್ತಾರೆ. ಇವಾಗ ತಗ್ಗು, ಅದರ ತಗ್ಗು ಅಂದ್ರೆ ಏನಪ್ಪಾ ಅಂತಾನೆ ಸಾಮಾನ್ಯ ನೋಡ್ಬೇಕು. ತಗ್ಗು ಅಂತಾರೆ ಏನು ಅಂದ್ರೆ ಒಂದು ಎಂತಾರೆ ಕೆಳದಲ್ಲಿರೋಂಥ ಸ್ಥಳ. ಅದರ ಅಂದ್ರೆ ಎತ್ತರವಾದ ಸ್ಥಳ ಪಕ್ಕದಲ್ಲಿದೆ, ಇದೇ ಇದೆ ತಗ್ಗು ಕೆಳಗಡೆ. ಅಂದ್ರೆ ಏನಪ್ಪಾ ಆಕ್ಚುಲಿ ತಗ್ಗು ಅಂತಾರೆ ಬೈಬಲ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ವ್ಯಾಲಿ ಅಂತ ಹೇಳ್ತಾರೆ. ವ್ಯಾಲಿ ಅಂದ್ರೆ ಸುತ್ತಲೂ ಏನಾಗಿದೆ, ಬೆಟ್ಟಗಳು ಇರ್ತಾರೆ. ಈ ತಗ್ಗಲ್ಲಿ ಏನಾಗಿದೆ ಅಂದ್ರೆ ವೃಕ್ಷಗಳು ಏನಾಗಿದೆ, ಅದು ಎಂತ ವೃಕ್ಷಗಳು ಅಂತ ಅಂದ್ಬಿಟ್ರೆ ಸುಗಂಧ ವೃಕ್ಷಗಳು ಅಂತ ಹೇಳ್ತಾರೆ. ಆ ವೃಕ್ಷಗಳ ನಡುವೆ ಕೆಂಪು ಕುದುರೆಲಿರಂತ ಮನುಷ್ಯ ಮಾಡದ ಬಂದು ನಿಂತ್ಕೊಂತಾರಂತೆ. ಇದೆಲ್ಲ ಆಗದು ಯಾವಾಗ, ನೈಟ್ ಅಲ್ಲಿ. ಓಕೆನ್ರಾ? ಸರಿ, ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಇವ್ರು ಹಿಂದೆ 3 ಬಣ್ಣಗಳ್ತಾರೆ ಅಂತ ಕುದುರೆಗಳೇಂತಲ್ಲಿ ಅಲ್ಲಿ ಬಂದತ್ತೆ. ಯಾರು, ಕೆಂಪು, ಕಪಿಲ, ಆಮೇಲೆ ಏನ್ರಿ ಬಿಳಿ ಕುದುರೆ ಬಂತದಲ್ವ. ಇವಾಗ ನಮ್ಗಿರತಾನೆ ಅವ್ರು ಡೌಟ್ ಕೇಳ್ತಾರೆ, ಏನ್ ಸಮಯ ಇದು ಅಂತ ಹೇಳ್ಬೇಕಾದ್ರೆ ಉತ್ತರ ಕೊಡ್ತಾರೆ. ಇದು ಏನ್ರಿ ಓದಿ 10ನೇ ವಚನ 10. ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದವನು, ಇವರು ಲೋಕ ಸಂಚಾರಾರ್ಥವಾಗಿ ಯೆಹೋವನಿಂದ ಕಳಿಸಲ್ಪಟ್ಟ ಲೋಕವನ್ನು ಸಂಚಾರ ಮಾಡೋದಕ್ಕಾಗಿ ಯೆಹೋವನಿಂದ ಕಳಿಸಿಕೊಟ್ಟಲ್ಪಟ್ಟವರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಇದು ಯಾರು ಕಳ್ಸಿಕೊಟ್ಟಿದ್ದಾರೆ, ದೇವ್ರ ಏನ್ ಮಾಡೋದಂತೆ ಕಳ್ಸಿಕೊಟ್ಟಾರೆ. ಲೋಕನೆಲ್ಲ ಏನ್ ಮಾಡೋದಕ್ಕೆ, ಸಂಚಾರ ಮಾಡೋದಕ್ಕೆ. ಇವ್ರು ಬಂದು ರಿಪೋರ್ಟ್ ಕೊಡ್ತಾರೆ. ಏನಂತ ರಿಪೋರ್ಟ್ ಕೊಡ್ತಾರೆ, ಆ ಸುಗಂಧ ವೃಕ್ಷದ ನಡುವೆ ಇರೋಂಥ ಮನುಷ್ಯನ್ಗೆ ಬಂದು ಏನ್ ಲಾಸ್ಟ್ ರಿಪೋರ್ಟ್ ಕೊಡ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಮಾಡಿದ್ರಿ, ಲೋಕನೆಲ್ಲ ಸಂಚರಿಸಿದ್ರೆ ಭೂಮಿ ಏನಾಗಿದೆ,
ಸುಮ್ಮನೆ ಏನಾಗಿದೆ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಎಂತ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದೇನ್ ಅರ್ಥ ಇದು ಅದರ ನೋಡಿ. ಮೊದಲನೇ ನೋಡ್ಬೇಕಾದ್ರೆ ಈ ಒಂದು ವಿಷನ್ ಎಲ್ಲಿ ನಡೆಯೋದು ಅಂತ ನೋಡ್ಬೇಕಾದ್ರೆ ಒಂದು ತಗ್ಗಲ್ಲಿ ಏನಾಗ್ತದೆ ಅಲ್ಲಿ ನಡೀತಾರೆ. ಅದರ ಸುತ್ತಲೂ ಏನಿದೆ ಪರ್ವತಗಳು ಏನಾಗಿದೆ ಅಲ್ಲಿದೆ. ಅದರ ಇವಾಗ ನಾವೇನ್ ನೋಡ್ತೀರಿ ಸುತ್ತಲೂ ಪರ್ವತ ಅದರ ಸೆಂಟ್ರಲ್ ಏನಾಗಿದೆ ಒಂದು ತಗ್ಗಿದೆ. ಅದರ ಇವಾಗ ಬೈಬಲ್ ಅಲ್ಲಿ ಬೆಟ್ಟ ಗುಡ್ಡ ಪರ್ವತ ಅಂದ್ರೆ ಏನು? ರಾಜ್ಯಗಳು. ಅದ್ರ ಹಂಗಾರೆ ಈ ಒಂದು ದರ್ಶನನೇ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ದೇವ್ರ ರಾಜ್ಯದಲ್ಲಿ ನಡಿಬೇಕಾರೆ ನಡೆಯುವಂತ ವಿಚಾರದ ಬಗ್ಗೆನೇ ಮಾಡ್ತದಲ್ಲಿ ಎಲ್ಲಿ ಹೇಳ್ತಾರೆ. ಅದೇನಂದ್ರೆ ಈ ತಗ್ಗು ಎಲ್ಲಪ್ಪ ಇದೆ ಅಂದ್ರೆ ಸುತ್ತಲೂ ಬೆಟ್ಟ ಇದೆ, ನಡುವೆ ಇರೋದೇನ್ರಿ ಈ ಒಂದು ತಗ್ಗು. ಅಲ್ಲ ಆಯ್ತು ನೋಡ್ಬೇಕ್ರೆ ಏನ್ರಿ ದೇವರ ರಾಜ್ಯದ ಸುತ್ತಲೂ ಅಂದ್ರೆ ಏನು ದೇವರ ರಾಜ್ಯ ಸುತ್ತಲೂ ಇರ್ತಾರೆ. ದೇವರ ರಾಜ್ಯದ ನಡುವೆ ದೇವರ ರಾಜ್ಯ ಭೂಲೋಕ ಸ್ಥಾಪನೆ ಆಗ್ಬೇಕ್ರೆ ಅದ್ರಲ್ಲಿ ಅದ್ರ ಒಳಗಡೆ ನಡೆಯುವಂತ ಒಂದು ಕೆಲಸನೇ ಇಲ್ಲಿ ಏನ್ ಮಾಡ್ತೀನಿ ಬ್ಯೂಟಿಫುಲ್ ಆಗಿ ನೋಡ್ತಿರೋದು. ಅದಕ್ಕೆ ನೋಡ್ಬೇಕು ಆ ಕಡೆ ಈ ಕಡೆ ಗುಡ್ಡಗಳು ಬೆಟ್ಟ ಗುಡ್ಡಗಳು. ಅದರ ಏನಂದ್ರೆ ದೇವರ ರಾಜ್ಯಕ್ಕೆ ಎಷ್ಟು ಭಾಗಗಳಿದೆ? ಎಷ್ಟು ಭಾಗ ಇದೆ ದೇವರ ರಾಜ್ಯಕ್ಕೆ? 2 ಭಾಗ ಇದೆ. ಅದರ ಒಂದು ಏನಪ್ಪ ನೋಡ್ತೀನಿ ಅಂತಂದ್ರೆ ಒಂದು ಇನ್ವಿಸಿಬಲ್ ಕಿಂಗ್ಡಮ್, ಇನ್ನೊಂದು ವಿಸಿಬಲ್ ಕಿಂಗ್ಡಮ್. ಅದರ ಪರಲೋಕದ ಒಂದು ರಾಜ್ಯ ಇದೆ, ಭೂಲೋಕದ ಒಂದು ರಾಜ್ಯ ಇದೆ. ಅದರ ಸೊ ಈ ಪರಲೋಕದ ರಾಜ್ಯ ಭೂಲೋಕದ ರಾಜ್ಯದ ನಡುವೆ ಅದರ ಈ ಒಂದು ರಾಜ್ಯ ಭೂಲೋಕದ ಸ್ಥಾಪನೆ ಆಗಿರ್ಬೇಕಾದ್ರೆ ಅದ್ರ ಒಳಗಡೆ ಅದ್ರ ನಡುವೆ ಆಗಂತ ವಿಚಾರನೇ ಏನ್ ಮಾಡೋದಿಲ್ಲ ನಮ್ಗೆ ಬ್ಯೂಟಿಫುಲ್ ಆಗಿ ಏನ್ ಮಾಡೋದು ದರ್ಶನ ನಮ್ಗೆ ನೋಡ್ತಾರೆ. ಅಲ್ರ ಸೊ ಅದಕ್ಕೆ ಏನಪ್ಪಾ ಇದು ಹೆಂಗ್ ಡಿಕೋಡ್ ಮಾಡೋದು ಅಂತಂದ್ರೆ ಮೊದಲು ನಾವ್ ಏನಪ್ಪಾ ಕಂಡುಹಿಡಿಬೇಕು ಅಂದ್ರೆ ಈ ಸುಗಂಧ ಒಂದು ವೃಕ್ಷ ಅಂದ್ರೆ ಏನು ಅಂತ ನಾವ್ ನೋಡಪ್ಪ ನಾವ್ ಕಂಡುಹಿಡಿಬೇಕು. ಅಂದ್ರ ಅದಕ್ಕೆ ಮಿಟಲ್ ಟ್ರೀಸ್ ಅಂದ್ರೆ ಅರ್ಥ ಏನು ಅಂತ ನೋಡಕ್ ಇವಾಗ ನಾವ್ ತೆಗಿಬೇಕು. ಅದ್ರ ಬೈಬಲ್ ನಾವು ಓದ್ಬೇಕು ಅಂದ್ರೆ ಬೈಬಲ್ ಡಿಕೋಡ್ ಮಾಡ್ಬೇಕು. ನೀವೆಲ್ಲ ಏನ್ರಿ ನಿಮ್ಗೆಲ್ಲ ಒಂದು ಏನ್ತಾರೆ ಇದು ಸಾಂಪಲ್ ಹೆಂಗೆ ಬೈಬಲ್ ಓದ್ಬೇಕು ಅಂತ ಅಲ್ರ ನೋಡಿ. ಮಿಟಲ್ ಟ್ರೀಸ್ ಅಂದ್ರೆ ಏನು ಅಂತ ನಾವೇನ್ ಮಾಡಕ್ ಸತ್ಯವೇದಲ್ಲಿ ಇವಾಗ ನಾವು ಹುಡುಕ್ಬೇಕು. ಅಂದ್ರೆ ಏನದು ಮಿಟಲ್ ಟ್ರೀಸ್ ಅಂತಂದ್ರೆ ಈ ಒಂದು ಸುಗಂಧ ವೃಕ್ಷಕ್ಕೆ ಅನೇಕ ಒಂದು ಕ್ವಾಲಿಟಿ ಚೆನ್ನಾಗಿದೆ ಇದೆ. ಮೊದಲನೇದಾಗಿ ಬಂದ್ಬಿಟ್ಟು ಇದು ಯಾವತ್ತೂ ಅಂತ ಒಣಗ್ದಿರಂತ ಮರ, ಎವರ್ ಗ್ರೀನ್ ಟ್ರೀ ಅಲ್ರ. ಆಮೇಲೆ ಇದಕ್ಕೆ ಏನಾಗಿದೆ ಅಂದ್ರೆ ಬಿಳಿ ಹೂವುಗಳೇನಾಗಿದೆ ಅಲ್ಲಿದೆ. ಆಮೇಲೆ ಇದು ಒಳ್ಳೆ ಇದು ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಸುಗಂಧ ವೃಕ್ಷ ಅಂದ್ರೆ ಸುಗಂಧ ವಾಸನೆ ಏನಾಗ್ತದೆ ಇದು ಬರ್ತದೆ. ಆಮೇಲೆ ಇದು ಒಳ್ಳೆ ನೆರಳು ಏನ್ ಮಾಡ್ತದೆ ನಮ್ಮ ಹೆಂಗ ನಮ್ದು ಹೊಂಗೆ ಮರ ನೋಡಿದಿರಾ ನಮ್ ಇಂಡಿಯಾದಲ್ಲಿ ಆ ತರ ಅದರ ಏನ್ರಿ ಆ ತರ ಒಂದು ಟ್ರೀ ಅಂತ ಏನ್ ಮಾಡೋದು ಒಂದು ಎವರ್ ಗ್ರೀನ್ ಟ್ರೀ ಅಂತ ಏನ್ ಮಾಡ್ಬೋದು ಅಲ್ಲಿ ಏನ್ ಹೇಳ್ಬೋದು ಅದರ. ಸೊ ಅದಕ್ಕೆ ಸುಗಂಧ ವೃಕ್ಷ ಒಂದು ಮರ ಅಂತಂದ್ರೆ ಏನಂದ್ರೆ ಎವರ್ ಗ್ರೀನ್ ಟ್ರೀ. ಯಾವಾಗ ಇಸ್ರೇಲ್ ಏನಾಗ್ತಾ ಇರ್ಲಿಲ್ಲ ಇದು ಒಣಗ್ತಾ ಇರಲ್ಲ. ಆಮೇಲೆ ಬಿಳಿ ಹೂಗಳಿರೋದು, ಒಳ್ಳೆ ಸ್ಮೆಲ್ ಬರೋದು, ಆಮೇಲೆ ಒಳ್ಳೆ ಏನ್ರಿ ಒಂದು ಒಳ್ಳೆ ನೆರಳು ಏನ್ ಮಾಡೋದು ಇದು ಕೂಡ. ಅದಕ್ಕೆ ಇಸ್ರೇಲ್ ಅಲ್ಲಿ ಇದನ್ನ ಏನಕ್ಕಾಗಿ ಯೂಸ್ ಮಾಡೋರು ಅಂತಂದ್ರೆ ಏನ್ರಿ ಒಂದು ನೀತಿ ನ್ಯಾಯ ಸತ್ಯತೆಗೆ ಏನ್ ಮಾಡೋರು ಒಂದು ಸೂಚನೆಗೆ ಏನ್ ಮಾಡೋರು ಅಂತ ಅಲ್ಲಿ ಇಸ್ರೇಲ್ ಅಲ್ಲಿ ಮಾಡೋರನ್ನ ಅದನ್ನ ಯೂಸ್ ಮಾಡೋರು. ಅದರ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ ಇಸ್ರೇಲ್ ಜನಗಳಿಗೆ ಏನ್ ಮಾಡೋರು ಅಂದ್ರೆ ಒಂದು ಗುಡಾರದಲ್ಲಿ ನೀವೇನ್ ಮಾಡಿ ವರ್ಷಕ್ಕೆ ಒಂದ್ ದಿನ ನೀವೇನ್ ಮಾಡ್ಬೇಕು ಒಂದು ಟೆಂಟ್ ಹಾಕೊಂಡು ನೀವೇನ್ ಮಾಡ್ಬೇಕು ಅಲ್ಲಿ ವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಏನ್ ಟೆಂಟು ಟೆಂಟ್ ಏನ್ ಟೆಂಟ್ ಗೊತ್ತಾ? ಇಸ್ರೇಲ್ ಜನಗಳಿಗೆ ವರ್ಷಕ್ಕೊಂದ್ಸತಿ ಒಂದು ಬೂತ್ಗಳಲ್ಲಿ ಏನ್ ಮಾಡಿ ನೀವು ಇರ್ರಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಕಾಣಿಸಲ್ಲಿ ಚಪ್ರ ಹಾಕೊಂಡು ಚಪ್ರದ ಮೇಲೆ ಎಲೆಗಳು ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು ನೀವು ಒಂದು ಪಡ್ನಶಾಲೆಗಳ ಹಬ್ಬಗಳನ್ನ ವರ್ಷಕ್ಕೊಂದ್ಸರಿ ಏನ್ ಮಾಡ್ಬೇಕು ನೀವು ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅಲ್ವರ. ನಿಮ್ ಮನೆಗಳಿದ್ರು ಸರಿ, ನಿಮ್ ಮನೆ ಹೊರಗಡೆ ಏನ್ ಮಾಡ್ಬೇಕು ನೀವು ಚಪ್ರ ತರ ಹಾಕೋ ಚಪ್ರ ಕೆಡೆ ಮಾಡಕ್ ನೀವು ವರ್ಷಕ್ಕೊಂದ್ಸತಿ ವಾಸ ಮಾಡ್ಬೇಕು ಅಂತ ಹೇಳಿದ್ರು. ಏನಕ್ಕೆ ಕೇಳಿದ್ರು ಅಂತಂದ್ರೆ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಬರ್ಬೇಕಾದ್ರೆ ಆನ್ ದ ವೇ ಏನ್ ಮಾಡೋದಂದ್ರೆ ಇವ್ರು ಅವಾಗ ಡೇರೆಗಳಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ರು ಇವ್ರಿಗೆ ಕರ್ಕೊಂಡ್ ಬರ್ತಾ ಇದ್ರು. ಅದರ ಆ ಡೇರೆಗಳಲ್ಲಿ ಹಾಕೊಂಡು ಕರ್ಕೊಂಡ್ ಬರ್ಬೇಕಾದ್ರೆ ಕೂಡ ಯಾವುದೇ ರೀತಿ ಒಂದು ಕೇಡು ತೊಂದರೆಗಳು ಏನಾಗ್ತಾ ರೀತಿಯಲ್ಲಿ ದೇವ್ರು ಏನ್ ಮಾಡಿದ್ರು ರಕ್ಷಿಸು. ನೋಡಿ ಈ ರಕ್ಷಣೆ ಮಾಡಿದಾರೆ ಅಂತ ಅಂದ್ಬಿಟ್ಟು ನೆನಪಿಗಾಗಿ ನೀವೇನ್ ಮಾಡ್ಬೇಕು ವರ್ಷ ಇದನ್ನ ನೀವು ಮರಿದಿನ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇಸ್ರೇಲ್ ಜನಗಳು ಏನ್ ಮಾಡೋದ್ರೆ ವರ್ಷಕ್ಕೊಂದ್ಸತಿ ಕರೆಕ್ಟ್ ಆಗಿ ಏನ್ ಮಾಡೋದು ಈ ಡೇರೆಗಳಲ್ಲಿ ಏನ್ ಮಾಡೋದಂತೆ ಅವ್ರು ಇರ್ತಾರಂತೆ. ಅದ ಅವಾಗ ಯಾವ ರಂಬೆಗಳನ್ನ ಹಾಕ್ತಾ ಇದ್ರು ಓದಿಂತೀನಿ. ನೆಹೆಮಿಯ 8ನೇ ಅಧ್ಯಾಯ 14 ಮತ್ತೆ 15. ನೆಹೆಮಿಯ 7ನೇ ತಿಂಗಳಿನ ಜಾತ್ರೆಯಲ್ಲಿ ಇಸ್ರೇಲರು ಪರ್ಣಶಾಲೆಗಳಲ್ಲಿ ವಾಸಿಸಬೇಕು. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಒಲಿವ ಕಾಡು ಒಲಿವ ಸುಗಂಧ ಖರ್ಜೂರ ಮುಂತಾದ ಮರಗಳ ನೋಡ್ರಿ ಸುಗಂಧ ಮರಗಳನ್ನು ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದಂಗುರದಿಂದ ಪ್ರಕಟಿಸಬೇಕು. ನೋಡ್ರ ಎಂತ ವೃಕ್ಷದ ಒಂದು ಎಲೆಗಳು ತರ್ಬೇಕಂತ ರಂಬೆಗಳನ್ನ ದಟ್ಟವಾದ ರಂಬೆಗಳನ್ನ ತರಬೇಕು ಅಂತ ಹೇಳ್ತಾರೆ. ಹಂಗ ಹೋಗ್ಬಿಟ್ಟು ಸುಗಂಧ ವೃಕ್ಷದ ರಂಬೆಗಳು ಏನ್ ಮಾಡಕ್ ತಂದ್ಬಿಟ್ಟು ಅದ್ರಲ್ಲಿ ಏನ್ ಮಾಡಕ್ಕೆ ಚಪ್ರನ ಹಾಕ್ಬಿಟ್ಟು ಅದ್ರ ಕಡೆ ಮಾಡಕ್ ಇವಾಗ
ಇವರು ಇರ್ಬೇಕು ಅಂತ ಹೇಳ್ತಾರೆ. ಓದಿದ್ದೀರಿ ಇಲ್ಲಿ ಲೆವಿಟಿಕಸ್ 23:43, ಯಾಜಕ ಕಂಡ 23:43. ಏನಕ್ಕಾಗಿ ಮಾಡ್ತಾರಂತೆ ಯಾಜಕ ಕಂಡ 23:43? ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದಾಗ ಇಸ್ರಾಯೇಲ್ಯರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದ್ದೆ ನೆಂಬುದಾಗಿ ಇದರಿಂದ ನಿಮ್ಮ ಸಂತತಿಯವರಿಗೆ ತಿಳಿಯುವುದು. ನೋಡ್ರ ಏನಕ್ಕಾಗಿ ಅಂತಂದ್ರೆ ನಿಮ್ಮ ಸಂತತಿ ಏನ್ ಮಾಡ್ತಾರೆ ಇದನ್ನ ತಿಳ್ಕೊಂತಾರೆ. ಯಾಕೆ ಅಂದ್ರೆ ಐಗುಪ್ತ ದೇಶ ಬರ ಮಾಡ್ಬೇಕಾದ್ರೆ ನೀವೇನ್ ಮಾಡಿದ್ರಿ ಈ ತರ ಅಲ್ಲಲ್ಲಿ ಪಡ್ನೇಶ್ವರ ಇದ್ರಿ ಅಂತ ಒಂದು ಸೂಚನೆ ಅಂತ ಹೇಳ್ತಾರೆ. ದೇವರು ಇವನ್ನ ಪ್ರೊಟೆಕ್ಷನ್ ಮಾಡಿದ್ಕೆ ಕಾಪಾಡಿದ್ಕೆ ಅಂದ್ರೆ ಒಂದು ಸೂಚನೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಏನ್ರಿ ಏನ್ ನೋಡ್ರಿ ಸುಗಂಧ ವೃಕ್ಷ. ಸರಿ, ಸುಗಂಧ ವೃಕ್ಷಕ್ಕೆ ಆಪೋಸಿಟ್ ಏನು ಅದರ ಇದನ್ನೇ ಮಾಡೋದು ಬೈಬಲ್ ಅಲ್ಲಿ ಇವಾಗ ನೋಡ್ಬೇಕು. ಅವಾಗ ನೋಡಿದವಾಗ ಸುಗಂಧ ವೃಕ್ಷ ಅಂದ್ರೆ ಅರ್ಥ ಏನಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತದೆ. ಇವಾಗ ಸುಗಂಧ ವೃಕ್ಷಕ್ಕೆ ಆಪೋಸಿಟ್ ಏನಿರ್ಬೋದು ಅಂತ ಬೈಬಲ್ ನೋಡಿದ್ರೆ ಏನ್ರಿ ಮುಳ್ಳು ಏನ್ರಿ ತಂತಿಗಳ ತರ ಅಂತ ಮರ ಅದ್ರ ಓದನ ಅಂತ ನೋಡಿದ್ದೀನಿ ಬೈಬಲ್ ಓದನ. ಅದು ವಚನನೇ ಇದೆ ಅಂದ್ರ ಐಸಾ 55, ಯೆಶಯ 55ನೇ ಅಧ್ಯಾಯ ವಚನ 12 ಮತ್ತೆ 13. ಐಸಾ 55th ಚಾಪ್ಟರ್ ವರ್ಸಸ್ 12 and 13. 55ನೇ ಅಧ್ಯಾಯ 12ರಿಂದ 13. ನೀವು ಆನಂದ ಭರಿತರಾಗಿ ಹೊರಡುವಿರಿ, ಹಾ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ. ನೋಡ್ರ, ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವುದು. ಏನ್ರಿ ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಏನ್ ಮಾಡ್ತದೆ ಜಯಘೋಷ ಮಾಡ್ತದೆ. ಆಮೇಲೆ ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆ. ಎಂತ ಮರಗಳಂತೆ? ಅಡವಿಯ ಮರಗಳು. ಅದಕ್ಕೆ ದರ್ಶನ ಮಾಡಬೇಕಾರೆ ಅಡವಿಯಲ್ಲಿ ಏನಿತ್ತು? ಮರಗಳು ಇತ್ತು. ಕೊನೆಗೆ ಕುದುರೆ ಮನೆ ಉತ್ತರ ಕೊಡ್ತು, ಸಮಾಧಾನವಾಗಿನಾಗಿದೆ ಇದೆ ಅಲ್ವರ. ಹಂಗಾರೆ ಏನು ಅಂತ ಹೇಳ್ತಾರೆ, ಅದೇ ಒಂದು ಪಿಕ್ಚರ್ ಇಲ್ಲಿ ಕೊಡ್ತಾ ಇರೋದು ಅಲ್ವರ. ಏನಂದ್ರೆ ಸಮಾಧಾನ, ಅಡವಿಯಲ್ಲಿ ಮರಗಳು, ಚಪ್ಪಾಳೆ ತಟ್ಟುವುದು. ನೆಕ್ಸ್ಟ್ ಆಮೇಲೆ 13ನೇ ವಚನ ಮುಳ್ಳಿಗೆ ಬದಲಾಗಿ ತುರಾಯಿ, ಏನ್ರಿ ಮುಳ್ಳಿಗೆ ಬದಲಾಗಿ ತುರಾಯಿ, ದತ್ತೂರಿಗೆ ಪ್ರತಿಯಾಗಿ ಸುಗಂಧವು. ದತ್ತೂರಿಗೆ ಬದಲಾಗಿ ಸುಗಂಧ. ನೋಡ್ರ, ಮುಳ್ಳಿಗೆ ಬದಲಾಗಿ ದತ್ತೂರಿಗೆ ಬದಲಾಗಿ ಸುಗಂಧ ಅಂದ್ರೆ ಆಪೋಸಿಟ್ ಏನಪ್ಪಾ ಅಂದ್ರೆ ಮುಳ್ಳು ಅದರ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಬೈಬಲ್ ಅಲ್ಲಿ ಮೊದಲು ಮುಳ್ಳಿನ ಗಿಡದ ಬಗ್ಗೆ ಎಲ್ಲಪ್ಪ ಓದ್ತೀವಿ ಅಂತಂದ್ರೆ ಆದಾಮ ಕೊಟ್ಟಂತ ಶಾಪ. ಅದ್ರ ದೇವ್ರ ಆದಾಮ್ಗೆ ಅಂತಂದ್ರು, ನೀನು ಮಾತನ್ನ ಕೇಳಿದ್ರಿಂದ ಅವಿದ್ಯರಾಗಿರೋದ್ರಿಂದ ನಾನು ಏನ್ ಮಾಡ್ತೀನಿ, ನೀನು ಭೂಮಿನ ಹೊರಗಡೆ ಏನ್ ಮಾಡ್ತೀನಿ, ಈಡಿನ ಹೊರಗಡೆ ಏನ್ ಮಾಡ್ತೀನಿ, ನಿಂಗೆ ಕಳಿಸ್ತೀನಿ. ನಿನ್ ನಿಮಿತ್ತವಾಗಿ ಏನಾಗಿದೆ, ಭೂಮಿ ಏನಾಗಿದೆ ಅಲ್ಲಿ ಶಪಿಸಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಹೇಳ್ತಾರೆ. ಅದಕ್ಕೆ ಏನ್ರಿ ಅದು ಏನಪ್ಪಾ ಒಂದು ಕಂಡೀಷನ್ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಒಂದು ಕರ್ಸಡ್ ಕಂಡೀಷನ್ ಏನ್ ಮಾಡ್ತಾರೆ ಅಂತ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದರ ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇದ್ರ ಬದಲಾಗಿ ಎಂತ ವೃಕ್ಷಗಳು ಇರ್ತಂತಲ್ಲಿ ಸುಗಂಧ ವೃಕ್ಷ ಇರ್ತಾರೆ ಅಂತ. ಅದಕ್ಕೆ ಬೈಬಲ್ ಅಲ್ಲಿ ಮರಗಳಂದ್ರೆ ಜನಗಳು ಅಲ್ಲ. ಅಂದ್ರೆ ದೇವ್ರ ಅಂತಂದ್ರು ಯಾವಾಗ ಆದಾಮ್ ಪಾಪ ಮಾಡಿದ್ರು ಅವಾಗಿಂದ ಏನಾಗ್ಬಿಡ್ತಂದ್ರೆ ಈ ಭೂಮಿಯಲ್ಲಿ ಎಲ್ಲಾ ಜನಗಳನ್ನ ದೇವ್ರು ಯಾವ್ದು ಕಂಪೇರ್ ಮಾಡ್ತಾರೆ, ಎಂತ ಮರಗಳು ಕಂಪೇರ್ ಮಾಡ್ತಾರೆ ಏನ್ರೆ ಮುಳ್ಳುಗಳಿರಂತ ಅವ್ನ ಕಳೆಗಳಿರಂತ ಅವ್ನ ಮರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ. ಹಂಗೆ ದುಷ್ಟ ಜನಗಳು ಅದ್ರ. ಆದ್ರೆ ಸುಗಂಧ ವೃಕ್ಷ ಅಂತ ಹೇಳ್ಬೇಕಾದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ಏನ್ರಿ ಒಳ್ಳೆ ಜನಗಳು, ಒಳ್ಳೆ ಒಂದು ಏನ್ರಿ ದೇವ್ರ ಒಂದು ಜನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳೋದು. ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಏನ್ರಿ ಪಾಪ ಮಾಡಿದ್ಮೇಲೆ ದೇವ್ರ ಲೋಕದಲ್ಲಿ ಯಾರನ್ನ ಆಳ್ವಿಕೆ ಮಾಡಕ್ ಬಿಟ್ರು ಅಂದ್ರೆ ದುಷ್ಟ ಜನಗಳೇ ಮಾಡ್ತಾರೆ ಆಳ್ವಿಕೆ ಮಾಡಕ್ಕೆ ಬಿಟ್ರು. ಇವ್ರು ಆಳ್ವಿಕೆ ಮಾಡ್ತಾರೆ ಹೆಂಗಿದೆ ಅಂತಂದ್ರೆ ಒಂದು ದುಷ್ಟವಾಗಿರೋಂತ ಏನ್ರಿ ಒಂದು ಆಳ್ವಿಕೆ ಅಲ್ವ. ಅದಕ್ಕೆ ಇವ್ರ ಆಳ್ವಿಕೆಯಲ್ಲಿ ಸಮಾಧಾನ ಇದೆಯಾ, ಶಾಂತಿ ಇದೆಯಾ? ಇಲ್ಲ. ಸುಗಂಧ ಇದೆಯಾ? ಇಲ್ವೇ ಇಲ್ಲ ಅಲ್ವರ. ಆದ್ರೆ ದೇವರು ತನ್ನ ರಾಜ್ಯದಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇವೆಲ್ಲಾ ವೃಕ್ಷದ ಬದಲಾಗಿ ಏನ್ ಮಾಡ್ತೀನಿ ಅಂತಂದ್ರು ಸುಗಂಧ ವೃಕ್ಷ ಏನ್ ಮಾಡ್ತೀನಿ ತರ್ತೀನಿ. ನೋಡಿ ಬೈಬಲ್ ಅಲ್ಲಿ ದುಷ್ಟ ಜನಕ್ಕೆ, ಕೆಟ್ಟ ಜನಗಳಿಗೆ ಏನ್ ಮಾಡ್ತಾರೆ ಈ ಮುಳ್ಳಿನ ಗಿಡ ಅಂತ ಹೇಳ್ತಾರೆ. ಓದಿದ್ದೀನಿ ಅಲ್ಲಿ ನಂಬರ್ಸ್ 33:55, ಅರಣ್ಯಕಾಂಡ 33:55, ಅರಣ್ಯಕಾಂಡ 33:55. ಅರಣ್ಯಕಾಂಡ 33:55 ಓದಿ. ನೀವು ದೇಶದ ನಿವಾಸಿಗಳನ್ನು ಹೊರಡಿಸಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕಿ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿರುವರು. ನೋಡ್ರ ಹೆಂಗಿರ್ತಂತೆ, ನೀವು ಅನ್ಯ ಜನಾಂಗದವ್ರನ್ನ ನಿಮ್ಮ ದೇಶದಿಂದ ಓಡಿಸ್ತಾರ ಇದ್ರೆ ನಿಮ್ ಹೆಂಗಿರ್ತಂತವ್ರು ಮುಳ್ಳಾಗಿರ್ತಾರೆ, ಕಂಟಕ ತರ ಇರ್ತಾರೆ. ಹಂಗಾರೆ ಅನ್ಯ ಜನಾಂಗಗಳು ಅಥವಾ ದುಷ್ಟ ಜನಗಳನ್ನ ದೇವ್ರ ಮಾಡ್ತಾರೆ ಮುಳ್ಳಿಗೆ ಕಂಪೇರ್. ಅದ್ ನೋಡ್ಬೇಕಾದ್ರೆ ದೇವ್ರ ಹೇಳ್ತಾರೆ ಇವಾಗಿರೋಂತ ರಾಜ್ಯದಲ್ಲಿರಂತ ಎಲ್ಲ ಆಡಳಿತ ಇರೋದು ಯಾರ ಕೈಲಿ ಇರೋದು ಅಂತ ಎಲ್ಲಾ ದುಷ್ಟ ಜನಾಂಕಲಿ. ಆ ಜನಾಂಕಲಿಂದ ದೇವ್ರು ತೆಗೆದ್ಬಿಟ್ಟು
ದೇವರ ತನ್ನ ರಾಜ್ಯದಲ್ಲಿ ಮೂಲಕ ಸಮಾಧಾನ ರಾಜ್ಯ ಸ್ಥಾಪನೆ ಮಾಡಕ್ಕೆ ಈ ರಾಜ್ಯನ ಯಾರ ಕೈಲಿ ಕೊಡ್ತಾರೆ ಅಂತಂದ್ರೆ ಇವಾಗ ಹೇಳ್ತಂದ್ರು ಏನ್ರಿ ಒಂದು ಸುಗಂಧ ವೃಕ್ಷಗಳ ತರ ಇರತ್ತ ಜನಾಂಗದವ್ರಿಗೆ ಏನ್ ಮಾಡ್ತೀನಿ ಕೊಡ್ತೀನಿ ಅಂದ್ರೆ ಈಗ ಯಾರು ಇದು ಸುಗಂಧ ವೃಕ್ಷ ಅಂತ ನೋಡ್ಬೇಕಾದ್ರೆ ಇದು ಯಾರ್ದು ಸೂಚನೆ ಮಾಡ್ತಾರೆ ಪಿತೃಗಳು ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಹೆಂಗೆ ಅಂತಂದ್ರೆ ಏನ್ರಿ ಇಸ್ರೇಲ್ ಜನಗಳೆಲ್ಲ ಬಂದ್ಬಿಟ್ಟು ಏನ್ರಿ ಯಾವ ವೃಕ್ಷದ ಕೆಳಗಡೆ ಇರ್ಬೇಕಾಗಿತ್ತವ್ರು ಏನ್ರಿ ಏನ್ ಹೇಳ್ತಾರೆ ನೀವು ವರ್ಷಕ್ಕೊಂದ್ಸತಿ ಯಾವ್ದ ಕಡೆ ಬರ್ಬೇಕು ನೀವು ಸುಗಂಧ ವೃಕ್ಷದ ಒಂದು ಎಂತಾರೆ ಒಂದು ಚಪ್ರದ ಕೆಳಗೆ ಹೇಳಕ್ ನೀವು ವಾಸ ಮಾಡೋದು. ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ದೇವರು ತನ್ನ ಭೂಲೋಕದಲ್ಲಿ ಆ ತಗ್ಗಲ್ಲಿ ಒಂದು ಸುಗಂಧ ವೃಕ್ಷನ ಸ್ಥಾಪನೆ ಮಾಡ್ತಾನೆ. ಗೊತ್ತಾ ಮೀನಿಂಗು ದೇವರು ತನ್ನ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ನ ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ಈ ಒಂದು ರೈಟ್ಸ್ ನ ಪವರ್ ನ ಯಾರಿಗಪ್ಪ ಕೊಡ್ತಾರೆ ಪಿತೃಗಳಿಗೆ ಏನ್ ಮಾಡ್ತಾರೆ ನಾವು ಕೊಡ್ತಾರೆ. ಅದಕ್ಕೆ ಬೇಸಿಕ್ ಕ್ಲಾಸ್ ಓದಿಲ್ಲ ಅಂತಾರೆ ನಿಮ್ಮ ಬದಲಾಗಿ ಪಿತೃಗಳು ಏನಾಗಿರ್ತಾರೆ ಅವರು ಅದರ ಪಿತೃಗಳ ಬದಲಾಗಿ ನಿಮ್ಗೆ ಏನಾಗ್ತಾರೆ ಮಕ್ಕಳಾಗಿ ಹುಟ್ಟು ಬರು ಅವರು ಭೂಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರೆ ರಾಜ್ಯರಾಗಿ ಬಿಡ್ತಾರೆ ಆಳ್ವಿಕೆ ಮಾಡ್ತಾರೆ. ನಂಗೆ ನೋಡ್ಬೇಕು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾರು ಕೇಳ್ಪಡ್ತಾರೆ ಅಂದ್ರೆ ಎಂದ್ರೆ ಭೂಲೋಕದಲ್ಲಿ ಇರೋಂತ ಏನ್ಷಿಯನ್ ವದೀಸ್ ಅಬ್ರಾಮ್ ಇಸಾಕ್ ಯಾಕೋಬು ಹೀಬ್ರೂಸ್ 11 ಚಾಪ್ಟರ್ ಬರುವಂತ ಎಲ್ಲಾ ಫೇತ್ ಏನ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಷನ್ ನ ಕೊಡ್ತಾರೆ. ಅವಾಗ ಭೂಲೋಕದಲ್ಲಿ ಏನ್ ಸ್ಥಾಪನೆ ಆಗಿರ್ತಾರೆ ಸಮಾಧಾನ ಸುಗಂಧ ಅಂತ ಇರ್ತದೆ. ಅದು ಓದಿದ್ದೀನಿ ಐಸಯ 41:19 ಏಷಯ 41:19. ದೇವದಾರು ಕಸ್ತೂರಿ ಜಾಲಿ ಸುಗಂಧ ಒಲಿವ ಮರಗಳನ್ನು ಅಡವಿಯಲ್ಲಿ ನೆಡುವೆನು. ತುರಾಯಿ ತಪಸಿ ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸುವೆನು. ನೋಡ್ರ ಅರಣ್ಯದಲ್ಲಿ ಏನ್ ಮಾಡ್ತಂತ ಇವಾಗ ತೋಪಾಗಿ ಬೆಳೆಸ ಅರಣ್ಯ ಅಂದ್ರ ಈ ಭೂಮಿ ಹೆಂಗಿದೆ ಇವತ್ತು ಅರಣ್ಯ ಭೂಮಿ ಬರಡು ಭೂಮಿ ಏನೂ ಇಲ್ಲ. ಅದ್ರ ದೇವ್ರ ಏನ್ ಮಾಡ್ತಾರೆ ಇದನ್ನ ಇದು ಬ್ಯೂಟಿಫುಲ್ ಆಗಿ ಒಂದು ಮಿಟಲ್ ಟ್ರೀಸ್ ಗಾರ್ಡನ್ ಆಗಿ ಏನ್ ಮಾಡ್ತಾರೆ ದೇವ್ರು ಇವಾಗ ಮಾರ್ಪ ಮಾಡ್ತಾರೆ. ದುಷ್ಟ ಒಂದು ಲೋಕವನ್ನು ಅಂದ್ರೆ ಇವಾಗಿರಂತ ದುಷ್ಟ ಪ್ರಪಂಚವನ್ನು ದೇವ್ರ ಏನ್ ಮಾಡ್ತಾರೆ ನೀತಿ ನ್ಯಾಯವಾಗಿರಂತ ಒಂದು ರಾಜ್ಯವಾಗಿ ಏನ್ ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ. ಯಾವಾಗ ಭೂಲೋಕದಲ್ಲಿ ಸುಗಂಧ ವೃಕ್ಷನ ಹಾಕ್ಬೇಕು. ಅದಕ್ಕೆ ಸುಗಂಧ ವೃಕ್ಷಕ್ಕೆ ಏನಂತ ನೋಡಿದ ಗುಣಗಳು ಅದೇನ್ರಿ ಯಾವತ್ತು ಒಣಗ್ದಿರಂತ ಮರ ಒಣಗ್ತಾ ಇತ್ತಾ ಒಣಗ್ತಾ ಇರಲಿಲ್ಲ. ಅದೇ ತರ ಪಿತೃಗಳು ಅವ್ರ ಕ್ಯಾರೆಕ್ಟರ್ ಹೆಂಗಿದೆ ಏನ್ರಿ ಆವತ್ತಿನ ಹಿಡಿದು ಇವತ್ತವರೆಗೂ ಹೋದ್ರೆ ಹೆಂಗಿದೆ ನಮ್ಗೆ ಒಂದು ಪ್ರೋತ್ಸಾಹವಾಗಿದೆಯಾ ಇಲ್ಲ ಅದೇ ಅವ್ರದ್ದು ಮನೆ ನೋಡ್ಸೋದಂತೆ ಫೇತ್ಫುಲ್ನೆಸ್ ಅವ್ರ ಗುಣಗಳಲ್ಲಿ ಒಂದು ಮಾರ್ಪಾಡೆ ಇಲ್ಲ. ನಿನ್ನೆ ಒಂಥರ ಇದ್ರು ಇವತ್ತೊಂಥರ ಆದ್ರು ನಾಳೆ ಇನ್ನೊಂಥರ ಆಯ್ತು ಅಂತ ಇಲ್ಲ ಇದ್ರು ಆತರ ಇಲ್ಲ ಒಂಥರ ಇದ್ರು ಆದ್ರೆ ಒಳ್ಳೆಯವರಾಗಿದ್ರು ಇನ್ನು ಮುಂದಕ್ಕೆ ಏನಾಗಿರ್ತಾರೆ ಒಳ್ಳೆಯವರಾಗಿರ್ತಾರೆ ಅಂದ್ಬಿಟ್ಟು ದೇವ್ರ ಅವ್ರ ಬಗ್ಗೆ ಏನ್ ಮಾಡೋರು ಒಂದು ಸರ್ಟಿಫಿಕೇಟ್ ಕೊಟ್ಟವ್ರೆ ಅಲ್ವರ ಓದಿದ್ದೀನಿ ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 16 ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 16 ಎಬ್ರಿಯರ್ದಲ್ಲಿ ಉತ್ತಮ ದೇಶವನ್ನು ಆರೈಸುವರು. ಆದ್ದರಿಂದ ದೇವರು ಅವರ ದೇವರನ್ನೆತ್ತಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ನೋಡ್ರ ದೇವರು ಅವ್ರ ದೇವ್ರಂತ ಹೇಳ್ಸ್ಕೊಳ್ಳೋದಕ್ಕೆ ಮಾಡಲ್ವಂತೆ ದೇವ್ರು ನಾಚಿಕೆ ಪಡುವಂತೆ. ಅವ್ರು ಏನ್ ಗೊತ್ತಾ ಮೀನಿಂಗು ದೇವ್ರು ಬೈಬಲ್ ಅಂತ ದೇವ್ರಗಳಿಗೆ ನಮ್ಮ ಬೈಬಲ್ ಅಂತ ಆಲ್ಮೈಟಿ ಗಾಡಿಗೆ ಸರ್ವಶಕ್ತ ದೇವ್ರಿಗೆ ಹೆಸರು ಇದೆಯಾ? ಹೆಸರೇನಾಗಿಲ್ಲ ಇಲ್ಲ ಬೈಬಲ್ ಹೆಸರು ಇದೆಯಾ? ದೇವ್ರಿಗೆ ಹೆಸರು ಕೊಟ್ಟಿದ್ದಾರಾ? ಹೆಸರು ಏನ್ ಮಾಡಿಲ್ಲ ಅಲ್ಲಿ ಕೊಡ್ಲೇ ಇಲ್ಲ. ಅದರ ಅದು ಹೇಳ್ತಾರೆ ಇರುವಾತನೇ ಇರುವನು ಅವ್ರಿಗೇನಿಲ್ಲ ಹೆಸರು ಆದಿನೂ ಇಲ್ಲ ಅಂತ ಇಲ್ಲ. ಆದ್ರೆ ಬೈಬಲ್ ಹೇಳ್ಬೇಕಾರೆ ಮೋಸೆ ಪೊದೆಯಲ್ಲಿ ದೇವ್ರನ್ನ ಅಡ್ರೆಸ್ ಮಾಡೋಕೆ ಏನ್ ಹೇಳ್ತಾರೆ ಯಾರ ದೇವ್ರು ಅಂತ ಇವ್ರು ಅಬ್ರಾಮಿನ ದೇವ್ರು ಇಸಾಕಿನ ದೇವ್ರು. ಹಂಗಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕಲ್ಲ ಹೋಗ್ತಾರೆ ಯಾವ ತರ ಏನ್ ಹೇಳ್ತಾರೆ ಇವ್ರು ಯಾರ ದೇವ್ರು ಗೊತ್ತೇನಪ್ಪ ಇವ್ರು ನಮಗೇನ್ರಿ ದೇವ್ರು ಅಂತ ಹೇಳ್ತಾರೆ. ಆದ್ರೆ ದೇವ್ರು ಹೇಳ್ಬೇಕ್ರೆ ಹೇಳ್ತಾರೆ ನಾನ್ ಯಾರ ದೇವ್ರು ಇವ್ರ ದೇವ್ರು ಅಂತ ಹೇಳ್ಬೇಕಾರೆ ದೇವ್ರು ಒಬ್ಬರನ್ನ ರೆಕಗ್ನೈಸ್ ಮಾಡ್ತಾರೆ. ಏನ್ ಗೊತ್ತ ನೀವು ಇವ್ರ ಕ್ಯಾರೆಕ್ಟರ್ ಏನಾಗಿದೆ ದೇವ್ರ ದೃಷ್ಟಿಯಲ್ಲಿ ಸೂಪರ್ ಆಗಿ ಸುಪೀರಿಯರ್ ಏನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಾಮ್ಗಿರಂತ ಫೇತ್ಫುಲ್ನೆಸ್ ಇಸಾಕು ಯಾಕೋಬ್ ಇವರೆಲ್ಲ ಎಲ್ಲ ನಂಬಿಕೆ ನೋಡ್ಬಿಟ್ಟು ದೇವ್ರ ಏನ್ ಗೊತ್ತ ಹೇಳ್ತಾರೆ ಇವರೆಲ್ಲ ಖಂಡಿತವಾಗಿ ಯಾರ ಮಕ್ಳು ನನ್ನ ಮಕ್ಳು. ಅದಕ್ಕೆ ನಾನು ಯಾರ ದೇವ್ರು ಅಂತಂದ್ರೆ ಇವ್ರುಗಳ ದೇವ್ರು ಅಂತ ಅದಕ್ಕೆ ನೋಡ್ಬೇಕಾದ್ರೆ ಆ ಮರ ಯಾವತ್ತೂ ಒಣಗಕ್ಕೆನಿಲ್ಲ ಸಾಧ್ಯ ಇಲ್ಲ. ಎರಡನೇದು ಅದ್ರಲ್ಲಿ ಬಿಳಿ ಹೂವುಗಳಿತ್ತಂತೆ. ಬಿಳಿ ವೈಟ್ ಅಂತಾನೆ ಏನ್ರಿ ಸತ್ಯ ಪ್ಯೂರಿಟಿ ಅದರ ನೀತಿವಂತರು ಅದರ ಸತ್ಯವಂತರಾಗಿದ್ರು. ಅದಕ್ಕೆ ಅವ್ರ ಬಗ್ಗೆ ದೇವ್ರು ನೋಡಿ ಏನ್ ಕೊಡ್ತಾರೆ ಸರ್ಟಿಫಿಕೇಟ್ ಹೀಬ್ರೂಸ್ 11:39 ವರಲಕ್ಷ್ಮಿ ಇಷ್ಟು ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡರು. ವಾಗ್ದಾನದ ಫಲವನ್ನು ಏನಂತೆ ವಾಗ್ದಾನದ ಫಲವನ್ನು ನಂಬಿಕೆ ಮುಖಾಂತರ ಏನ್ ಸಂಪಾದನೆ ಮಾಡ್ಕೊಂಡ್ರಂತೆ ಒಳ್ಳೆ ಅವ್ರ ಮಾರ್ಕ್ಸ್ ಗಳಲ್ಲಿ ಏನ್ ಕೊಟ್ಟಾರೆ ಏನ್ ಕೊಟ್ಟಾರೆ ಮಾರ್ಕ್ಸ್ ಎಷ್ಟು ಕೊಟ್ಟಾರೆ ಮಾರ್ಕ್ಸ್ ವೆರಿ ಗುಡ್ ಅದರ A++ ಏನ್ ಮಾಡೋರೆ ಕೊಟ್ಟವ್ರೆ. ಅದರ ಅಂದ್ರೆ ದೇವರೇ ಅವ್ರಿಗೆ ಏನ್ ಮಾಡೋರು ಸರ್ಟಿಫೈ ಮಾಡೋರು ಏನಂತ ಇವ್ರು ನೀತಿವಂತರು. ಅದರ ಇವರಲ್ಲಿ ಏನಿರ್ತದೆ ಸುಗಂಧ ವಾಸನೆ ಅಲ್ವರ ಏನ್ರಿ ಸುಗಂಧ ವಾಸನೆ ಅಂತಾರೆ ಅವ್ರ ಕ್ಯಾರೆಕ್ಟರ್ ಓದಿದ್ರೆ ಹೆಂಗಿದೆ ಹೆಂಗಿದೆ ಅವ್ರ ಬಗ್ಗೆ ಎಲ್ಲ ಓದಿದ್ರೆ ಸೂಪರ್ ಆಗಿದೆ ಎಲ್ಲ ಎಕ್ಸಲೆಂಟ್ ಆಗಿದೆ. ಓದಿದ್ರೆ ನಮ್ಗೇನಾಗ್ತದೆ ಪ್ರೋತ್ಸಾಹ
ಆಗ್ತದ ಇಲ್ಲ? ಆತರ ಪ್ರೋತ್ಸಾಹ ನೋಡಿದ್ದೀನಿ. ಅಬ್ರಾಮ್ ಬಗ್ಗೆ ನೋಡಿ ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ಒಂದು ವಚನ ಜೆನಿಸಿಸ್ 18 ಚಾಪ್ಟರ್ ನೋಡಿದ್ದೀನಿ. ಜೆನಿಸಿಸ್ 18 ಚಾಪ್ಟರ್ಲಿ ದೇವ್ರು ಏನಕ್ಕೆ ಅವರು ದೇವ್ರು ಅಂತ ಹೇಳ್ಕೊಂತಾರೆ ಅಂತಂದ್ರೆ, ಜೆನಿಸಿಸ್ 18 ವರ್ಸ್ 19. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಹೌದಾ? ತಮಿಳಿಗೆ ಯಾರ್ತನ? ತಮಿಳು ಇಂಗ್ಲಿಷ್ ಯಾರ್ತನಿಗೆ ಬರಬೇಕು? ಇಂಗ್ಲಿಷ್ ಓದಿ ಸರ್. For I know him that will command his children and his household after him, and they shall keep the way of the Lord. ನೋಡ್ರ, for I know him that he will command his children and his household after him, and they shall keep the way of the Lord ಅಂತ ಹೇಳ್ತಾರೆ. ಅಂದ್ರೆ ದೇವ್ರು ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಾರೆ ಅಂದ್ರೆ, ಅಬ್ರಾಮ್ ಕ್ಯಾರೆಕ್ಟರ್ ನೋಡ್ಬಿಟ್ಟು ಇವ್ರು ಮುಂದೆ ಬರೋಂಥ ದಿನಗಳಲ್ಲಿ ಖಂಡಿತವಾಗೂ ತನಗೂ ತನ್ನ ಮಕ್ಳುಗಳಿಗೆ ಯಾರ ಬಗ್ಗೆ ಬೋಧನೆ ಮಾಡ್ತಾರೆ? ದೇವ್ರ ವಾಕ್ಯದ ಬಗ್ಗೆ ಹೇಳ್ಬಿಟ್ಟು ನೀತಿ ನ್ಯಾಯವಾಗಿ ಬಾಳೋದನ್ನ ಖಂಡಿತವಾಗೂ ಕಳ್ಸ್ಕೊಡ್ತಾರೆ ಅಂದ್ಬಿಟ್ಟು ದೇವ್ರಿಗೆ ಯಾರ ಮೇಲೆ ಭರವಸೆ ಐತಂತೆ ಅಲ್ವರ? ಅದಕ್ಕೆ ಸುಗಂಧ ವೃಕ್ಷ. ಅವ್ರ ಸ್ಮೆಲ್ ಹೆಂಗಿದಂತೆ, ದೇವ್ರು ಹೆಂಗಿದಂತೆ, ಅವ್ರು ಮಾಡೋಂಥ ಸ್ಯಾಕ್ರಿಫೈಸ್ಗಳು ಹೆಂಗಿತ್ತಂತೆ, ಯೇಸು ಕ್ರಿಸ್ತ ತ್ಯಾಗ ಹೆಂಗಿತ್ತು ದೇವ್ರಿಗೆ? ಸುಗಂಧ ವಾಸನೆ ಆಗಿದೆ. ಆಯ್ತರ ಈ ಪಿತೃಗಳೆಲ್ಲಾ ತ್ಯಾಗಗಳು ಹೆಂಗಿತ್ತು ಅಂದ್ರೆ ದೇವ್ರಿಗೆ ಏನಾಗಿತ್ತು? ದೇವ್ರ ದೃಷ್ಟಿಲಿ ಸುಗಂಧ ಒಂದು ಅಂದ್ರೆ ವಾಸನೆ. ಅದಕ್ಕೆ ಇದ್ರಲ್ಲಿ ಏನಿತ್ತು ಅಂದ್ರೆ ಒಳ್ಳೆ ಶೆಲ್ಟರ್, ಒಳ್ಳೆ ನೆರಳಿತ್ತಂತಪ್ಪ. ಕ್ರಿಸ್ತನ ರಾಜ್ಯದಲ್ಲಿ ದೇವ್ರ ಲೋಕದ ಪುನರುತ್ಥಾನ ಬರುವಂತ ಪ್ರತಿಯೊಬ್ಬ ಮಕ್ಕಳು ಇವ್ರು ಶೆಲ್ಟರ್ ಬಂದ್ರೆ ಹೆಂಗಿರ್ತಾರೆ? ಸಮಾಧಾನ, ಶಾಂತಿ ಇರ್ತಾರೆ. ಅದಕ್ಕೆ ನೋಡಿ ಇವರೆಲ್ಲಿ ಎಲ್ಲಿರ್ತಾರೆ? ಲೂಕ 13:28 ಓದಿ. ಲೂಕ್ 13:28. ಲೂಕ 13:28. ಅಬ್ರಾಮನು, ಈಸಾಕ, ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ಅಂದ್ರೆ ಎಲ್ಲಿ ನೋಡ್ತಾರೆ ಇದನ್ನೆಲ್ಲ? ಭೂಲೋಕದಲ್ಲಿ, ದೇವ್ರ ರಾಜ್ಯದಲ್ಲಿ. ಅಂದ್ರೆ ಯಾರ ನೋಡ್ತಾರೆ? ಅಬ್ರಾಮ್, ಇಸಾಕು, ಯಾಕೋ ಪಿತೃಗಳೆಲ್ಲ ನೋಡ್ತಾರೆ ಭೂಲೋಕ. ಅದಕ್ಕೆ ತಗ್ಗಲ್ಲಿ ಇದ್ದಿದ್ ಏನಂತಾರೆ ಏನ್ರಿ? ಸುಗಂಧ ವೃಕ್ಷ. ಆ ತಗ್ಗಲ್ಲೇ ಇರೋದು ಅಂದ್ರೆ ಯಾವ್ದಂತಾರೆ? ಈ ಒಂದು ಮಿಟಲ್ ಟ್ರೀಸ್. ಅದೇ ದೇವ್ರ ಏನ್ ಮಾಡ್ತಾರೆ? ಕ್ರಿಸ್ತನ ಒಂದು ಪೀಸೇಬಲ್ ಕಿಂಗ್ಡಮ್ ಭೂಲೋಕ ಸ್ಥಾಪನೆ ಆಗ್ಬೇಕಾದ್ರೆ ಈ ರಾಜ್ಯಾಧಿಕಾರ ಯಾರು ಕೊಡ್ತಾರೆ? ಏನ್ಷಿಯಂಟ್ ವದೀಸ್ ಪಿತೃಗಳಿಗೆ ಕೊಡ್ತಾರೆ. ಸರಿ, ಇವಾಗ ನೋಡ್ಬೇಕು ಏನ್ ನೋಡ್ತೀರಿ? ಈ ಒಂದು ಕುದುರೆಯಿಂದ ಏನ್ ಬಂತಂತೆ? ಅದರ ಇನ್ನ 3 ಕುದುರೆಗಳು ಬರ್ತದೆ. ಅದರ ಅಂದ್ರೆ ಈ ಕೆಂಪು ಕುದುರೆ ಮೇಲೆ ಅಂತ ಮನುಷ್ಯನ ಯಾರು? ಅದರ ಯಾರು ನೋಡ್ಬೇಕ್ರಿ ಏನ್ರಿ? ಆ ಸುಗಂಧ ವೃಕ್ಷ ಹತ್ರ ಬಂದು ಮನುಷ್ಯ ಏನ್ ಮಾಡ್ತಾನೆ? ನಿಂತ್ಕೊಂತಾರೆ ಅಂತ. ಅದರ ಹಂಗಾರೆ ಇದು ಯಾರಿದು? ಅದರ ನಿಂತ್ಕೊಳ್ಳೋದನ್ನ ಏನು? ಅದರ ಇದು ಏನ್ ರೆಪ್ರೆಸೆಂಟ್ ಮಾಡ್ತಾರೆ? ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಬಂದು ಆ ಸುಗಂಧ ವೃಕ್ಷ ಅಂತ ನಿಂತ್ಕೊಳ್ಳೋದು ಏನ್ ಮಾಡ್ತಾರೆ? ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಅದಕ್ಕೆ ಏನಪ್ಪ ಯೇಸು ಕ್ರಿಸ್ತ ಬರೋದು ವೈಟ್ ಕುದುರೆ ಅಲ್ವಾ? ಇಲ್ಲಿಗೆ ಕೆಂಪು ಕುದುರೆ. ಅದರ ಓದಿ ರೆವಲ್ಯೂಷನ್ 11:9. ರೆವಲ್ಯೂಷನ್ 11 ಚಾಪ್ಟರ್ ರೆವಲ್ಯೂಷನ್ 19 ಚಾಪ್ಟರ್ 11 ವರ್ಸ್. ರೆವಲ್ಯೂಷನ್ 19 ಚಾಪ್ಟರ್ ವರ್ಸ್ 11. ಪರಲೋಕವು ತೆರೆಯುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಬಿಳಿ ಕುದುರೆಯು ಕಾಣಿಸಿತು. ಅದ್ರ ಮೇಲೆ ಏರಿರೋರು ಕಾಣಿಸ್ಕೊಂಡ್ರಂತೆ. ಅವ್ರ ಹೆಸರು ವಾಕ್ಯ ಅಂತ ಹೇಳ್ತಾರೆ. ಅಲ್ವ? ಹಂಗಾರೆ ಬಿಳಿ ಕುದುರೆ ತರ ಯೇಸು ಕ್ರಿಸ್ತ ಬರೋದು. ಇಲ್ಲಾಕೆ ಕೆಂಪು ಕುದುರೆ ಆಯ್ತು ಅಲ್ವರ? ಕೆಂಪು ಅಂದ್ರೆ ಬೈಬಲ್ ಅಲ್ಲಿ ಏನು ಅದರ? ದ ವರ್ಡ್ ಆಡಮ್ ಅಂತ ಬರ್ತಾರೆ ನೋಡಿ ಬೈಬಲ್ ಅಲ್ಲಿ. ಆದಾಮನು ಅಂತ ಹೀಬ್ರೂ ಅಲ್ಲಿ ಓದಿದ್ರೆ ಆ ಪದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಕೆಂಪು ಅಂತ ಬರ್ತಾ ಇದಾರ. ಅದಕ್ಕೆ ದೇವ್ರ ಮನುಷ್ಯನ ಎಲ್ಲ ಸೃಷ್ಟಿ ಮಾಡಿದ್ದ? ಮಣ್ಣಿಂದ ಸೃಷ್ಟಿ ಮಾಡಿದ್ದು, ಭೂಮಿಯಿಂದ ಸೃಷ್ಟಿ ಮಾಡಿದ್ದು. ಅದರ ಮಣ್ಣು ಯಾವ ಕಲರ್ ಇದೆ? ಕೆಂಪು ಅಲ್ವರ? ಅದೇ ನೋಡ್ಬೇಕಾದ್ರೆ ಏನ್ರಿ ಮೊದಲನೇ ಆದಾಮ್ಗೆ ಆದಾಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೆಸರಿದವ್ರ? ಇವಾಗ ಬೈಬಲ್ ಅಲ್ಲಿ ಮೊದಲನೇ ಆದಾಮ್ ಇವರು, ಎರಡನೇ ಆದಾಮ್ ಇನ್ನೊಬ್ರು ಇದ್ದಾರ. ಯಾರದ? ಕ್ರೈಸ್ಟ್. ಅದಕ್ಕೆ ಕ್ರೈಸ್ಟ್ ಯಾವ ಕುದುರೆ ಬರ್ತದೆ ಅಂತ ಹೇಳ್ತಾರೆ ಅಂದ್ರೆ ಕೆಂಪು ಕುದುರೆ. ಅಂದ್ರೆ ಕುದುರೆ ಏನು? ಕುದುರೆ ಅಂದ್ರೆ ಬೈಬಲ್ ಅಲ್ಲಿ ಏನ್ ಕೇಳ್ತಾರೆ ಹೇಳಿ? ಏನ್ ಕಂಪೇರ್ ಮಾಡ್ತಾರೆ? ದೇವ್ರ ವಾಕ್ಯ ಬೋಧನೆಗಳಿಗೆ ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ಅದ್ರ ಹೆಂಗೆ ಅಂತಂದ್ರೆ ಒಂದ್ ಕುದುರೆ ಏನ್ ಮಾಡ್ತಾರೆ? ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾರೆ? ನಮ್ನ ಕರ್ಕೊಂಡು ಹೋಗ್ತಾರೆ. ಅದೇ ತರ ದೇವ್ರ ವಾಕ್ಯ ಏನ್ ಮಾಡ್ತಾರೆ? ನಮ್ನ ಏನ್ರಿ ಒಂದು ಕೆಟ್ಟ ಸ್ಥಳದಿಂದ ಒಳ್ಳೆ ಸ್ಥಳಕ್ಕೆ ಏನ್ ಮಾಡೋದು? ನಮ್ನ ಒಳ್ಳೆ ಗುಣಕ್ಕೆ ಸೇರ್ಸೋದು ಯಾವ್ದು ಅಂದ್ರೆ ದೇವ್ರ ವಾಕ್ಯ. ಅದರ ಅಂದ್ರೆ ಕುದುರೆ ಅಂತ ಏನಪ್ಪಾ ಅಂದ್ರೆ ದೇವ್ರ ವಾಕ್ಯ. ಅದರ ಅದಕ್ಕೆ ಯೇಸು ಕ್ರಿಸ್ತು ಕೆಂಪು ಕುದುರೆ ಮೇಲೆ ಬರ್ತಾನೆ ಮೀನಿಂಗ್ ಅಂದ್ರೆ ಒಂದು ಮುಖ್ಯವಾಗಿರೋಂತ ಒಂದು ಬೋಧನೆನ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಿ ಏನ್ ಮಾಡ್ತಾರೆ? ತರ್ತಾರೆ. ಎರಡನೇ ಬರೋಕೆ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಇಡೀ ಜಗತ್ತಿಗೆಲ್ಲ ಕೊಡಂತ ಮೊದಲು ಮುಖ್ಯವಾಗಿರೋಂಥ ಬೋಧನೆ ಯಾವ ಬೋಧನೆ ಗೊತ್ತಾ? ಯಾವ ಬೋಧನೆ ಕೊಡ್ತಾರೆ? ಡಾಕ್ಟ್ರಿನ್ ಆಫ್
ರ್ಯಾನ್ಸಮ್. ನಾವೆಲ್ಲ ಫಸ್ಟ್ ಕಲ್ತಿದ್ದ ಒಂದು ಬೇಸಿಕ್ ಕ್ಲಾಸ್ ಕಲ್ತಿದ್ದ ಮೊದಲು ಪಾಠ ಯಾವುದು? ರ್ಯಾನ್ಸಮ್. ಅದೇ ನೋಡ್ಬೇಕು, ನಾವು ಬೇಸಿಕ್ ಕ್ಲಾಸ್ ನೋಡ್ಬೇಕು ಫಸ್ಟ್ ತೊಗೊಂಡಂತ ಪಾಠನ ಯಾವ್ದು ತಗೊಂತೀನಿ ಅಂತಂದ್ರೆ ರ್ಯಾನ್ಸಮ್ ಕ್ಲಾಸ್ ಏನ್ ಮಾಡ್ತೀವಿ ನಾವು ತಗೊಂತೀರಿ. ಯಾಕೆ ರ್ಯಾನ್ಸಮ್? ಯೇಸು ಕ್ರಿಸ್ತು ತನ್ನ ಈಡ್ ಬಲಿಯನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಒಬ್ಬ ಮನುಷ್ಯನ್ಗೆ ಕೊಟ್ಟುಬಿಟ್ಟು ಅದ್ರ ಮುಖಾಂತರ ಇಡೀ ಅಂತ ಎಲ್ಲಾ ಜಗತ್ತಿಗೆ ಏನ್ ಮಾಡಿದ್ರು ಅವರು ಒಂದು ವಿಮೋಚನೆ ಕೊಟ್ಟಿದ್ದಾರೆ. ಅದೇ ನೋಡ್ಬೇಕು ರ್ಯಾನ್ಸಮ್. ಇದೇ ರೆಡ್ ಕೆಂಪು ಕುದುರೆ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಆ ಒಂದು ಏನಿದೆ ರ್ಯಾನ್ಸಮ್ ಡಾಕ್ಟ್ರಿನ್ ಅದ್ರ ಈ ಒಂದು ಬೋಧನೆ ತಂದೆ ಯೇಸು ಕ್ರಿಸ್ತು ಮಾಡೋದು ಇಡೀ ಲೋಕ ಜನಗಳು ಏನ್ ಮಾಡೋದು ಫಸ್ಟ್ ಈ ಬೋಧನೆ ಏನ್ ಮಾಡೋದು ಅವರು ಕೊಡೋದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಕುದುರೆಯಿಂದ ಏನ್ ಬಂತು ಅಂತ ನೋಡ್ತೀರಿ? ಕೆಂಪು ಕುದುರೆ, ಆಮೇಲೆ ಕಪಿಲಾ ಕುದುರೆ, ನೆಕ್ಸ್ಟ್ ಅಂತ ನೋಡ್ತೀರಿ ಬಿಳಿ ಕುದುರೆ. ಈಗೇನು ಇದು ಅರ್ಥ? ಹಂಗಾರೆ ಏನಕ್ಕೆ ಇದು ಹೋಗ್ತಾ 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 ಬಣ್ಣ ಏನಾಗ್ತದೆ ಇಲ್ಲಿ ಚೇಂಜ್ ಆಗ್ತೈತೆ ಅದರ ಅದು ಬಣ್ಣ ಬರ್ತಾ ಬರ್ತಾ ಲೈಟ್ ಆಗ್ತೈತಾ ಡಾರ್ಕ್ ಆಗ್ತೈತಾ? ಲೈಟ್ ಆಗ್ತದೆ, ಬ್ರೈಟ್ ಆಗ್ತೈತೆ. ಕರೆಕ್ಟಾ? ಆದ್ರೆ ಫಸ್ಟ್ ಡಾರ್ಕ್ ಆಗಿತ್ತು, ಹೋಗ್ತಾ ಏನಾಗ್ತದೆ ಬ್ರೈಟ್. ಹಂಗಾರೆ ಏನ್ ಗೊತ್ತಾ ಮೀನಿಂಗ್? ಕ್ರಿಶ್ಚಿಯನ್ ರಾಜ್ಯದಲ್ಲಿ ಡಾಕ್ಟ್ರಿನ್ಸ್ ಬೋಧನೆಗಳು ಹೋಗ್ತಾ 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 ಏನಾಗ್ತದೆ ಕ್ಲೀನಾಗಿ ಪ್ರಕಾಶವಾಗಿ ಜನಗಳಿಗೆ ಏನಾಗಿದೆ ರೀಚ್ ಆಗ್ತದೆ, ಗೊತ್ತಾಗ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದು ಹೆಂಗ್ ನೋಡ್ಬೋದು ಅಂದ್ರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ 7 ಮುದ್ರೆಗಳ ಪಾಠಗಳನ್ನ ಏನ್ ಮಾಡಿದ್ವಿ ನಾವು ಓದಿದ್ರಿ. ಪ್ರಕಟಣೆ 6ನೇ ಅಧ್ಯಾಯದಿಂದ 8ನೇ ಅಧ್ಯಾಯದಲ್ಲಿ ಮುದ್ರೆಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ಓದಿದ್ರಿ ಅಲ್ವರ. ಓದಬೇಕಾಗಿಲ್ಲ ಗಮನಿಸಿ ಎಲ್ಲರೂ ಇಲ್ಲಿ. ಅಲ್ಲಿ ಓದ್ಬೇಕಾದ್ರೆ ನಾವ್ ಏನಪ್ಪ ನೋಡಿದ್ರೆ ಕುದುರೆಗಳ ಬಣ್ಣ ಏನಾಗ್ತದೆ ಬರ್ತಾ ಬರ್ತಾ ಚೇಂಜ್ ಆಗಿ ನೋಡ್ತಾ ಇದೆ. ಏನ್ ನೋಡ್ತೀರಿ? ಬಿಳಿ ಕುದುರೆ ಆಯ್ತು, ಕೆಂಪು ಕುದುರೆ ಆಯ್ತು, ಅದೇ ಆಯ್ತು ಕಪ್ಪು ಕುದುರೆ ಆಯ್ತು, ನೆಕ್ಸ್ಟ್ ಆಯ್ತದೆ ಒಳ್ಳೆ ಫುಲ್ ಮಂಜಾಗಿರಂತ ಕುದುರೆ ಆಗೋಯ್ತು, ಅದ್ರ ಪೇಲ್ ಆರ್ಸಸ್ ಆಯ್ತು ಎಲ್ಲರ. ಅಂದ್ರೆ ಇಲ್ಲಿ ಏನಪ್ಪ ಮೀನಿಂಗ್ ಅಂದ್ರೆ ಇದು ಕೂಡ ಕುದುರೆ ಅಂದ್ರೆ ಡಾಕ್ಟ್ರಿನ್ ಬೋಧನೆ ರಿಪ್ರೆಸೆಂಟ್ ಮಾಡ್ತಾರೆ. ಸುವಾರ್ಥ ಯುಗದಲ್ಲಿ ಹೋಯ್ತಾ 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 ಏನಪ್ಪ ಆಯ್ತಂದ್ರೆ ಒಂದು ಬೋಧನೆಗಳು ಬರ್ತಾ ಬರ್ತಾ ಏನಾಗ್ಬಿಡ್ತು ವರ್ಷ ಆಗ್ಬಿಡ್ತು. ಇವಾಗ ಬೋಧನೆಗಳು ಸಭೆಯಲ್ಲಿ ಮೋಸವಾಗಿ ಆಗಿದ ತಕ್ಷಣ ಇದು ಪ್ರಭಾವ ಯಾರಿಗೆ ಬಂತು? ಯಾರಿಗೆ ಎಫೆಕ್ಟ್ ಆಯ್ತು? ಸಭೆಯಲ್ಲಿರೋಂಥ ಜನಗಳಿಗೆ ಆಯ್ತು ಅಲ್ಲಿ ಎಫೆಕ್ಟ್ ಆಯ್ತು. ಅದೇ ತರ ನೋಡ್ಬೇಕಾದ್ರೆ ಬೋಧನೆಗಳು ಚೇಂಜ್ ಆದವಾಗ ಯಾರಿಗೆ ಪ್ರಭಾವ ಬೀಳ್ತಾರೆ ಅಂತಂದ್ರೆ ಅಲ್ಲಿರಂತ ಮಕ್ಕಳಿಗೆ ಏನಾಗ್ತದೆ ಪ್ರಭಾವ ಬೀಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಬೋಧನೆಗಳೆಲ್ಲ ನಾವೇನಪ್ಪ ನೋಡ್ಬೋದು ಅಂತಂದ್ರೆ ಪ್ರತಿಯೊಂದ್ ಸತಿಗೂ ಅಲ್ಲಿ ಕುದುರೆಗಳ ಬಣ್ಣ ಚೇಂಜ್ ಆಗ್ಬೇಕಾದ್ರೆ ಅಲ್ಲಿ ಏನ್ ನೋಡ್ತಿದ್ರೆ ಅದು ದೇವರಿಗಿರಂತ 4 ಗುಣಲಕ್ಷಣಗಳ ಬಗ್ಗೆ ರೆಫರೆನ್ಸ್ ಕೊಟ್ಟಿದ್ ನೋಡ್ತೀರಿ. ಮೊದಲನೇ ಸತಿಗೆ ಮುದ್ರೆ ಹೊಡಿಬೇಕಾರೆ ಅಂತ ನೋಡ್ತಿರ್ತಾರೆ ಅಲ್ಲಿ ಏನ್ ನೋಡ್ತೀರಿ? ಮೊದಲೇ ಜೀವಿ ಬಂತು ಅಂತ ನೋಡ್ತೀರಿ. ಬಿಳಿ ಒಂದು ಕುದುರೆ ಬರ್ಬೇಕಾದ್ರೆ ಮೊದಲನೇ ಜೀವಿ ಬಂತು ಅಂತ ಹೇಳ್ತೀರಿ. 2ನೇ ಒಂದು ಕುದುರೆ ಬರ್ಬೇಕಾದ್ರೆ 2ನೇ ಜೀವಿ ಬಂತು ಅಂತ ಹೇಳ್ತೀರಿ. 3ನೇ ಕುದುರೆ ಬರ್ಬೇಕಾದ್ರೆ 3ನೇ ಜೀವಿ ಬಂತು ಅಂತ ಹೇಳ್ತಾರೆ. ಹಂಗಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಇದು ದೇವರಿಗಿರಂತ 4 ಗುಣಗಳ ಲಕ್ಷಣ ಏನ್ ಮಾಡ್ತಾರೆ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಯಾವಾಗ ಬಿಳಿ ಕುದುರೆ ಅಲ್ಲಿ ಬಣ್ಣ ಚೇಂಜ್ ಆಗೋದಕ್ಕೆ ಶುರು ಆಯ್ತು, ದೇವರ ಒಂದು ಶಕ್ತಿ ಬಗ್ಗೆ ಪ್ರಶ್ನೆ ಏನ್ ಮಾಡ್ತಾರೆ ಜನಗಳು ಹಾಕಕ್ಕೆ ಶುರು ಮಾಡಿದ್ರು. ಸರ್ವಶಕ್ತನಾಗಿರೋ ದೇವರು ಯಾಕೆ ಈ ತರ ಒಂದು ಡಾಕ್ಟ್ರಿನ್ಸ್ ನ ಸಭೆಯಲ್ಲಿ ಮಾಡ್ದವ್ರೆ ಅನುಮತಿ ಕೊಡ್ತಾರೆ. ಯಾವಾಗ ಅದೇ ಡಾಕ್ಟ್ರಿನ್ ಬಂದ್ಬಿಟ್ಟು ಕೆಂಪಾಗ್ಬಿಡ್ತಾವ ಅನ್ನ ಏನ್ ಮಾಡ್ತಾರೆ ರಕ್ತಭರಿತವಾಗ ಆಯ್ತು, ಜನಗಳು ದೇವರ ನೀತಿನೇ ಮಾಡಿದ್ರು ಪ್ರಶ್ನೆ ಮಾಡಿದ್ರು. ಯಾವಾಗ ಬಂದ್ಬಿಟ್ಟು ಬೋಧನೆಗಳು ಕಂಪ್ಲೀಟ್ ಆಗಿ ಕತ್ಲಾಗೋಯ್ತಾವ ಕಪ್ಪು ಆಗೋಯ್ತಾವ, ಬೋಧನೆನೇ ಇಲ್ವಾ, ಜನಗಳು ಏನ್ ಮಾಡಿದ್ರು ದೇವರ ಪ್ರೀತಿ ಬಗ್ಗೆ ಏನ್ ಮಾಡಿದ್ರು ಅದ್ರ ದೇವ್ರ ಮಕ್ಳಿಗೆ ದೇವ್ರ ಪ್ರೀತಿ ಮಾಡಿದ್ವಾ, ಯಾಕಿಂತ ದುರ್ಬೋಧನೆ ಬಿಟ್ಟ ಅಂತ ಏನ್ ಮಾಡಿದ್ರು ಅವ್ರ ಪ್ರಶ್ನೆಗಳು ಹಾಕಿದ್ರು. ಈ ತರ ಏನಾಯ್ತು ಅಂದ್ರೆ ಯಾವಾಗ ಡಾಕ್ಟ್ರಿನ್ಸ್ ಎಲ್ಲ ಚೇಂಜ್ ಆಯ್ತು ಏನ್ರಿ ದೇವ್ರನ್ನ ಪ್ರಶ್ನೆ ಮಾಡಕ್ಕೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಶುರು ಮಾಡಿದ್ರು. ಅದಕ್ಕೆ ನೋಡ್ಬೇಕ್ರೆ ಇವಾಗ ನಾವೇನ್ ನೋಡ್ತಿದ್ರೆ ರೆವಲ್ಯೂಷನ್ 4th ಚಾಪ್ಟರ್ ಅಲ್ಲಿ ದೇವರು ಒಂದು 4 ಗುಣಲಕ್ಷಣಗಳು ಏನ್ ಮಾಡೋದು ನಮಗೆ ಕೊಟ್ಟಾರೆ ಅಲ್ವರ. ಯಾವ ಆರ್ಡರ್ ಕೊಟ್ಟಿದ್ರೆ ಅದ್ರ ಗೊತ್ತಾ? ಆರ್ಡರ್ ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ದೇವ್ರಿಗಂತ 4 ಗುಣಲಕ್ಷಣಗಳದ್ದು ಆರ್ಡರ್ ಗೊತ್ತಾ? ಏನ್ ಆರ್ಡರ್ ಇದೆ? ಸಿಂಹ, ಶಕ್ತಿ ಬ್ರದರ್, ಸಿಂಹ, ಹುಲಿ, ಆಮೇಲೆ ಚಿರತೆ, ಹೇಳ್ರಿ ಸಿಂಹ ಅಲ್ಲರ ಓದಿ ಬೈಬಲ್ ತೆಗಿರಿ. ರೆವಲ್ಯೂಷನ್ 4th ಚಾಪ್ಟರ್ 7th ವರ್ಸ್ ವರಲಕ್ಷ್ಮಿ ಸಿಸ್ಟರ್ ಓದಿ. ರೆವಲ್ಯೂಷನ್ 4th ಚಾಪ್ಟರ್ 7th ವರ್ಸ್. ಸ್ವಲ್ಪ ಜೋರಕ್ಕೆ ಹೋದ್ರಿ. ಮೊದಲೇ ಜೀವಿ ಹೆಂಗಿತ್ತಂತೆ? ಸಿಂಹ ತರ ಇತ್ತಂತಂದ್ರ ಸಿಂಹ ಏನ್ ಸರ್? ಪವರ್. ವೆರಿ ಗುಡ್. ನೆಕ್ಸ್ಟ್ ಎರಡನೆಯ ಜೀವಿಯು ಗೋರಿಯಂತಿತ್ತು. ವೆರಿ ಗುಡ್. ಅದರ ಸೊ 4ನೇ ಜೀವಿ ಏನಾಗಿತ್ತಂತೆ ಅಲ್ಲೇ 6 ಅಂತ ಗರುಡ ಪಕ್ಷಿ ತರ ಇರ್ತದೆ. ಇದೇನಪ್ಪ ನೋಡ್ಸ ಅಂತಂದ್ರೆ ದೇವ್ರಿಗಿರಂತ ಏನ್ರಿ 4 ಗುಣಲಕ್ಷಣಗಳು ಅಲ್ರ. ಇವಾಗ ಇದೇ ಆರ್ಡರ್ನ ಎಜೆಕಿಯಲ್ 1st ಚಾಪ್ಟರ್ 10th ವರ್ಸ್ ಓದ ನೋಡಿದ್ದೀನಿ. ಎಜೆಕಿಯಲ್ 1:10 ವಿಂಚನ್ ಬರೋದು ಓದಿ. ಎಜೆಕಿಯಲ್ 1ನೇ ಅಧ್ಯಾಯ 10ನೇ ವಚನ. ಎಜೆಕಿಯಲ್ 1ನೇ ಅಧ್ಯಾಯ 10ನೇ ವಚನ.
ಮುಖಗಳು ಎಂತವು ಎಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು. ಮೊದಲನೇದು ಹೆಂಗಿತ್ತಂತ ಬ್ರದರ್? ಮನುಷ್ಯನದು. ನೆಕ್ಸ್ಟ್ ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಓರಿಯದು, ಮುಖವು ಗರುಡ ಪಕ್ಷಿಯದು. ಇವಾಗ ನೋಡ್ರ ಆರ್ಡರ್ ಗಮನಿಸಿದ್ರ? ಪ್ರಕಟಣೆಯಲ್ಲಿರೋಂಥ ಆರ್ಡರ್ಗೂ ಆಮೇಲೆ ಎಜಿಕಲ್ ಇರೋಂಥ ಆರ್ಡರ್ಗೆ ಏನ್ ವ್ಯತ್ಯಾಸ ನೋಡಿದ್ರಿ? ಏನ್ ನೋಡಿದ್ರಿ? ಎಲ್ಲಾದ್ರಲ್ಲೂ ಫಸ್ಟ್ ಸಿಂಹ ಓದ್ತಾರೆ. ಯಾವ ಬೈಬಲ್ ಓದಿ ನೀವು? ಇನ್ನೊಂದ್ಸತಿ ಓದಿ ಬ್ರದರ್. ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು. ಫಸ್ಟ್ ಅಲ್ಲೇನ್ ಬಂತು? ಪ್ರಕಟಣೆ ಏನ್ ಬಂತು? ಇಲ್ಲೇನ್ ಬಂತು? ಅದರ ಇವಾಗ ಇನ್ನೊಂದು ಕಂಟಿನ್ಯೂ ಮಾಡಿ ಬದ. ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಓರಿಯದು. ಅಲ್ಲೇನ್ ನೋಡಿದ್ರಿ? ಎರಡನೇ ಮೃಗ ಯಾವ್ದು? ಇಲ್ಲೇನ್ ನೋಡಿದ್ರಿ? ಸಿಂಹ. ಅದರ ಅಲ್ಲೇ ನೋಡಿದ್ರಿ ಮೂರನೇ ಮೃಗ? ಇಲ್ಲಿ ಆಮೇಲೆ ನೆಕ್ಸ್ಟ್ ನಾಲ್ಕನೇದು ಹಿಂದಿನ ಮುಖವು ಗರುಡ ಪಕ್ಷಿಯದು. ಈ ಆರ್ಡರ್ ಚೇಂಜ್ ಆಗಿಲ್ಲ. ಫೋರ್ತ್ ಒನ್ ಮತ್ತೆ ಸೇಮ್ ಏನಾಗಿದೆ ಅಂದ್ರೆ ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಫಸ್ಟ್ ಬರೋದು ಏನಪ್ಪ ಮೀನಿಂಗ್ ಅಂದ್ರೆ ಮನುಷ್ಯನ ಮುಖ. ಅದರ ಏನಕ್ಕೆ ಎರಡು ಪಿಕ್ಚರ್ ಏನು ಎರಡು ಆರ್ಡರ್ ಕೊಟ್ಟಿದ್ದಾರೆ ಅಂತಂದ್ರೆ ರೆವಲ್ಯೂಷನ್ 4th ಚಾಪ್ಟರ್ ಅಲ್ಲಿ ಇರೋಂಥ ಆರ್ಡರ್ ಅದು ಇವಾಗಿರೋಂಥ ಒಂದು ದೇವರ ಒಂದು ಗುಣಲಕ್ಷಣಗಳನ್ನ ಯಾವ ತರ ಮನುಷ್ಯನಿಗೆ ವ್ಯಕ್ತಪಡಿಸುವಂತ ಕೊಟ್ಟಿದ್ದ ಆರ್ಡರ್. ಅದೇ ಇದೇ ಕ್ರಿಸ್ತ ರಾಜ್ಯದಲ್ಲಿ ಭೂಲೋಕದಲ್ಲಿ ತನ್ನ ಸಮಾಧಾನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗ ದೇವರ ಗುಣಲಕ್ಷಣಗಳನ್ನ ದೇವ್ರ ಇಡೀ ಲೋಕ ಜನಗಳಿಗೆ ಯಾವ ತರ ವ್ಯಕ್ತಪಡಿಸ್ತಾರೆ ಅಂತ ಆರ್ಡರ್ ಏನ್ ಮಾಡೋರು ಅಲ್ಲಿ ಕೊಟ್ಟಾರೆ. ಅಲ್ಲಿಗೆ ಫಸ್ಟ್ ಕೊಡ್ಬೇಕಾದ್ರೆ ಕೊಟ್ಟಿರೋ ಏನ್ ಮಾಡಿದ್ರು? ದೇವರು ಪ್ರೀತಿ ಏನ್ ಮಾಡೋರೆ ಕೊಟ್ಟಾರ. ಅಲ್ಲಿಗೆ ದೇವರು ತನ್ನ ಒಂದು ರಾಜ್ಯದಲ್ಲಿ ಭೂಲೋಕದಲ್ಲಿ ಸಮಾಧಾನ ರಾಜ್ಯ ಸ್ಥಾಪನೆ ಮಾಡಕ್ಕೆ ದೇವರು ಫಸ್ಟ್ ಜನಗಳಿಗೆ ನೋಡ್ಸೋದು ಏನ್ ಗೊತ್ತಾ ಮೀನಿಂಗು? ಏನ್ ನೋಡ್ತಾರೆ ಅಲ್ಲಿ? ಫಸ್ಟ್ ನೋಡ್ಸೋದು ಏನ್ರಿ? ದೇವರ ಪ್ರೀತಿ. ಅದ್ರ ಅದಕ್ಕೆ ಸತ್ತವ್ರಂತ ಎಲ್ಲಾ ಮನುಷ್ಯ ಮಾಡ್ತಾರೆ ಫಸ್ಟ್ ಪುನರುತ್ಥಾನ ಆಗಿ ಬರ್ತಾರೆ. ಯಾರು ಪುನರುತ್ಥಾನ ಆಗಿ ಬರ್ತಾರೆ? ಲೋಕಂತ ಪ್ರತಿಯೊಬ್ಬ ದುಷ್ಟ ಮನುಷ್ಯ ಎಲ್ಲಾ ಕೆಟ್ಟೋಗಿರೋ ಮನುಷ್ಯಗಳು ವರ್ಸ್ಟ್ ಆಗಿರೋ ಪೀಪಲ್ಗೆ ಏನ್ ಮಾಡ್ತಾರೆ? ಭೂಲೋಕದಲ್ಲಿ ಪುನರುತ್ಥಾನ ಬರ್ತಾರೆ. ಇವಾಗ ನೋಡಿದ್ರಲ್ಲ ಹಿಟ್ಲರ್ 60 ಲಕ್ಷ ಯಹೂದ್ಯರು ಏನ್ ಮಾಡಿದ್ರೆ ಚಿತ್ರ ಹಿಂಸೆ ಕೊಟ್ಟು ಏನ್ ಮಾಡೋದು? ಸಾಯ್ತಾರೆ. ಅದರ ರಿಸರ್ವೇಕ್ಷನ್ ನಲ್ಲಿ ಇದೇ ಹಿಟ್ಲರ್ ಕೂಡ ಏನ್ ಮಾಡ್ತಾರೆ? ವಾಪಸ್ ಪುನರುತ್ಥಾನ ಆಗಿ ಏನ್ ಮಾಡ್ತಾರೆ? ಭೂಲೋಕಕ್ಕೆ ಬರ್ತಾರೆ. ಅದರ ಅವಾಗ ಆ ಹಿಟ್ಲರ್ಗೆ ದೇವರು ಮಾಡೋದು ಫಸ್ಟ್ ಕೆಲಸ ಏನು? ಅವ್ರಿಗೆ ಏನ್ ಕೊಡೋಂತಾರೆ? ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಅವ್ರು ಕೊಡೋದೇನು ಅಂತಂದ್ರೆ ಪ್ರೀತಿ. ಅದೇನ್ ಗೊತ್ತಾ ಮೀನಿಂಗು? ಅವ್ರ ಪಾಪನೆಲ್ಲ ಫಸ್ಟ್ ಏನ್ ಮಾಡ್ತಾರೆ? ಅವ್ರಿಗೆ ಕ್ಷಮಿಸ್ತಾರೆ. ಅದ್ರ ಕ್ರಿಸ್ತನ್ ರಾಜ್ಯದಲ್ಲಿ ಅದೇ ನೋಡ್ಬೇಕಾದ್ರೆ ಫಸ್ಟ್ ಬರೋಂತ ಕುದುರೆ ಅಂತ ಕುದುರೆ ಅಂತ ನೋಡಿದ್ರೆ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್. ಅದರ ಇಲ್ಲಿರೋಂಥ ಮೆಜಾರಿಟಿ ನಾವೆಲ್ಲ ಕೂತಿದ್ವಿ ಗೊತ್ತಾ? ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಪ್ಪ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ನಾವೆಲ್ಲ ಹೇಳೋದು ಯಾವ್ದು ಗೊತ್ತಾ? ರ್ಯಾನ್ಸಮ್. ಏನಕ್ಕೆ? ಆ ರ್ಯಾನ್ಸಮ್ ಮುಖಾಂತರ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಸತ್ತೋಗಿರೋ ಮನುಷ್ಯರ ಅಂತ ವಾಪಸ್ ಪುನರುತ್ಥಾನ ಆಗ್ಬಿಡ್ತಾರೆ. ಸತ್ತೋಗಿರೋರೆಲ್ಲ ಸತ್ತೋಗಿಲ್ಲ, ನರಕಕ್ಕೂ ಹೋಗಿಲ್ಲ, ಅಲ್ಲೋಗಿಲ್ಲ, ಇಲ್ಲೋಗಿಲ್ಲ, ವಾಪಸ್ ಇದೇ ಭೂಮಿಗೆ ಏನ್ ಮಾಡ್ತಾರೆ? ಜೀವಂತವಾಗಿ ಬರ್ತಾರೆ ಅಂದ್ಬಿಟ್ಟು ಆ ನಿರೀಕ್ಷೆ ನಮ್ಗೆ ಏನಾಗಿದೆ? ತುಂಬಾ ಇವಾಗ ಮನಸ್ಸಿಗೆ ಸಂತೋಷ ಸಮಾಧಾನ ಕೊಟ್ಟಿದ್ರೆ ಅಲ್ವರ. ಇದೇ ತರ ಇಡೀ ಜಗತ್ತವರೆಲ್ಲ ಆಕ್ಚುಲ್ ಆಗಿ ಪುನರುತ್ಥಾನಾಗಿ ಸಮಾಧಿಯಿಂದ ಎದ್ದು ಬರ್ಬೇಕಾರೆ ದೇವ್ರಿಗೆ ಅವ್ರು ಫಸ್ಟ್ ಏನ್ ಗೊತ್ತ ಮಾಡೋದು ಅಂತ ಹೇಳ್ತಾರೆ. ಬೇರೆಯವ್ರೆಲ್ಲ ಶಿಕ್ಷೆ ಕೊಡು ಅವ್ರಿಗೆ ಅವ್ರಿಗೆ ಈ ತರ ಮಾಡೋ ಆ ತರ ಮಾಡೋ ಅಂತ ಎಲ್ಲ ಹೇಳಿದ್ರೆ ದೇವ್ರಿಗೆ ಫಸ್ಟ್ ಹೇಳೋದೇನಂದ್ರೆ ಹಿಟ್ಲರ್ ಬಂದ ಫಸ್ಟ್ ಏನ್ ಮಾಡೋ ಅವ್ರಿಗೆ ಕ್ಷಮಾಪಣೆ ಕೊಡು. ಅದರ ಸದಾಮ್ ಹುಸೇನ್ ಬಂದ ಫಸ್ಟ್ ಅವ್ರಿಗೆ ಪ್ರೀತಿ ನೋಡ್ಸು, ಅವ್ರಿಗೆ ಕ್ಷಮಿಸ್ಬಿಡು ಅಂತ ಏನ್ ಮಾಡ್ತಾರೆ? ಅವಾಗ ಕೊಡ್ತಾರೆ. ಅವಾಗ ಏನಾಗ್ತಾರೆ? ಯೋಚನೆ ಮಾಡಿದ್ದೀನಿ. ಫಸ್ಟ್ ರಿಸರ್ವೇಕ್ಷನ್ ಬಂದಂತ ಎಲ್ಲಾ ಪಾಪಿಗಳಿಗೂ ಸೆಂಟ್ರಲ್ ಜೈಲ್ ಅಂತ ಎಲ್ಲಾ ಕೈದಿಗಳಿಗೆ ರಿಲೀಸ್ ಮಾಡ್ಬಿಟ್ಟು ಅವ್ರ ಪಾಪನೆಲ್ಲ ಮನಸ್ಬಿಟ್ರೆ ಅವ್ರು ಏನ್ ಸರ್ ತಪ್ಪು ಮಾಡಕ್ ಹೋಗ್ತಾರ? ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಒಂದು ಚಾನ್ಸ್. ಅದ್ರ ನೋಡಿ ಸೆಂಟ್ರಲ್ ಜೈಲ್ ಅವರಲ್ಲ ಎಲ್ಲ ಡ್ರಗ್ಸ್ ಕೇರ್ಗಳೆಲ್ಲ ಇವನ್ನೆಲ್ಲ ಇನ್ನೊಂದು ವರ್ಷ ಬಿಟ್ಟು ಫ್ರೀ ಬಿಟ್ಬಿಟ್ಟು ನಿಮ್ ಪಾಪನೆಲ್ಲ ಕ್ಷಮಿಸಿದೆ ಅಂತಾನೆ ಇನ್ನೊಂದ್ಸತಿ ಏನ್ ಮಾಡ್ತಾರೆ? ಅದ್ ಮಾಡಲ್ಲ. ಅದರ ಯಾಕಂದ್ರೆ ಅಷ್ಟು ಪಾಠ ಕಲ್ತಿರ್ತಾರೆ. ಅದರ ಸೆಂಟ್ರಲ್ ಜೈಲು ಒಂದಿನ ಇಬ್ಬರು ಬನ್ನಿ ಗೊತ್ತಾಯ್ತದೆ ಅಂತೀನಿ. ಅದರ 6 ಗಂಟೆಗೆ ಎಬ್ಬಿಸ್ತಾರೆ, 6 ಗಂಟೆಗೆ ಬ್ರೇಕ್ಫಾಸ್ಟ್, 12 ಗಂಟೆಗೆ ಲಂಚ್, ತಿರ್ಗಾ 6 ಗಂಟೆಗೆ ಡಿನ್ನರ್ ಆಗಿದ್ಮೇಲೆ ಒಂದು ಕೇಜಲ್ಲಿ ಪಕ್ಷಿಗಳನ್ನ ಹಾಕತ್ತರ ಹಾಕ್ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆವರೆಗೂ ಯಾರೋ ನಿಮ್ ಕಡೆ ತಲೆನೂ ಹಾಕಿ ನೋಡಲ್ಲ. ಅದರ ಆತರ ಏನ್ರಿ ಸೆಂಟ್ರಲ್ ಜೈಲ್. ಅದರ ಸೊ ಆ ರೀತಿ ಯೋಚನೆ ಮಾಡಿರ್ತೀನಿ. ಇವಾಗ ಜನಗಳಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಪುನರುತ್ಥಾನ ಬರ್ಬೇಕಾದ್ರೆ ಹೆಂಗಿರ್ತಾರೆ? ಅವ್ರಿಗೆ ಫಸ್ಟ್ ಎದ್ ಬಂದಂತ ವ್ಯಕ್ತಿಗಳೆಲ್ಲ ಏನ್ ತಿಳ್ಕೊಂತಾರೆ? ಓ ಇದು ಸ್ವರ್ಗ ಅದು ಇದನ್ನ ತಿಳ್ಕೊಂಡ್ಬಿಡ್ತಾರೆ. ಎಲ್ಲ ಏನ್ ಮಾಡ್ತಾರೆ? ಅವ್ರ ದೇವ್ರಗಳನ್ನ ಹುಡ್ಕಕ್ ಹೋಯ್ತಾರೆ. ಅವಾಗ ಏನ್ ಮಾಡ್ತಾರೆ? ಇಲ್ಲಪ್ಪ ಈ ದೇವ್ರಲ್ಲಪ್ಪ, ನಿಜವಾದ ಯಾಕೆ ಕರ್ಕೊಂಡ್ ಬಂದಿರೋದು? ಇದೇ ಭೂಮಿಗೆ ವಾಪಸ್ ಕರ್ಕೊಂಡ್ ಬಂದವ್ರೆ, ದೇವ್ರಿಗೆ ಏನ್ ಮಾಡಾರ? ಒಂದು ಕೃಪೆ ಕೊಟ್ಟ ರಕ್ಷಣೆ ಕೊಟ್ಟಾರೆ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಜನಗಳು? ಸತ್ಯಗಳನ್ನ ತಿಳಿತಾ 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 ದೇವ್ರ ಪ್ರೀತಿನ ಏನ್ ಮಾಡ್ತಾರೆ? ಫಸ್ಟ್ ಅವರು ತಿಳ್ಕೊಂತಾರೆ. ಅದಕ್ಕೆ ನೆಕ್ಸ್ಟ್ ಬರೋದು ಏನಂತ ನೋಡ್ತಿದ್ರೆ ಏನ್ರಿ? ಸಿಂಹ. ಅದೇನ್ರಿ? ದೇವರು ಬಂದು ಏನ್ರಿ? ಪವರ್. ಏನಪ್ಪ ಪವರ್ ಅಂದ್ರೆ ಸತ್ತೋಗಿರೋಂಥ ಎಲ್ಲಾ ವ್ಯಕ್ತಿಗಳು ಎಂತೆಂತ ವಿಧದಲ್ಲಿ ಸತ್ತೋಗಿರೋ ಜನಗಳು ವ್ಯವಸ್ಥೆ ಮಾಡಿತ್ತು ಅಂದ್ರೆ ಎಷ್ಟೋ ಜನಗಳು ಎಂತೆಂತ ವಿಧದಲ್ಲಿ ಸೂಸೈಡ್ ಮಾಡ್ಕೊಂಡವ್ರೆ. ಅದರ ದೇಹಗಳೇ ಛಿದ್ರ ಆಗ್ಬಿಟ್ಟಿದೆ. ಅದರ ದೇಹಗಳೇ ಮಣ್ಪಣ ಆಗ್ಬಿಟ್ಟಿದೆ. ದೇಹಗಳು ಸುಟ್ಟು ಬೂದಿ ಆಗ್ಬಿಟ್ಟಿದೆ. ಅದರ ಎಷ್ಟೋ ಜನಗಳ ದೇಹ ಕೂಡ ಏನಂತಾರೆ? ಸಮಾಧಿ ಮಾಡೋದಕ್ಕೆ ನೋಡಕ್ಕೂ ಆಗಿಲ್ಲ.
ಆದ್ರೆ ಇದೇ ದೇಹದಲ್ಲಿ ಸತ್ತೋಗ ಅದೇ ವ್ಯಕ್ತಿಗಳು ವಾಪಸ್ ಭೂಲೋಕಕ್ಕೆ ಎದ್ದು ಬರ್ಬೇಕು ಹೆಂಗಿರ್ತಾರೆ. ದೇವರು ಒಂದು ಪುನರುತ್ಥಾನದಲ್ಲಿ ದೇವ್ರ ಶಕ್ತಿನ ಹೆಂಗ್ ನೋಡ್ಕೊಂತಲ್ವರ ಯೋಚನೆ ಮಾಡ್ತೀವಿ. ಮನುಷ್ಯ ಯಾವ ರೀತಿ ಮಚ್ಚೆಗಳಿತ್ತೋ, ಯಾವ ರೀತಿ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲಾ ಮೆಮೊರಿ ಪವರ್ ಅಲ್ಲಿ ಇಟ್ಕೊಂಡು ವಾಪಸ್ ಇದೇ ಮನುಷ್ಯ ಭೂಲೋಕಕ್ಕೆ ಬರ್ಬೇಕಾರೆ ಅವಾಗ ಏನ್ ಮಾಡ್ತಾರೆ? ದೇವ್ರ ಗುಣಗಳನ್ನ ನಾವು ತಿಳ್ಕೊಂತಾನ ಇಲ್ವಾ? ದೇವ್ರ ಗುಣಗಳು ತಿಳ್ಕೊಂಡಷ್ಟು ಅವನಲ್ಲಿ ಏನಾಗ್ತದೆ? ಬದಲಾವಣೆಗಳು ಆಗ್ತದೆ. ಅದಕ್ಕೆ ಕುದುರೆ ಹೋಯ್ತಾ ಏನಾಯ್ತು? ಕೆಂಪು ಕುದುರೆಯಿಂದ ಕಪಿಲ ಕುದುರೆ ಏನಾಯ್ತು? ನೆಕ್ಸ್ಟ್ ಬಿಳಿ ಕುದುರೆ. ಬೋಧನೆಗಳನ್ನ ದೇವರು ಒಂದೇ ಸತಿ ಕೊಡಕ್ ಹೋಗಲ್ಲ, ಸ್ಲೋ ಆಗಿ ನಿಧಾನವೇ ನಿಧಾನ ಒನ್ ಬೈ ಒನ್ ಮಾಡ್ತಾರೆ. ಡಾಕ್ಟರ್ಸ್ ಕೊಡಕ್ ಹೋಗ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಬೋಧನೆಗಳು ಬರ್ತಾ ಜನಗಳಲ್ಲಿ ಏನಾಗ್ತದೆ? ಡೆವಲಪ್ಮೆಂಟ್ ಆಗ್ತಾರೆ. ಅಂದ್ರೆ ಅವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ? ದೇವರು ನೀತಿ ಏನ್ ಗೊತ್ತಾಗ್ತಾರೆ. ಅದ್ರ ಏನ್ ನೀತಿ? ಹಂಗಾರೆ ದೇವರು ಏನಕ್ಕೆ ಕೆಟ್ಟಿದ್ ಬಿಟ್ಟಿದ್ದಾರೆ, ಏನಕ್ಕೆ ಮರಣ ಅಂತ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ? ದೇವರ ಒಂದು ತೀರ್ಪುನ ಅಪ್ರಿಶಿಯೇಟ್ ಮಾಡ್ತಾರೆ. ನೋಡಿ, ಯೋಚನೆ ಮಾಡಿ, ಮನುಷ್ಯರು ಮಾಡಿದಂತ ಪಾಪಗಳಿಗೆ ದೇವ್ರು ಸರಿಯಾಗಿ ಏನ್ ಮಾಡ್ಬೇಕಾಯ್ತು? ಕೊಡ್ಬೇಕಾಯ್ತು. ಅದಕ್ಕೆ ಹೇಳ್ತಲ್ಲ, ನಮ್ಮ ಪಾಪಗಳಿಗೆ ದೇವ್ರು ಏನ್ ಮಾಡ್ಕಲ್ಲ, ನಮ್ಗೆ ಸರಿಯಾಗಿ ಶಿಕ್ಷಿಸಲಿಲ್ಲ. ಶಿಕ್ಷಿಸಿದ್ರೆ ನಾವು ಜೀವಂತವಾಗಿ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ನಾವೆಲ್ಲ ಧೂಳು ಅಂತ ಯಾರು ಗೊತ್ತು? ದೇವ್ರು ಗೊತ್ತು. ಆದ್ರೆ ದೇವ್ರು ನಮ್ಗೆ ಏನ್ ಮಾಡೋದು? ಒಂದು ಕೃಪೆ ಕೊಟ್ಟು ದಯೆ ಕೊಟ್ಟು ಏನ್ ಮಾಡೋದು? ನಮ್ಗೆ ನಡ್ಸೋರೆ. ಎಲ್ಲಾರು ಏನ್ ತಿಳ್ಕೊಂಡಿದ್ದಾರೆ? ದೇವ್ರು ನರಕ ಮಾಡ್ಬಿಟ್ಟಿದ್ದಾರೆ, ನರಕಕ್ಕೆ ಹೋಗ್ಬಿಡ್ತೀರಿ, ವೇದನೆ ಪಡ್ತಿಬಿಟ್ಟು ಎಲ್ಲ ಇದೇ ಭೂಮಿ ಬರ್ಬೇಕಾರೆ ನರಕ ಅಂತ ಮಾಡಿಲ್ಲ ಅಂತ ತಿಳ್ಬೇಕಾರೆ ಅವಾಗ ಏನ್ ಮಾಡ್ತಾರೆ? ದೇವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರ ಇಲ್ಲ? ದೇವ್ರ ಜಸ್ಟಿಸ್ ಏನ್ ಮಾಡ್ತಾರೆ? ಅಪ್ರಿಶಿಯೇಟ್ ಮಾಡ್ತಾರೆ. ಕೊನೆಗೆ ದೇವ್ರ ಜ್ಞಾನ ಏನ್ ಜ್ಞಾನ? ಇಂಥ ಬ್ಯೂಟಿಫುಲ್ ಆಗಿರುವಂತ ಪ್ಲಾನ್ ಮಾಡಿ ಎಲ್ಲಾ ರೀತಿಯಲ್ಲಿ ದೇವ್ರ ಆಶೀರ್ವಾದ ಮಾಡಿ ದೇವ್ರ ಕೃಪೆ ಕೊಟ್ಟು ವಾಪಸ್ ಎಲ್ಲ ಏನ್ ಮಾಡೋರು? ಭೂಲೋಕದಲ್ಲಿ ಒಂದು ಆತನ ಚಿತ್ತ ಸೂಪರ್ ಆಗಿ ನೆರವೇರ್ಬೇಕು ಅನ್ನೋ ಪ್ಲಾನ್ ಮಾಡಿರ್ಬೇಕಾರೆ ಇದನ್ನ ಅಪ್ರಿಶಿಯೇಟ್ ಮಾಡಿ ಜನಗಳು ಏನ್ ಮಾಡ್ತಾರೆ? ದೇವ್ರಿಗೆ ಅದಕ್ಕೆ ನೋಡ್ಬೇಕಾರೆ ನೀತಿ ಮಾರ್ಗದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಸತ್ತೋಗಿರೋ ಮನುಷ್ಯ ಪಾಪದ ಹಂತದಲ್ಲೇ ಹುಡ್ತಾನವನು. ಕುದುರೆ ಹೆಂಗಿರ್ತಾರೆ? ಫಸ್ಟ್ ಏನ್ರಿ? ಕೆಂಪಾಗೆ ಇರ್ತಾರೆ. ಇವೆಲ್ಲಾ ಬೋಧನೆಗಳು ಜನಗಳಿಗೆ ಹೆಂಗಿಸ್ತಾರೆ? ಏನ್ರಿ? ರಕ್ತಭರಿತವಾಗಿರಂತ ಒಂದು ಬೋಧನೆ ಅಂತ ಅನಿಸ್ತಾರೆ. ಆದ್ರೆ ದೇವ್ರ ಬಗ್ಗೆ ತಿಳಿತಾ ಏನಾಗ್ತದೆ? ಇವಾಗ ಏನ್ ತಿಳ್ಕೊಂತ ಜನಗಳು? ದೇವರ ಒಂದು ಜ್ಞಾನ, ದೇವರ ಒಂದು ನೀತಿ, ದೇವರ ಒಂದು ಪ್ರೀತಿ ತಿಳ್ಕೊಂತ ತನ್ನಲ್ಲಿ ದಿನ ಏನ್ ಮಾಡ್ತಾರೆ? ಡೆವಲಪ್ಮೆಂಟ್ ನೋಡ್ತಾರೆ. ಡೆವಲಪ್ಮೆಂಟ್ ನೋಡಿಸ್ತಾ ಏನಾಗ್ತದೆ? ಆದಾಮ್ಗಿರಂತ ಪರಿಪೂರ್ಣ ಅಂತ ಹಂತಕ್ಕೆ ಮನುಷ್ಯ ಏನ್ ಮಾಡ್ತಾನೆ? ಅಲ್ಲಿ ಬಂದು ಸೇರ್ತಾನೆ. ಅದಕ್ಕೆ ಅಲ್ಟಿಮೇಟ್ ಆಗಿ ಪ್ರತಿಯೊಬ್ರು ಯಾವ ತರ ಬಂದು ಸೇರ್ಬೇಕು? ಕ್ರಿಸ್ತನ ಸ್ವರೂಪದಲ್ಲಿ. ಅಂದ್ರೆ ಅಲ್ಟಿಮೇಟ್ ಟಾರ್ಗೆಟ್ ಏನು? ಇವಾಗ ನಮ್ಗಿಟ್ಟೆ ಟಾರ್ಗೆಟ್ ಏನು ಇಟ್ಟಿದ್ರೆ ನಾವು ಯಾರ ಇಮೇಜ್ ಅಲ್ಲಿ ಬೆಳಿಬೇಕು? ಕ್ರಿಸ್ತನ ಇಮೇಜ್. ಇದೇ ಟಾರ್ಗೆಟ್ ಕ್ರಿಸ್ತನ ರಾಜ್ಯದಲ್ಲಿ ಕೂಡ ಏನ್ ಮಾಡ್ತಾರೆ? ಪ್ರತಿಯೊಬ್ಬರಿಗೆ ಇಟ್ಟಿದ್ದಾರೆ. ಕುದುರೆ ಹೆಂಗಾಗಬೇಕು? ಬಿಳಿ ಕಂಡೀಷನ್ ಬರ್ಬೇಕು. ಪ್ರತಿಯೊಬ್ಬ ಮನುಷ್ಯ ಶುದ್ಧವಾದ ಕಂಡೀಷನ್